ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿರುವಂತಹ ಸನ್ಮಾನ್ಯ ಅಧ್ಯಕ್ಷರಿಗೂ ಹಾಗೂ ವಿನಯ್ಜಿ ಅವ್ರಿಗೂ, ಇಲ್ಲಿರುವ ಎಲ್ಲ ಶಿವಮೊಗ್ಗದ ಸಾಹಿತ್ಯಾಸಕ್ತರಿಗೂ, ಕನ್ನಡ ಸಂಘದ ಪದಾಧಿಕಾರಿಗಳಿಗೂ ನನ್ನ ನಮಸ್ಕಾರಗಳು. ಶಿವಮೊಗ್ಗ ನನಗೆ ಬಾಲ್ಯದ ನೆನಪನ್ನು ತರುತ್ತೆ. ಯಾವಾಗಲೂ ನಮ್ಮ ತಂದೆ ಇಲ್ಲಿ 3 ವರ್ಷ ಇದ್ದರು, ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು. ಆಗ ನಾವು ಕುಣಿದಾಡ್ಕೊಂಬರ್ತಾಯಿದ್ವಿ ಇಲ್ಲಿಗೆ. ಇಲ್ಲಿ ಬಂದು ಆಟ ಆಡಿಕೊಂಡು ತುಂಬ ಇಷ್ಟ ನನಗೆ. ನದಿ ತೀರಕ್ಕೆ ಹೋಗೋದು, ಮೀನಾಕ್ಷಿ ಭವನದಲ್ಲಿ ಮಸಾಲೆ ದೋಸೆ ತಿನ್ನೋದು, ಇದೆಲ್ಲ ಶಿವಮೊಗ್ಗ ಅಂದರೆ ನಂಗೆ ಅದೇ ನೆನಪಾಗತ್ತೆ. 3-4 ವರ್ಷ ಮತ್ತು ಭಾಳ ತೋಟಗಳ ಮಧ್ಯದಲ್ಲೇ ಅವ್ರ ಮನೆಯೆಲ್ಲ ಇತ್ತು. ಹಾಗಾಗಿ ತುಂಬ ಸಂತೋಷ ಇಲ್ಲಿಗೆ ಬರೋದಕ್ಕೆ. ನಮ್ಮ ವಿನಯ್ ಅವರು ನನಗೆ ಫೋನ್ ಮಾಡಿ, ಅಕ್ಕ ಬನ್ನಿ ಹೀಗೆ ಮಾಡ್ತಾಯಿದ್ದೀವಿ ಅಂದಾಗ, ಕೆಲವಾರು ವರ್ಷಗಳಿಂದ ನನಗೆ ಯಾವ ಊರಿಗೆ ಬರೋಕ್ಕೆ ಅನುಕೂಲ ಇರಲಿಲ್ಲ. ಇವರು ಹೇಳಿದ್ದು ಮಹಾದರ್ಶನದ ಹೆಸರು. ಮಹಾದರ್ಶನ ಅಂದ ತಕ್ಷಣ ನನಗೆ ಒಂದು ಥರ ಸೆಳೆತ. ಕಾರಣ ಏನು ಅಂದರೆ, ನಾನು ಮೊದಲೇ ಹೇಳಿಬಿಡ್ತೀನಿ, ನಾನು ಕನ್ನಡವನ್ನು ಶಾಲೆಯಲ್ಲಿ ಕಲಿತವಳಲ್ಲ. ನಾನು CBSE ಸೆಂಟ್ರಲ್ ಸಿಲೆಬಸ್ಸಲ್ಲಿ ಓದಿದ್ದು, ಹಿಂದಿ, ಸಂಸ್ಕೃತ, ಇಂಗ್ಲೀಷ್. ನನ್ನ ತಾಯಿ ಆಂಧ್ರದವರು. ಆದರೆ ನನಗೆ ಕನ್ನಡ ಬರಬೇಕು ಅಂತ ಮನೆಯಲ್ಲೇ ನನಗೆ ಪುಸ್ತಕಗಳ ಮೂಲಕ ಕನ್ನಡ ಕಲಿಸಿದ್ರು. ಕನ್ನಡ ಮಾತಾಡೋಕ್ಕೆ ಬರ್ತಿತ್ತು, ಓದೋಕ್ಕೆ ಅಷ್ಟಾಗಿ ಬರ್ತಿರ್ಲಿಲ್ಲ. ಮನೆಯಲ್ಲೇ ನನಗೆ ಲಿಪಿ ಕಲಿಸಿ, ಅವರೇನು ಟೀಚರ್ ಅಲ್ಲ, ಸೊ ಹಾಗೆ ಪುಸ್ತಕವನ್ನು ಇಟ್ಕೊಂಡು ಅಕ್ಷರಗಳನ್ನು ಹೇಳ್ಕೊಡ್ತಾ ಇದ್ರು ಅವರು. ಹಾಗೆ ವಿವೇಕಾನಂದರ ಒಂದು ಪುಸ್ತಕದ ಮೂಲಕ ನನಗೆ ಕನ್ನಡವನ್ನು ಪ್ರಾರಂಭಿಸಿದ್ರು. ನಾನು ಸ್ವತಂತ್ರವಾಗಿ ಕನ್ನಡ ಓದೋಕ್ಕೆ ನಾನು ಕಲಿತ ತಕ್ಷಣವೇ ಆ ಭಗವಂತನ ಆಶೀರ್ವಾದ ಅನಿಸುತ್ತೆ, ಮೊದಲು ಕೈಗೆ ತೆಗೆದುಕೊಂಡಿದ್ದು ಮಹಾದರ್ಶನ. ಮನೆಯಲ್ಲಿ ಸಾಹಿತ್ಯದ ಪರಿಸರ, ಮನೆ ತುಂಬ ಪುಸ್ತಕಗಳು, ಎಲ್ಲಂದರೆ ಅಲ್ಲಿ ಪುಸ್ತಕ ಇರ್ತಿತ್ತು. ಇದು ನೋಡ್ತಾನೇ ಇದ್ದೆ ಮನೆಯಲ್ಲಿ ಮೇಜಿನ ಮೇಲೆ, ಅದನ್ನೇ ಎತ್ಕೊಂಡಿದ್ದು ಕೈಗೆ. ಎಷ್ಟು ಸುಂದರವಾದ ಕೃತಿ ಅಂತ ಓದೋರಿಗೆಲ್ಲ ಗೊತ್ತೇ ಇರುತ್ತೆ. ನನಗೆ ಕನ್ನಡ ಭಾಷೆಯ ಬಗ್ಗೆ ಹುಚ್ಚೇ ಹಿಡಿದ್ಬಿಡ್ತು, ಇಷ್ಟು ಚೆನ್ನಾಗಿರುತ್ತಾ ಅಂತ. ಮೊದಲೇ ನಾನು ಯಾವುದಾದ್ರು ನ್ಯೂಸ್ ಪೇಪರ್ ಓದಿದ್ರೆ ಇಂಥ ಇಂಪ್ಯಾಕ್ಟ್ ಆಗ್ತಿರ್ಲಿಲ್ವೇನೋ. ಓದಿದ್ದೇ ಮಹಾದರ್ಶನ. ಹಾಗಾಗಿ ನನಗೆ ನನ್ನ ಕನ್ನಡದ ಒಲವನ್ನು, ಸಾಹಿತ್ಯದ ಒಲವನ್ನು ಮತ್ತು ನಮ್ಮ ವೇದರ್ಷಿಗಳ ಬದುಕು, ಸನಾತನ ಧರ್ಮದ ಬದುಕಿನ ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ನನಗೆ ಭಾಳ ಪ್ರಭಾವಶಾಲಿಯಾಗಿ ಉಂಟು ಮಾಡಿದ್ದು ಈ ಮಹಾದರ್ಶನ ಗ್ರಂಥ. ಹಾಗಾಗಿ ಇದ್ರ ಬಗ್ಗೆ ನನಗೆ ತುಂಬ ವಿಶೇಷವಾದ ಒಲವು, ಭಕ್ತಿ ಇದೆ. ಇದ್ರ ಬಗ್ಗೆ ಮಾತಾಡುವಾಗ ಒಂದು ಕಡೆ ನನಗೆ ತುಂಬ ಸಂತೋಷ, ಉತ್ಸಾಹ ಇದ್ದರೂ ಕೂಡ ಇನ್ನೊಂದು ಕಡೆ ಅಳುಕು ಇದೆ. ಏಕೆಂದರೆ ಇದನ್ನು ಅವರು ದೇವಡು ನರಸಿಂಹಶಾಸ್ತ್ರಿಗಳು ಕೇವಲ ಒಂದು ಕಥೆಯಾಗಿ ಬರೆದಿಲ್ಲ, ಓದ್ದವ್ರಿಗೆಲ್ಲ ಗೊತ್ತೇ ಇದೆ. ಇದು ಬಹಳ ಪ್ರೌಢವಾಗಿದೆ. ಇಲ್ಲಿ ನಮ್ಮ ವೇದಾಂತಗಳ, ಪುರಾಣಗಳ, ಧರ್ಮಶಾಸ್ತ್ರಗಳ, ರಾಮಾಯಣ, ಮಹಾಭಾರತ, ಸನಾತನ ಜೀವನ ಶೈಲಿಯ ಸಂಪ್ರದಾಯಗಳ, ಪ್ರಯೋಗಗಳ, ಕಲ್ಪನೆಗಳ, ಸಿದ್ಧಾಂತಗಳ ಎಲ್ಲದರ ಸಾರ ಅಲ್ಲಲ್ಲಿ ಸಂಭಾಷಣೆಗಳ ಮೂಲಕ ಅಥವಾ ಅಲ್ಲಿನ ವರ್ಣನೆಗಳಲ್ಲಿ ಸೇರಿಕೊಂಡು ಬಂದ್ಬಿಟ್ಟಿದೆ. ಎಷ್ಟು ಶ್ರೀಮಂತವಾಗಿದೆ ಅಲ್ಲಿನ ಸನಾತನ ಸಂಸ್ಕೃತಿಯ ದರ್ಶನ ಅಂತಂದರೆ, ಒಂದು ಮಟ್ಟಕ್ಕೆ ನಮಗೆ ವೇದಾಂತ, ಪುರಾಣ, ಧರ್ಮಶಾಸ್ತ್ರಗಳ ಪರಿಚಯ ಇದ್ದರೆ ಇದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆದರೆ ನಾನು ವೇದ ವಿದುಷಿಯಲ್ಲ, ನಾನು ಕೇವಲ ಒಂದು ಸಾಮಾನ್ಯ ಸಂಸ್ಕೃತ ವಿದ್ಯಾರ್ಥಿನಿ. ಹಾಗಾಗಿ ನನ್ನ ಲಿಮಿಟೇಷನ್ಸಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದೇನು ಅಂದರೆ, ಬೆಂಗಳೂರಿನಲ್ಲಿ ಅಥವಾ ಎಲ್ಲೋ ಹಾಗೆ ಇಲ್ಲಿ ಮಾತಾಡೋದು ಸ್ವಲ್ಪ ಟಿವಿಯಲ್ಲಿ ಮಾತಾಡೋದು ಸುಲಭ. ಯಾಕೆಂದರೆ ತುಂಬ ಪ್ರಾಥಮಿಕವಾದ ಒಂದು ಇಂಟ್ರೊಡಕ್ಷನ್ ಕೊಡಬೇಕಾಗತ್ತೆ. ಆದರೆ ಇಲ್ಲಿ ಶಿವಮೊಗ್ಗದ ಜನರಿಗೆ ಮಾತಾಡೋಕ್ಕೆ ಸ್ವಲ್ಪ ಭಯ ಆಗುತ್ತೆ. ಶಿವಮೊಗ್ಗ ಅಂದರೆ ಸಾಹಿತ್ಯ, ಸಂಸ್ಕೃತಿ, ಸಂಗೀತ ಇವುಗಳ ಒಂದು ಸತ್ವವನ್ನು ತುಂಬ ಉಳಿಸ್ಕೊಂಡಿರುವಂಥ ಒಂದು ಊರು. ಪಕ್ಕದಲ್ಲೇ ಮತ್ತೂರು ಬೇರೆ ಇದೆ. ಹಾಗಾಗಿ ನೀವೆಲ್ಲ ನನಗಿಂತ ಚೆನ್ನಾಗಿ ಇದನ್ನು ತಿಳ್ಕೊಂಡಿರ್ತೀರಿ. ಒಬ್ಬರಂತೂ PhD ಮಾಡಿದವರೇ ಇದ್ದಾರೆ. ಹೀಗಾಗಿ ನೀವು ಸಾಕಷ್ಟು ತಿಳಿದಿರುವಂಥ ಸಾಹಿತಿಗಳು. ಎಲ್ಲ ದೃಷ್ಟಿಯಿಂದಲೂ ಕೂಡ ನಾನು ತುಂಬ ಚಿಕ್ಕವಳು. ಮತ್ತು ಈ ಕೃತಿಯೇ ಅದ್ಭುತವಾದಂಥ ಕೃತಿ. ಯಾಜ್ಞವಲ್ಕ್ಯರ ಜೀವನ, ಒಂದು ವೇದರ್ಷಿ, ಬ್ರಹ್ಮರ್ಷಿಯ ಸಿದ್ಧಪುರುಷನೇ ಹುಟ್ಟಿ ಬಂದು ಮತ್ತೆ ಬ್ರಹ್ಮತ್ವವನ್ನು ಪಡೆಯುವ ಆ ಮಾರ್ಗ ಭಾಳ ಹೃದಯವಾಗಿದೆ, ತುಂಬ ಸುಂದರವಾಗಿದೆ. ಒಂಥರ ನಮ್ಮನ್ನು ಧ್ಯಾನದಲ್ಲಿ ತೊಡಗಿಸುತ್ತೆ. ಈ ಕೃತಿ ರೋಚಕತೆ ಇಲ್ಲ, ಅಲ್ಲಿರೋದು ಒಂದು ಶಾಂತಿ, ನೆಮ್ಮದಿ, ಧ್ಯಾನಾವಸ್ಥೆಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ.
ಒಂಥರ ದೊಡ್ಡ ಮಹಾ ಗಂಗಾ ಪ್ರವಾಹ ಕೊನೆಯಲ್ಲಿ ಸಮುದ್ರ ಸೇರೋ ಹೊತ್ತಿಗೆ ಡೆಲ್ಟಾ ರೀಜನಲ್ಲಿ ಅದು ಹೇಗೆ ತುಂಬ ಗಂಭೀರವಾಗಿ ಅದರ ಒಂದು ಹರಿವಿರುತ್ತೋ ಆ ರೀತಿಯ ಒಂದು ಕೃತಿ ಇದು. ಹಾಗಾಗಿ ಇದೊಂದು ಅನುಭವ, ಒಂದು ಆನಂದದ ದಿವ್ಯವಾದ ಅನುಭವ ಅಂತ ಹೇಳಿ ನಾನು ಇದನ್ನು ಒಪ್ಕೊಂಡ್ಬಿಟ್ಟೆ. ಆಮೇಲೆ ಸ್ವಲ್ಪ ಭಯನೂ ಶುರುವಾಯಿತು. ಸುಮಾರು ವರ್ಷಗಳ ಹಿಂದೆ ಓದಿದ್ದೆ. ಈ ಮಧ್ಯೆ ಇನ್ನೊಂದು ಸಲ ಸಂಪೂರ್ಣವಾಗಿ ಓದೋಣ ಅಂತ ಅದು ಏನೇನೋ ಕೆಲಸಗಳಲ್ಲಿ ಒಂದು 4-5 ದಿನದಿಂದ ಸ್ವಲ್ಪ ಓಡಿಸ್ಕೊಂಡು ಓದೋ ಹಾಗಾಯಿತು. ಹಾಗಾಗಿ ಎಷ್ಟೋ ಕೆಲವು ಸೂಕ್ಷ್ಮ ವಿಚಾರಗಳು ಬಿಟ್ಟು ಹೋಗಿರ್ಬೋದು. ಹಾಗಾಗಿ ನನ್ನ ಇತಿಮಿತಿಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಈ ಮಹಾದರ್ಶನದ ಪರಿಚಯವನ್ನು ಮಾಡಿಸೋ ಪ್ರಯತ್ನ ಮಾಡ್ತೀನಿ. ಮೊದಲು ದೇವುಡು ಅವರ ಬಗ್ಗೆ ಸ್ವಲ್ಪ ಎಲ್ರಿಗೂ ಗೊತ್ತೇ ಇದೆ, ಆದರೂ ಸ್ವಲ್ಪ ಔಪಚಾರಿಕವಾಗಿ ತಿಳ್ಕೊಳ್ಳೋಣ. ದೇವುಡು ನರಸಿಂಹಶಾಸ್ತ್ರಿಗಳು ನಮ್ಮ ಕನ್ನಡದ ಮೇರು ವಿದ್ವಾಂಸರಲ್ಲೊಬ್ಬರು. ನವೋದಯ ಸಾಹಿತ್ಯ ಕಾಲದ ಬಹಳ ಪ್ರಮುಖ ಹೆಸರು ಅಂತ ನಮ್ಗೆ ಗೊತ್ತೇ ಇದೆ. ಶಂಕರ ಮಠದಲ್ಲಿ ಶಾಸ್ತ್ರಾಧ್ಯಯನವನ್ನು ವಿಧಿಯುಕ್ತವಾಗಿ ಮಾಡಿದಂಥವ್ರು. ಅವರ ಕೃತಿಯಲ್ಲಿ, ಅವರ ನುಡಿಗಳಲ್ಲಿ, ಅವರ ಸಂಭಾಷಣೆಗಳಲ್ಲಿ, ವರ್ಣನೆಗಳಲ್ಲಿ, ವ್ಯಾಖ್ಯಾನಗಳಲ್ಲಿ ಅವ್ರಿಗೆ ಎಷ್ಟು ಪಾಕ ಇತ್ತು, ನಮ್ಮ ವೇದೋಪನಿಷತ್ತುಗಳನ್ನು ಹೇಗೆ ತಿಳ್ಕೊಂಡಿದ್ರು, ಶಾಸ್ತ್ರ ಭಾಗ ಅಷ್ಟೇ ಅಲ್ಲ ಪ್ರಯೋಗ ಭಾಗ ಗೊತ್ತಿತ್ತು, ಅದೆಲ್ಲದರೊಂದಿಗೆ ಜೀವನಾನ್ವಯವೂ ಇತ್ತು. ಈ ಮೂರು ಇರೋದು ತುಂಬ ಅಪರೂಪ. ಸುಮ್ಮನೆ ತರ್ಕದಿಂದ ಎಲ್ಲ ಹೇಳೋದು ಸುಲಭ, ಅಥವಾ ಒಂದು ಭಕ್ತಿಯಿಂದ ಭಯದಿಂದ ಆಚರಿಸೋದು ಒಂದು. ಈ ಆಚಾರಕ್ಕೂ ವಿಚಾರಕ್ಕೂ ಸಂಬಂಧ ಇಟ್ಕೊಂಡು ಜೀವನಾನ್ವಯವನ್ನು ಮಾಡ್ತಾ ಅಲ್ಲಿರೋ ಸೌಂದರ್ಯದ ಅಂಶವನ್ನು, ಸ್ವಾರಸ್ಯವನ್ನು ಅನುಸಂಧಾನ ಮಾಡೋದಕ್ಕೆ ಒಂದು ಕವಿ ಹೃದಯವೂ ಬೇಕು, ಒಂದು ವೈಚಾರಿಕತೆಯೂ ಬೇಕು, ಸಂಪ್ರದಾಯ ನಿಷ್ಠೆಯೂ ಬೇಕು, ಅಧ್ಯಯನವೂ ಬೇಕು. ಇದೆಲ್ಲವೂ ಅವರಲ್ಲಿದ್ದದ್ದು ನಮ್ಗೆ ಗೊತ್ತಾಗತ್ತೆ. ಸಂಸ್ಕೃತದಲ್ಲಿ ಅವರು ಸ್ನಾತಕೋತ್ತರ ಪದವಿಯನ್ನು ಪಡೆದಂಥವರು. ವಿ ಸೀತಾರಾಮಯ್ಯನವರ ಸಹಪಾಠಿಯಾಗಿದ್ದರು, ಡಾಕ್ಟರ್ ರಾಧಾಕೃಷ್ಣ ಅವರ ಶಿಷ್ಯರಾಗಿದ್ದರು, ಪ್ರೊಫೆಸರ್ ಹಿರಿಯಣ್ಣ ಅವರ ಪ್ರಭಾವ ಇವ್ರ ಮೇಲೆ ಸಾಕಷ್ಟಿತ್ತು ಅಂತ ಗೊತ್ತಾಗುತ್ತೆ. ಮೈಸೂರಿನ ಸದ್ವಿದ್ಯಾ ಪಾಠಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದರು, ಬೆಂಗಳೂರಿನ ಗಾಂಧಿನಗರದ ಆರ್ಯ ವಿದ್ಯಾಶಾಲೆಯ ಸ್ಥಾಪಕರಾಗಿದ್ದರು. ನನ್ನ ತಂದೆಯವರು ಅಲ್ಲೇ ಓದಿದ್ದು, ಯಾವಾಗಲೂ ಹೇಳೋರು. ಆಮೇಲೆ ಇವರು ಹಲವು ರಂಗಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಸಾಹಿತ್ಯ ಒಂದೇ ಅಲ್ಲ, ಅವರ ಸೇವೆ ಸಾಮರ್ಥ್ಯಗಳು ಬಹುಮುಖವಾದಂಥವು. ಸಿನಿಮಾನಲ್ಲೂ ಕೂಡ ಅಲ್ಲಿಗೆ ಸಾಹಿತ್ಯ ಕೂಡ ಅವರು ಒದಗಿಸಿದ್ದಾರೆ. ರಂಗಭೂಮಿ, ವಿದ್ಯಾಸಂಸ್ಥೆಗಳ ನಿರ್ವಹಣೆ ಮಾಡಿದ್ದಾರೆ, ಆಡಳಿತದಲ್ಲಿ, ಸಹಕಾರಿ ಸಂಸ್ಥೆಗಳನ್ನು ನಡೆಸೋದ್ರಲ್ಲಿ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ, ಪತ್ರಿಕೋದ್ಯಮದಲ್ಲಿ, ಬರಹದಲ್ಲಿ, ಲೇಖನದಲ್ಲಿ ಮತ್ತು ಕಾದಂಬರಿಗಳನ್ನು ಬರೆದಿದ್ದಾರೆ. ಹಲವಾರು ಕಾದಂಬರಿಗಳನ್ನು ಬರೆದಿದ್ದಾರೆ. ಇದು ಮೂರೇ ಅಲ್ಲ, ಮಹಾದರ್ಶನ, ಮಹಾಬ್ರಾಹ್ಮಣ, ಮಹಾಕ್ಷತ್ರಿಯ ಬಹಳ ಪ್ರಸಿದ್ಧ. ಅದರಲ್ಲೂ ಮಹಾದರ್ಶನ ಅವರ ಒಂಥರ ಮುಕುಟಪ್ರಾಯ, ಜಿವೆಲ್ ಆನ್ ದ ಕ್ರೌನ್ ಅಂತ ಹೇಳ್ತಾರಲ್ಲ, ಹಾಗೆ ಅವರ ಜೀವನದ ಕೊನೆಯ ಘಟ್ಟದಲ್ಲಿ ಅವರು ಬರೆದಂತಹ ಕೃತಿ. ಮತ್ತು ಒಂಥರ ಹೇಳೋದಾದರೆ ನ ಭೂತೋ ನ ಭವಿಷ್ಯತಿ ಅಂತನ್ನುವ ಕೃತಿ. ಇಂಥ ಕೃತಿಯನ್ನು ನಾನಂತೂ ಕಂಡಿಲ್ಲ. ಇದು ಬಹಳ ವಿಶಿಷ್ಟವಾಗಿದೆ ಮತ್ತು ಒಂಥರ ಅವರ ಹೃದಯವನ್ನೇ ಧಾರೆ ಎರೆದು ಬಿಟ್ಟಿದ್ದಾರೆ ಈ ಕೃತಿಯಲ್ಲಿ. ಹೀಗೆ ಹಲವಾರು ಕೃತಿಗಳನ್ನು ಅವರು ಬರೆದಿದ್ದಾರೆ. 1920ರಿಂದ ಅವರ ಸಾಹಿತ್ಯ ಕೃಷಿ ವಿಶೇಷವಾಗಿ ಪ್ರಾರಂಭವಾಯಿತು ಅಂತ ಗೊತ್ತಾಗತ್ತೆ. ಲೇಖಕರು, ಕಾದಂಬರಿಕಾರರು, ಶಾಸ್ತ್ರಜ್ಞರು ಎಲ್ಲವೂ ಆಗಿದ್ದರು. ಶಾಸ್ತ್ರ ಪ್ರಾಮಾಣ್ಯದೊಂದಿಗೆ ಅನುಭವ ಪ್ರಾಮಾಣ್ಯವನ್ನು ಸೇರಿಸ್ಕೊಂಡೇ ಅವರು ಹೇಳಿದ್ದು ನಮಗೆ ಈ ಕೃತಿಯಲ್ಲಿ ಕಾಣ್ತಾ ಬರುತ್ತೆ. ಹಲವಾರು ಕೃತಿಗಳು, ಅವರು 92ಕ್ಕಿಂತ ಹೆಚ್ಚು ಗ್ರಂಥಗಳನ್ನು ಬರೆದಿದ್ದಾರೆ ಅಂತ ಗೊತ್ತಾಯಿತು. ಹಾಗೆ ಸುಮಾರು 18-20 ಕಾದಂಬರಿಗಳನ್ನು ಅವರು ಬರೆದಿದ್ದಾರೆ. ಎಷ್ಟೋ ಅನುವಾದಗಳನ್ನು ಮಾಡಿದ್ದಾರೆ. ಅವ್ರು ಮಾಡಿರೋ ಅನುವಾದಗಳು ನೋಡಿ, ಯೋಗ ವಾಸಿಷ್ಠ, ವಿಕ್ರಮೋರ್ವಶೀಯ, ಮೇಘ ಸಂದೇಶ ಮುಂತಾದ ಕಾಳಿದಾಸನ ಕೃತಿಗಳು, ಕಥಾಸರಿತ್ ಸಾಗರ, ರಾಮಾಯಣ, ಮಹಾಭಾರತ, ಭಾಗವತ ಸಂಗ್ರಹಗಳು, ಹೀಗೆ ಹೊಸಗನ್ನಡದಲ್ಲಿ ಪಂಚತಂತ್ರದ ಅನುವಾದ ಮಾಡಿದ್ದಾರೆ. ಮಕ್ಕಳ ಸಾಹಿತ್ಯವನ್ನು ಅವರು ರಚನೆ ಮಾಡಿದ್ದಾರೆ. ಹಲವಾರು ಕೃತಿಗಳನ್ನು ದೇವುಡು ಕೃತಿಗಳು, ದೇಶಾಂತರ ಕಥೆಗಳು, ದೇವುಡು ಕಥೆಗಳು ಅಂತೆಲ್ಲ ಬಂದಿವೆ. ಮತ್ತು ನವಜೀವನ, ನಮ್ಮ ಪುಸ್ತಕ ಅನ್ನುವ ಮಾಸಿಕ, ರಂಗಭೂಮಿ ಪತ್ರಿಕೆಗಳ ಸಂಪಾದಕರಾಗಿದ್ದರು. ಮತ್ತು ಹೀಗೆ ತುಂಬ ಅವರ ಕೆಲಸಗಳು ನಡೆದಿವೆ. ಅಖಿಲ ಭಾರತ ಮಟ್ಟದ ಸಂಸ್ಕೃತ ವಿದ್ವತ್ ಸಮ್ಮೇಳನದಲ್ಲಿ ಅವರು ಮೈಸೂರಿನ ಪ್ರತಿನಿಧಿಯಾಗಿ ಭಾಗವಹಿಸಿದ್ದಾರೆ. ಅವರ ಮಹಾಕ್ಷತ್ರಿಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ. ಒಟ್ಟಿನಲ್ಲಿ ಸಂಸ್ಕೃತಿ ಅಂತನ್ನುವ ಸಮೀಕ್ಷಾ ಗ್ರಂಥವು ಕೂಡ ಅವರಿಂದ ಮೂಡಿದೆ. ಹೀಗೆ ಅವರ ಪ್ರತಿಯೊಂದು ಕೃತಿ ಕೂಡ ಬಹಳ ಮೌಲಿಕವಾಗಿದೆ ಗುಣಮಟ್ಟದಲ್ಲಿ, ಮತ್ತು ಆಳ ಇದೆ. ವ್ಯಾಪ್ತಿ ಇದ್ದಾಗ ಒಂದ್ಸಲ ಆಳ ಇರಲ್ಲ, ಆಳ ಇದ್ದರೆ ವ್ಯಾಪ್ತಿ ಇರಲ್ಲ. ವಿಡ್ತ್ ಆ್ಯಂಡ್ ಡೆಪ್ತ್ ಎರಡೂ ಕೂಡ ಅವರಲ್ಲಿ ನಮಗೆ ಕಾಣಿಸುತ್ತೆ. ಅದಕ್ಕೆ ಕಾರಣ ಏನು ಅಂದರೆ ಅವರು ಜೀವನದಲ್ಲಿ ಆಚಾರವನ್ನು
ವಿಚಾರವನ್ನು, ಸೌಂದರ್ಯ ಪ್ರಜ್ಞೆಯನ್ನು ಮೂರನ್ನೂ ಇಟ್ಕೊಂಡಿದ್ರು. ಸಾಮಾನ್ಯವಾಗಿ ವಿಚಾರವಂತರು ಸೌಂದರ್ಯ ಪ್ರಜ್ಞೆ ಬಿಟ್ಟುಬಿಡ್ತಾರೆ, ಗುರ್ರಂತ ಒಂಥರ ಬರೀ ತರ್ಕ ಮಾಡ್ಕೊಂಡು ಒಣ ತರ್ಕದಲ್ಲಿ ಇದ್ದು ಬಿಡ್ತಾರೆ. ಅಥವಾ ಆಚಾರಶೀಲತೆಯ ನೆಪದಲ್ಲಿ ಗೊಡ್ಡು ಮೌಢ್ಯಕ್ಕೆ ಒಂಥರ ಬರೀ ನಂಬಿಕೆಗೆ ಇಳಿದು ಬಿಡ್ತಾರೆ. ಆಚಾರವೂ ಬೇಕು, ಸತರ್ಕವಾದಂಥ ಒಂದು ವೈಚಾರಿಕತೆಯೂ ಬೇಕು. ಇದರೊಂದಿಗೆ ಜೀವನ ಪ್ರೀತಿ, ಸೌಂದರ್ಯ ಪ್ರಜ್ಞೆ, ಎಸ್ಥೆಟಿಕ್ಸ್ ಅಂತ ಹೇಳ್ತೀವಲ್ಲ, ಅದು ಬೇಕಾಗತ್ತೆ. ಈ ಮೂರು ಆಯಾಮಗಳಿದ್ದಾಗ ಅರ್ಥಪೂರ್ಣವಾಗತ್ತೆ. ಅದನ್ನು ನಾವು ವ್ಯಾಸ ವಾಲ್ಮೀಕಿರಲ್ಲಿ ಕಾಣ್ತೀವಿ. ವ್ಯಾಸ ವಾಲ್ಮೀಕಿ, ಕಾಳಿದಾಸರು ಯಾತಕ್ಕೆ ನಮಗೆ ಅಜರಾಮರರು ಅಂತಂದರೆ, ಅವ್ರು ಬರೀ ವಿದ್ವಾಂಸರೇ ಆಗಿರಲಿಲ್ಲ, ಅವ್ರು ಬರೀ ಕವಿಗಳೇ ಆಗಿರಲಿಲ್ಲ, ಅವ್ರಿಗೆ ಜೀವನ ಪ್ರೀತಿ ಇತ್ತು, ಒಂದು ಸೌಂದರ್ಯ ಪ್ರಜ್ಞೆ ಇತ್ತು. ಅಂಥದ್ದನ್ನು ನಾವು ಡೇವಿಡ್ ಅವರ ಒಂದು ಕೃತಿಗಳಲ್ಲಿ ನಾವು ನೋಡ್ತೀವಿ. ಇನ್ನು ಮಹಾದರ್ಶನದ ಕೃತಿಯ ಬಗ್ಗೆ ನಾವು ನೋಡೋ ಹಾಗಿದ್ರೆ, ಇದು ಅವರು 1962ರಲ್ಲಿ ತೀರ್ಕೊಂಡ ಮೇಲೆ ಇದನ್ನು ತಕ್ಷಣವೇ ಪ್ರಕಟಣೆ ಮಾಡಲಾಯಿತು, ಪ್ರಕಾಶಿಸಲಾಯಿತು. ಮಹಾದರ್ಶನ ಅನ್ನೋದು ಮಹರ್ಷಿ ಯಾಜ್ಞವಲ್ಕ್ಯರ ಜೀವನದ ಒಂದು ಕಥನ. ನೋಡಿ, ಅವರು ಆಯ್ದುಕೊಂಡಿರೋದೇ ಒಂದು ದೊಡ್ಡ ಸಾಹಸ. ಏಕೆಂದರೆ ಈಗ ವಿಶ್ವಾಮಿತ್ರ ವಸಿಷ್ಠರ ಕತೆ ಒಂದು ರೋಚಕತೆ ಇದೆ, ಅದು ಒದಗುತ್ತೆ ನಾಟಕಕ್ಕೆ, ಸಿನಿಮಾಗೆ, ಕಥೆಗೆ ಒದಗುವಂಥದ್ದು. ರೋಷ, ಅದು ಪೈಪೋಟಿ, ಇಂಥದ್ದೆಲ್ಲ ಒಂದಷ್ಟು ಸಿಕ್ಕತ್ತೆ ನಮಗೆ. ಅಗಸ್ತ್ಯರದು ಇದೆಲ್ಲ ಒಂದು ಸ್ವಲ್ಪ ಕಥೆಗೆ, ಕಥಾನಕಕ್ಕೆ, ನ್ಯಾರೇಷನ್ಗೆ ಸಿಕ್ಕುವಂಥ ವಿಚಾರಗಳು. ಯಾಜ್ಞವಲ್ಕ್ಯರ ಜೀವನ ಹಂಗಲ್ಲ. ಅಲ್ಲಿ ಯಾವ ಆವೇಶ, ಆವೇಗ ಅದೆಲ್ಲ ಕಾಣಿಸೋದಿಲ್ಲ. ಮೊದಲಿಂದ ಕೊನೆಯವರೆಗೆ ಒಂದು ಶಾಂತಿಯ ಪ್ರವಾಹದಂತೆ ಇರುತ್ತೆ. ಕವಿಗಳಿಗೆ, ಸಾಹಿತಿಗಳಿಗೆ ಅಥವಾ ನೃತ್ಯ, ನಾಟಕ ಸಂಯೋಜಕರಿಗೆ ಸ್ವಲ್ಪ ಈ ನವರಸಗಳು ಬದಲಾಗ್ತಾ ಇದ್ರೆ ಮಾತ್ರ ಭಾಳ ಚೆನ್ನಾಗಿ ಕಥೆಯನ್ನು ಕಟ್ಟಕ್ಕೆ ಸಾಧ್ಯ. ಅಂಥದ್ರಲ್ಲಿ ಇವರು ಯಾಜ್ಞವಲ್ಕ್ಯರ ಕಥೆಯನ್ನು ಆಯ್ದುಕೊಂಡಿದ್ದಾರೆ ಅಂತಂದರೆ ಅವರ ಕಾನ್ಫಿಡೆನ್ಸ್ ತುಂಬ ಅದ್ಭುತವಾದದ್ದು. ಬೋರ್ ಹೊಡಿಸ್ದೆ ಅಂಥ ಒಂದು ಶಾಂತರಸ ಪ್ರಧಾನವಾದ ಜೀವನವನ್ನು ಹೇಳೋದು ಕಷ್ಟ. ಅದನ್ನು ಅವರು ಆಯ್ದುಕೊಂಡಿದ್ದಾರೆ. ಇದಕ್ಕೆ ಆಧಾರ ನಮಗೆಲ್ಲ ಗೊತ್ತಿರೋ ಹಾಗೆ ಶುಕ್ಲ ಯಜುರ್ವೇದದ ಅಲ್ಲಿ ಬರುವಂಥ ವಿಚಾರ. ಶುಕ್ಲ ಯಜುರ್ವೇದದಲ್ಲಿ ಪ್ರಮುಖವಾಗಿ ಕಾಣಿಸೋದು ಯಾಜ್ಞವಲ್ಕ್ಯರು. ಅದರಲ್ಲೂ ಬೃಹದಾರಣ್ಯೋಪನಿಷತ್ತಲ್ಲಿ ಗಾರ್ಗಿ ಮೈತ್ರೇಯಿ ಯಾಜ್ಞವಲ್ಕ್ಯರ ಸಂವಾದ ಇತ್ಯಾದಿ ಎಲ್ಲ ಬರುತ್ತೆ. ಮತ್ತು ಗಾರ್ಗಿ ಮತ್ತು ಯಾಜ್ಞವಲ್ಕ್ಯರಿಗೆ ನಡೆದಂಥ ಸಂವಾದ ಜನಕನ ಸಭೆಯಲ್ಲಿ, ಅದರ ಬಗ್ಗೆನೂ ನಮಗೆ ಗೊತ್ತಿದೆ ಅಷ್ಟಿಷ್ಟು. ಅದನ್ನು ಭಾಳ ಚೆನ್ನಾಗಿ ಉಪನಿಷತ್ ಮೂಲದಿಂದ ಆ ಮಂತ್ರಗಳನ್ನೇ ತೆಗೆದುಕೊಂಡು ಸರಳಗನ್ನಡದಲ್ಲಿ ಅವರು ಕಟ್ಟಿಕೊಟ್ಟಿದ್ದಾರೆ. ಈ ಕೃತಿಯಲ್ಲಿ ಅವರು ವೇದ, ಪುರಾಣ, ರಾಮಾಯಣ, ಮಹಾಭಾರತಗಳ ಮೂಲಕ ವೇದ ಕಾಲದ ಸಮಾಜದ, ಪರಿವಾರದ ಜೀವನ ಶೈಲಿಯನ್ನು ಹೆಕ್ಕಿ ಅದನ್ನು ಕನ್ನಡದ ಕಾಂಟೆಕ್ಸ್ಟಲ್ಲಿ ಕಟ್ಟಿದ್ದಾರೆ. ಅಲ್ಲಿ ಆ್ಯಕ್ಚುಲಿ ಇದು ನಡೆದದ್ದು ಮಿಥಿಲಾನಗರದ ಹತ್ತಿರ, ಅಲ್ಲೆಲ್ಲೋ ಇದ್ದಿದ್ದು ಯಾಜ್ಞವಲ್ಕ್ಯರು. ಜನಕನ ಆಸ್ಥಾನಕ್ಕೆ ಹತ್ತಿರ ಅಂತ, ಹಿಮಾಲಯ ಅಂತ ಗೊತ್ತಾಗುತ್ತೆ. ಆದರೆ ನಮಗೆ ಇದು ಕನ್ನಡದ ಯಾಜ್ಞವಲ್ಕ್ಯರ ಕಾಣಿಸ್ತಾರೆ. ಅವ್ರು ಉಡೋ ಪಂಚೆ ಇರ್ಬೋದು, ಅವರ ಹೆಂಡತಿ ಯಾಜ್ಞವಲ್ಕ್ಯರ ತಾಯಿ ಆಲಂಬಿನಿ ದೇವಿಯ ಒಂದು ವೇಷಭೂಷ ಇರ್ಬೋದು, ಆ ಆಶ್ರಮದ ಪರಿಸರ ಇರ್ಬೋದು, ಅದೆಲ್ಲ ನಮ್ಮ ಕನ್ನಡದ ಸಂಸ್ಕೃತಿಗೆ ತುಂಬ ಹತ್ತಿರವಾಗುವಂಥ ರೀತಿಯಲ್ಲಿ ಅದು ಕವಿಯ ಶಕ್ತಿ, ಆ ರೀತಿ ಅವರು ಕೊಡ್ತಾರೆ. ಆಮೇಲೆ ಪಾತ್ರೋಚಿತ್ಯ ಬಹಳ ಚೆನ್ನಾಗಿದೆ. ಚತುರ್ವರ್ಣದವರು ಬಂದು ಹೋಗ್ತಾರೆ. ಪ್ರಮುಖವಾಗಿ ಇದು ಬ್ರಾಹ್ಮಣ ಜೀವನವೇ ಆದರೂ ಕೂಡ ಅದ್ರ ಬಗ್ಗೆ ಏನು ಆಕ್ಷೇಪ ಎತ್ತಬೇಕಾಗಿಲ್ಲ. ಯಾರ ಬಗ್ಗೆ ಬರೆಯುತ್ತೀವೋ ಅವ್ರ ಬಗ್ಗೆ ಬರೀಬೇಕಾಗತ್ತೆ. ಹಾಗಾಗಿ ಅವರು ಆ ಕಾಲದಲ್ಲಿ ಹೇಗಿದ್ರು ಅದನ್ನೆಲ್ಲ ಹೇಳ್ಕೊಂಡು ಹೋಗಿದ್ದಾರೆ. ಇನ್ನು ಕಥೆಯನ್ನು ನಾನು ಸಾರವಾಗಿ ಹೇಳಿಬಿಟ್ಟು ಆಮೇಲೆ ಅದರ ವಿಚಾರಕ್ಕೆ ಹೋಗ್ತೀನಿ. ಕಥೆಯನ್ನು ಸರಳವಾಗಿ ನೋಡೋ ಹಾಗಿದ್ರೆ, ಅದೊಂದು ದೇವರಾತ ಮತ್ತು ಆಲಂಬಿನಿ ದೇವಿ ದಂಪತಿಗಳು, ಯಾಜ್ಞವಲ್ಕ್ಯರ ತಂದೆ ತಾಯಂದರು. ಆಗಿನೂ ಯಾಜ್ಞವಲ್ಕ್ಯರು ಹುಟ್ಟಿಲ್ಲ. ಆಲಂಬಿನಿ ದೇವಿ ಗರ್ಭಿಣಿಯಾಗಿದ್ದಾಳೆ. ಪುಂಸವನ ಅಂತ ನಮ್ಮ ಮೊದಲ ಗರ್ಭ ಸಂಸ್ಕಾರ ನಡೆದಿದೆ. ಇಬ್ಬರು ಮಲಗಿದ್ದಾರೆ ರಾತ್ರಿ. ಆಗ ದೇವರಾತ್ರಿಗೆ ಒಂದು ವಿಶಿಷ್ಟವಾದ ಕನಸಾಗತ್ತೆ. ಒಬ್ಬ ಮಹಾತ್ಮ ಬರ್ತಾನೆ ಕನಸಿನಲ್ಲಿ, ತಪೋಲೋಕದಿಂದ ಬರ್ತಾನೆ. ಬಂದವನೇ, ನಾನು ನಿನ್ನ ಮಗನಾಗಿ ಹುಟ್ಟುತ್ತಾ ಇದ್ದೀನಿ ಅಂತ ಅವಸರವಾಗಿ ಆಲಂಬಿನಿ ದೇವಿಯ ಗರ್ಭದೊಳಗೆ ಪ್ರವೇಶ ಮಾಡ್ತಾನೆ. ಎಚ್ಚರವಾಗತ್ತೆ. ನೋಡಿದ್ರೆ ಆಲಂಬಿನಿ ದೇವಿಗೂ ಎಚ್ಚರವಾಗಿರುತ್ತೆ. ಒಳಗೂ ಅಂಥದ್ದೇ ಒಂದು ಕನಸಾಗಿರುತ್ತೆ. ಇಬ್ಬರಿಗೂ ಅರ್ಥವಾಗತ್ತೆ, ನನ್ನ ಮನೆಯಲ್ಲಿ ಹುಟ್ಟುತ್ತಾ ಇರುವಂಥ ಮಗು ಅಸಾಮಾನ್ಯ, ಮಹಾತ್ಮ, ಗಂಡು ಮಗುವೇ ಆಗತ್ತೆ. ಒಬ್ಬ ಮಹಾತ್ಮ ಬರ್ತಾನೆ ಅಂತ ಗೊತ್ತಾಗತ್ತೆ. ಒಬ್ಬ ಬ್ರಹ್ಮಜ್ಞಾನಿ ಬರ್ತಾನೆ ಅಂತಲೂ ಗೊತ್ತಾಗತ್ತೆ. ದೇವರಾತರು ಕರ್ಮಕಾಂಡಿಗಳು. ಹಾಗಾಗಿ ಅವ್ರಿಗೆ ಸ್ವಲ್ಪ ಯೋಚನೆ. ಏನು ಯೋಚನೆ ಅಂತಂದರೆ, ಅವರು ನೋಡಿ, ಕರ್ಮಕಾಂಡ, ಜ್ಞಾನಕಾಂಡ ಅಂತೆಲ್ಲ ನಮ್ಮಲ್ಲಿ ಇದೆಯಲ್ಲ. ಕರ್ಮಕಾಂಡ ಅಂದರೆ ಕರ್ಮವನ್ನು, ಆಚಾರವನ್ನು ಅಚ್ಚುಕಟ್ಟಾಗಿ ಮಾಡಿಯೇ ಮುಕ್ತಿಯನ್ನು ಸಾಧಿಸುವಂಥದ್ದು. ಜ್ಞಾನಕಾಂಡದಲ್ಲಿ ಕರ್ಮಕ್ಕೆ ಅತೀತ, ಕರ್ಮಕ್ಕೆ ವಿರೋಧ ಅಲ್ಲ, ಕರ್ಮಕ್ಕೆ ಅತೀತವಾಗೋದು.
ಹೊಟ್ಟೆ ತುಂಬ ಊಟ ಮಾಡಿದ್ಮೇಲೆ ಸಾಕು ಅಂತೀವಲ್ಲ, ಅದು ಹಾಗೆ ಕರ್ಮ ಮುಗಿದ ಮೇಲೆ ಸಹಜವಾಗಿ ಬರುವ ಪಾಕದಲ್ಲಿ ಜ್ಞಾನ. ಆದರೆ ಜ್ಞಾನಿಗಳನ್ನು ಮತ್ತೆ ಕರ್ಮಕ್ಕೆ ಇಳೀರಿ ಅಂತ ಹೇಳೋಕ್ಕಾಗಲ್ಲ. ಈಗ ರಾಮಕೃಷ್ಣ ಪರಮಹಂಸರನ್ನ, ರಮಣ ಮಹರ್ಷಿಗಳನ್ನ ನೀವು ಯಾಕೆ ಈ ಥರ ಶಿಷ್ಟಾಚಾರ ಪಾಲಿಸಲ್ಲ, ನೀವು ಯಾಕೆ ನಮ್ಮ ಥರ ವೇಷಭೂಷ ಹಾಕ್ಕೊಳ್ಳಲ್ಲ ಅಂತೆಲ್ಲ ಹೇಳೋಕ್ಕಾಗಲ್ಲ. ಅವರು ಅಧಿಧರ್ಮಿಗಳಾಗಿರ್ತಾರೆ. ಹಾಗೆ ಇವನು ಅಧಿಧರ್ಮಿಯಾಗಿ ಹುಟ್ಟುಬಿಟ್ರೆ ನನ್ನ ಕರ್ಮ ಪರಂಪರೆಯನ್ನು ಮುಂದುವರಿಸೋರು ಯಾರು? ಇವನು ಬ್ರಹ್ಮಜ್ಞಾನಿ ಆಗಿಬಿಟ್ರೆ ಹೇಗೆ? ನಾಳೆ ಮದುವೆನೂ ಮಾಡ್ಕೊಳ್ದೆ ಹೋದರೆ, ಈ ವೈದಿಕ ಕರ್ಮಗಳನ್ನು ಅನುಷ್ಠಾನ ಮಾಡದೆ ಹೋದರೆ ಹೇಗೆ ಅಂತ ಒಂದು ಚಿಂತೆ ಇರುತ್ತೆ ದೇವರಾತ ಮಹರ್ಷಿಗಳಿಗೆ. ಆದರೂ ಒಬ್ಬ ಮಹಾತ್ಮ ಹುಡ್ತಾನೆ ಅನ್ನೋ ಸಂಭ್ರಮ. ಆಗ ಅವ್ರಿಗೆ ಸಕಾಲದಲ್ಲಿ ಎಲ್ಲ ಬಗೆಯ ಒಂದು ಸಲಹೆ ಸಿಕ್ಕತ್ತೆ. ಮತ್ತು ತನ್ನ ಪತ್ನಿಗೆ ಹೇಗೆ ಆ ಮಗುವನ್ನು ಸ್ವಾಗತಿಸಬೇಕು ನೋಡಿ. ಇಲ್ಲಿ ಗರ್ಭ ಸಂಸ್ಕಾರ, ಗರ್ಭಿಣಿಯಾದಂಥವಳು ಹೇಗೆ ಆಲೋಚನೆ ಮಾಡಬೇಕು ಇತ್ಯಾದಿಗಳು ಕೂಡ ಅಲ್ಲಿ ಸೂಚ್ಯವಾಗಿ ನಮಗೆ ಬರುತ್ತೆ. ಯಾವ ಮಂತ್ರಗಳನ್ನು ಹೇಳ್ಕೊಳ್ಬೇಕು ಅವಳು ಮಗುವನ್ನು ಸ್ವಾಗತಿಸೋದಕ್ಕೆ, ಮಗು ಹುಟ್ಟಿದಾಗ ಹಾಲು ಕುಡಿಸೋವಾಗ ಏನು ಮಂತ್ರಗಳನ್ನು ಹೇಳಬೇಕು, ಭದ್ರಂಕರ್ಣೆ ವಿಷ್ಣುಯಾಮ ದೇವಾಹ ಹೇಳಬೇಕು, ಪೂರ್ಣಮದ ಪೂರ್ಣಮಿದಂ ಹೇಳಬೇಕು. ಇದನ್ನೆಲ್ಲ ಅಲ್ಲಿ ನಾವು ನೋಡ್ತೀವಿ. ಸಕಾಲದಲ್ಲಿ ಮಗು ಹುಟ್ಟತ್ತೆ. ಕಾರ್ತಿಕ ಶುದ್ಧ ಸಪ್ತಮಿ ಅಂತ ಇಲ್ಲಿ ಹಾಕಿದ್ದಾರೆ. ಆ ಮಗು ಹುಟ್ಟುವಾಗಲೇ ಒಳ್ಳೆ ವಿಶಾಲ ಕಾಯ, ದೊಡ್ಡದಾಗಿ ಹುಟ್ಟುತ್ತೆ. ಜಸ್ಟ್ ನವಜಾತ ಶಿಶು ಅಂತ ಅನಿಸೋದೇ ಇಲ್ಲ, ಅಷ್ಟು ದೊಡ್ಡ ಗಾತ್ರವಾಗಿರುತ್ತೆ. ತಾವು ಅಷ್ಟು ಸರಳರಾದರೂ ಕೂಡ ಇದು ವೈದಿಕ ಸಂಸ್ಕಾರ, ಇದಕ್ಕೆ ಆಡಂಬರ ಬೇಡ ಅಂತ ಅಂದ್ಕೊಂಡು ಕೂಡ ಜನಗನ ಕಡೆಯಿಂದಲೇ ಅವನಿಗೆ ಎಲ್ಲ ಬಗೆಯ ಅನುಕೂಲಗಳು ಒದಗಿ ಸೀಮಂತವು, ಪತ್ನಿಗಾಗಬೇಕಾದಂಥ ಸೀಮಂತೋನ್ನಯನ ಸಂಸ್ಕಾರವು, ನಾಮಕರಣಾದಿ ಸಂಸ್ಕಾರಗಳು ಭಾಳ ಭರ್ಜರಿಯಾಗೇ ನಡೆಯತ್ವೆ. ಅನ್ನದಾನ ಎಲ್ಲ ನಡೆಯತ್ವೆ. ಮತ್ತು ಈ ಮಗು ಹುಟ್ಟಿದ ಮೇಲೆ ಆ ಮಗು ಹೊಟ್ಟೆಯಲ್ಲಿ ಗರ್ಭಸ್ಥವಾಗಿರುವಾಗಲೂ ಕೂಡ ಆ ಆಲಂಬನಿ ದೇವಿಗೆ ವಿಶೇಷವಾದಂಥ ಒಂದು ಅನುಭವ, ಒಂದು ಆನಂದ, ಒಂದು ಶಾಂತಿಯ ಒಂದು ಭಾಸ ಅವಳಿಗೆ ಉಂಟಾಗ್ತಾ ಇರುತ್ತೆ. ಸದಾ ತನ್ನೊಂದಿಗೆ ಯಾರೋ ಇದ್ದು ರಕ್ಷಿಸ್ತಾ ಇದ್ದಾರೆ ಅಂತ ನಮ್ಮ ಭಾವ ಬರುತ್ತೆ. ಮತ್ತು ಯಾವ ಅಗ್ನಿಗಳನ್ನು, 3 ಅಗ್ನಿಗಳನ್ನು ಗೃಹಸ್ಥನು ಪಾಲಿಸ್ತಾನಲ್ಲ, ಆ 3 ಅಗ್ನಿಗಳೇ ಸಾಕ್ಷಾತ್ತಾಗಿ ಇವ್ರಿಗೆ ದರ್ಶನ ಕೊಟ್ಟು ಮಾರ್ಗದರ್ಶನ ಮಾಡ್ತಾ ಇರ್ತಾರೆ. ಹೀಗೆ ಆ ಮಗು ಹುಟ್ಟತ್ತೆ. ಮಗು ಹುಟ್ಟಿದ ಮೇಲೆ ಎಲ್ಲ ಭಾಳ ಮಂಗಳಕರವಾಗಿ ನಡೆಯುತ್ತೆ. ಮತ್ತು ಎಲ್ಲರಿಗೂ ಗೊತ್ತು ಈ ಮಗು ತುಂಬ ವಿಶೇಷ ಅಂತ. ಬುಡಿಲರು ಅಂತ ಅವರು ತುಂಬ ದೊಡ್ಡ ಇಲ್ಲಿ ಬರುವಂಥ ಹಿರಿಯ ಪಾತ್ರ, ತುಂಬ ವಯಸ್ಸಲ್ಲೂ ಜ್ಞಾನದಲ್ಲೂ ಅನುಭವದಲ್ಲೂ ತುಂಬ ಹಿರಿಯರು. ಅವರು ಬಂದು ಈ ಮಗುವಿನ ವೈಶಿಷ್ಟ್ಯವನ್ನು ಕಂಡುಕೊಳ್ತಾರೆ. ಈ ಮಗು ಸಾಮಾನ್ಯನಲ್ಲ, ಇವನಲ್ಲಿ ವಿಶೇಷವಾದ ಶಕ್ತಿಗಳಿವೆ ಅಂತ. ಸಾಮಾನ್ಯವಾಗಿ ಮಕ್ಕಳಿಗೆ ನಾವು ಚೌಲಕರ್ಮ ಮಾಡಿದ್ಮೇಲೆ ಇನ್ನೊಂದಷ್ಟು ಗ್ಯಾಪ್ ಬಿಟ್ಟು ಆಮೇಲೆ ಅಕ್ಷರಾಭ್ಯಾಸ ಮಾಡಿಸೋದು, ಆಮೇಲೆ ಗರ್ಭಾಷ್ಟಮಕ್ಕೆ ಉಪನಯನ ಸಂಸ್ಕಾರ ಮಾಡೋದು, ಇದು ಸಾಮಾನ್ಯ ಮಕ್ಕಳಿಗೆ. ಆದರೆ ಈ ಯಾಜ್ಞವಲ್ಕ್ಯ, ದೇವರಾತರ ಹೆಸರು ಯಜ್ಞವಲ್ಕ ಅಂತ ಹೆಸರು. ಬೇಡ ಅನ್ಸುತ್ತೆ, ಇಕೋ ಹಾಕ್ಬಿಡಿ, ಸಮಸ್ಯೆ ಇದೆ. ಯಜ್ಞವಲ್ಕ ಅಂತ ದೇವರಾತರ ಹೆಸರು. ಯಜ್ಞಗಳನ್ನು ಹೆಣೆಯುವವರು ಅಂತ. ಬೇರೆ ಬೇರೆ ಕಾಮ್ಯ ಅಥವಾ ನಿಷ್ಕಾಮ ಕರ್ಮಗಳಿಗೆ ಬೇಕಾದಂಥ ಹೊಸ ಹೊಸ ಬಗೆಯ ಯಜ್ಞಗಳನ್ನು ನಿರ್ಮಿಸುವಂಥ ಒಂದು ವಿಶೇಷ ಕರ್ಮ ಕೌಶಲ ಇತ್ತು ದೇವರಾತರಿಗೆ. ಹಾಗಾಗಿ ಯಜ್ಞವಲ್ಕ ಅಂತ ಅವ್ರಿಗೆ ಹೆಸರಿತ್ತು. ಅವರ ಮಗ ಆದ್ರಿಂದ ಯಾಜ್ಞವಲ್ಕ್ಯ ಅಂತ ಅವ್ರಿಗೆ ಹೆಸರು ಬರುತ್ತೆ. ಅದನ್ನೇ ನಾಮಕರಣ ಮಾಡ್ತಾರೆ. ಅವ್ರಿಗೆ ಒಂದು ಯೋಚನೆ ಇತ್ತು, ಮಗ ನಾನಾಗಲೇ ಹೇಳಿದ ಹಾಗೆ ಎಲ್ಲಿ ವಿರಕ್ತಿಯ ಮಾರ್ಗ ಹಿಡಿದು ಬಿಡ್ತಾನೋ ಅಂತ. ಅದಕ್ಕೆ ಕೆಲವಾರು ಸಂಸ್ಕಾರಗಳನ್ನು ಮಾಡ್ತಾರೆ. ನಾವೆಲ್ಲ ಇವತ್ತು ಮರೆತು ಬಿಟ್ಟಿದ್ದೀವಿ. ಜಾತಕರ್ಮಾದಿಗಳನ್ನು ಮಾಡಬೇಕು. ಈ ಮಗು ಹುಟ್ಟಿದ ತಕ್ಷಣ ಹೊಕ್ಕಳ ಬಳ್ಳಿಯನ್ನು ಕತ್ತರಿಸೋ ಮುಂಚೆ ಆ ಮಗುವಿಗೆ ಮೇಧಾಜನನ ಅಂತಲೂ ಒಂದು ಸಂಸ್ಕಾರವನ್ನು ಮಾಡ್ತಾರೆ. ಅದರಲ್ಲಿ ಆ ಮಗುವಿನ ಈ ಕುತ್ತಿಗೆಯ ಹಿಂಭಾಗದಲ್ಲಿ ಅಲ್ಲೊಂದು ಮೇಧಾನಾಡಿ, ಹಲವಾರು ನಾಡಿಗಳಿರುತ್ತೆ. ಅದರ ಮಧ್ಯದಲ್ಲೊಂದು ಸುಪ್ತವಾದಂತಹ ಮೇಧಾನಾಡಿ ಇರುತ್ತೆ. ಅದನ್ನು ಮುಟ್ಟಿ ತಂದೆ ಆದಂಥವನು ಕೆಲವು ಮಂತ್ರಗಳನ್ನು ಉಚ್ಚರಿಸಿದಾಗ, ಬಲಭುಜವನ್ನು ಮುಟ್ಟಿದಾಗ ಆ ಮಗುವಿಗೆ ತಂದೆಯ ಕಡೆಯ ಭಾವಕ್ಕೆ ಒಲವು ಬರುತ್ತೆ. ತಂದೆಯ ಅಭಿರುಚಿಗೆ ವಾಲ್ತಾನೆ. ತಾಯಿಯ ಹೊಕ್ಕಳ ಬಳಿಯನ್ನು ಕತ್ತರಿಸೋವಾಗೂ ಆ ಮಗು ತಾಯಿಯ ದೇಹದ ಒಂದು ಭಾಗ. ಹಾಗಾಗಿ ಇನ್ನೂ ವ್ಯಕ್ತಿತ್ವ ಬಂದಿರಲ್ಲ. ಅಷ್ಟರೊಳಗೆ ಅದನ್ನು ಮಾಡಬೇಕು. ಅದಾದಮೇಲೆ ಜಾತಕರ್ಮಾದಿಗಳನ್ನು ಮಾಡಿ ಆದಮೇಲೆ ತಂದೆ ಆದಂಥವನು, ಔರಸ ಪಿತನು ಹೋಗಿ ನದಿಯಲ್ಲೋ ಕೆರೆಯಲ್ಲೋ ಒಂದು ದೊಡ್ಡ ಡೈವ್ ಹಾಕಬೇಕು. ಎಷ್ಟು ಮೇಲಕ್ಕೆ ನೀರು ಎಗರುತ್ತೋ ಅಷ್ಟು ಪಿತೃಗಳು ಮುಕ್ತರಾಗ್ತಾರೆ, ಇವ್ರಿಗೆ ಸದ್ಗತಿ ಉಂಟಾಗತ್ತೆ ಅಂತ ಹೇಳಿ ಇದೆಲ್ಲ ಬಹಳ ಸುಂದರವಾದಂಥ ಕರ್ಮಗಳು. ನಾವು ಏನೇನೋ ಮಾಡೋಕ್ಕೆ ಹೋಗ್ಬಿಡ್ತೀವಿ ಈಗ, ಆ ವ್ರತ ಈ ವ್ರತ, ಈ ಪೂಜೆ ಆ ಪೂಜೆ ಅಂತ. ಆದರೆ ವೈದಿಕ ಸಂಸ್ಕೃತಿಯಲ್ಲಿ ಬರುವಂತಹ ಸಹಜವಾದ ಕೆಲವು ಆಚಾರಗಳು ತುಂಬ ಸುಂದರವಾಗಿವೆ. ಈ ಪುಸ್ತಕ ಓದುವಾಗ ಅಯ್ಯೋ ಎಷ್ಟು ಚೆನ್ನಾಗಿದೆ, ನಾವು ಮಾಡಬಾರ್ದಾ ಅಂತ ಖಂಡಿತ ಅನಿಸುತ್ತೆ.
ಹೀಗೆ ಈ ಮೇಧಾಜನನಾದಿ ಸಂಸ್ಕಾರಗಳನ್ನು ಅವರು ಕೊಡ್ತಾರೆ ಮಗುವಿಗೆ. ಮಗು ಬೆಳೆಯುತ್ತೆ. ಮಗುವಿಗೆ 3 ವರ್ಷ ವಯಸ್ಸು ಬಂದಾಗ ಚೌಲ ಸಂಸ್ಕಾರವಾಗತ್ತೆ. ಅದು ಬಹಳ ಭರ್ಜರಿಯಾಗಿ ಗ್ರ್ಯಾಂಡಾಗಿ ಆಗತ್ತೆ. ನೋಡಿ, ನಾವಾಗಿ ಬಯಸಿ ದುಡ್ಡು ಸೇರಿಸಿ ಮಾಡಿಸೋದು ಬೇರೆ, ನಾವು ಸರಳವಾಗಿ ಮಾಡೋಣ ಅಂದರೂ ಭಗವದಿಚ್ಛೆ, ದೇವರ ಅನುಗ್ರಹದಿಂದ ನಡೆಯೋದು ಇನ್ನೊಂದು. ಹಾಗೆ ದೇವತಾನುಗ್ರಹದಿಂದ ಮಹಾರಾಜನಿಗೆ ಒಂದು ಪ್ರೇರಣೆಯಾಗಿ ಬಂದು ಇವರ ಈ ಸರಳವಾಗಿ ಮಾಡೋಕ್ಕೆ ಹೊರಟಂಥ ಸಂಸ್ಕಾರಗಳೆಲ್ಲ ಚೆನ್ನಾಗಿ ವೈಭವದಿಂದ ನಡೆಯತ್ವೆ. ಎಲ್ಲ ಕಡೆ ಅನ್ನದಾನವಾಗತ್ತೆ, ಜನರು ಬರ್ತಾರೆ, ಬಹಳ ಚೆನ್ನಾಗಿ ನಡೆಯುತ್ತೆ. ಆ ಮಗುವಿಗೆ ಚೌಲ ಸಂಸ್ಕಾರವನ್ನು ಮಾಡಿದ ತಕ್ಷಣವೇ ಅಕ್ಷರಾಭ್ಯಾಸವನ್ನು ಶುರು ಮಾಡ್ತಾರೆ. ಬಹಳ ಬೇಗ ಮಗು ಅಕ್ಷರಗಳನ್ನು ಕಲಿತು ಬಿಡುತ್ತೆ. ಒಂದು ಸ್ವಲ್ಪ ಸ್ವಲ್ಪ ಮಗುವಿಗೆ ಶ್ಲೋಕಗಳನ್ನು ಎಲ್ಲ ಉಚ್ಚಾರಾದಿಗಳನ್ನು ಕಲಿಸ್ತಾರೆ. ಏನು ಕಲಿಸಿದ್ರೂ ಗ್ರಹಿಸ್ತಾ ಇರುತ್ತೆ ಮಗು. 3 ವರ್ಷದ ಮಗುವಿಗೆ ಮೀರಿದಂಥ ಒಂದು ಗಾಂಭೀರ್ಯ, ಒಂದು ಜಿಜ್ಞಾಸೆ ಅವನಲ್ಲಿ ಕಾಣುತ್ತೆ. ಏನೇನೋ ಪ್ರಶ್ನೆಗಳನ್ನು ಕೇಳ್ತಾನೆ ತಾಯಿಯನ್ನು. ತಾಯಿ ಕೂಡ ಆದಷ್ಟು ಉತ್ತರ ಕೊಡ್ತಾಳೆ. ಆದರೆ ಏನಪ್ಪ ಮಗು, ಇಷ್ಟು ಚಿಕ್ಕ ಮಗುವಿಗೆ ಇಂತಿಂಥ ಪ್ರಶ್ನೆ ಬರುತ್ತಾ ಅಂತ ಅವನು ತಾತ್ವಿಕವಾದ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇರ್ತಾನೆ. ಆಮೇಲೆ ಆ ಮಗುವನ್ನು ಒಬ್ಬ ಗೊಲ್ಲ ಎತ್ಕೊಂಡು ಹೋಗ್ತಾನೆ ಒಂದ್ಸಲ. ಹಸುಗಳನ್ನೆಲ್ಲ ಅವರು ಮೇಯ್ಸಕ್ಕೆ ಹೋಗುವಾಗ ಅಲ್ಲಿ ಹೋಮಧೇನುವು ಇರುತ್ತೆ. ಆ ಹೋಮಧೇನುವಿನೊಂದಿಗೆ ಮಾತನಾಡ್ತಾನೆ. ಇದೆಲ್ಲ ಕೆಲವು ಸಿದ್ಧಿಗಳು. ನಾವು ನಾನು ನನ್ನದು ಅಂತನೋ ಒಂದು ಸಣ್ಣ ಗೂಡಿನಲ್ಲಿರ್ತೀವಿ ಮನುಷ್ಯರು. ಆ ಗೂಡನ್ನು ಬಿಟ್ಟು ನಾವು, ಆ ಅಹಂಕಾರದ ಗೂಡನ್ನು ಬಿಟ್ಟು ನಾವು ಪ್ರಕೃತಿ ರೂಪದ ಈ ಪರಮ ಚೈತನ್ಯದಲ್ಲಿ ಲೀನವಾಗ್ತಾ ಆಗ್ತಾ ನಮಗೆ ಪ್ರಕೃತಿಯ ಶಕ್ತಿಗಳೆಲ್ಲ ತಮ್ಮನ್ನು ತಾವು ರಿವೀಲ್ ಮಾಡ್ಕೊಳತ್ವೆ, ತಮ್ಮನ್ನು ತಾವು ತೋರಿಸ್ಕೊಳತ್ವೆ. ಆದರೆ ನಾವು ಹಂಗಲ್ಲ, ನಾವು ನಾನು ಅಂತ ಇಟ್ಕೊಂಡು ಹೊರಡ್ತೀವಿ. ಆ ನಾನು ಅನ್ನೋದು ಕರಗಿದ ತಕ್ಷಣವೇ ನಮಗೆ ಪ್ರತಿಯೊಂದು ಪಶು ಪಕ್ಷಿ ಪ್ರಾಣಿ ಪ್ರಕೃತಿಯ ನಿಸರ್ಗದ ಎಲ್ಲ ಶಕ್ತಿಗಳೊಂದಿಗೆ ಒಂದು ಕನೆಕ್ಷನ್ ಬರುತ್ತೆ. ಅದನ್ನು ಬಹಳ ಚೆನ್ನಾಗಿ ಇಲ್ಲಿ ಅವರು ಕಥೆಯಲ್ಲಿ ಚಿತ್ರಿಸಿದ್ದಾರೆ. ಆ ಪುಟ್ಟ ಮಗು ಯಾಜ್ಞವಲ್ಕ್ಯ ಅವನು ಆ ಹೋಮಧೇನುವಿನೊಂದಿಗೆ ಮಾತನಾಡ್ತಾನೆ. ತಾಯಿಗೆ ಹೇಳ್ತಾನೆ, ಧೇನು ನನ್ನ ಜೊತೆ ಮಾತನಾಡ್ತು ಅಂತ. ಹೌದೇನೋ ಏನೇನೋ ಹೇಳ್ತೀಯ ಅಂತ ಅಮ್ಮ ನಗ್ತಾಳೆ. ಆದರೆ ಅದು ನಿಜ. ತಂದೆ ಹೇಳ್ತಾನೆ, ಹೌದು, ಅದು ಕೆಲವರಿಗೆ ಮಾತ್ರ ಅದು ಸಿದ್ಧಿಸುತ್ತೆ, ಇವನು ಮಹಾತ್ಮ ಸಿದ್ಧಿಸಿದೆ ಅಂತ. ಆ ಹಸುಗಳನ್ನು ಮೇಯಿಸುವಾಗ ಅಲ್ಲಿ ಹೋದಾಗ ಆ ಗೊಲ್ಲ ಎತ್ಕೊಂಡು ಹೋಗ್ತಾನೆ. ಪುಟ್ಟ ಮಗು ಪಾಪ ಕಲ್ಲು ಚುಚ್ಚದೇ ಇರಲಿ ಅಂತ. ಹೀಗೆ ಮೈ ಮೇಲೆ ಅವನನ್ನು ಕೂಡಿಸ್ಕೊಂಡಾಗ ಏನೋ ಒಂದು ಬಗೆಯ ಸಂಚಾರ ಅವನಿಗೆ ಅನುಭವಕ್ಕೆ ಬರುತ್ತೆ. ಏನೋ ವಿಶೇಷ ಇದೆ ಅಂತ. ಆ ಮಗುವಿನ ದೇಹದಲ್ಲಿ ಒಂದು ವಿಶಿಷ್ಟವಾದಂಥ ಶಕ್ತಿ, ಪರಮ ಪರಿಶುದ್ಧವಾದಂಥ ಅಂತರಂಗ, ಅಂತಃಕರಣ, ಮನೋಬುದ್ಧಿ ಅಹಂಕಾರಗಳು ತುಂಬ ಪರಿಶುದ್ಧವಾಗಿದ್ದಾಗ ಅದು ಬ್ರಹ್ಮಚೈತನ್ಯಕ್ಕೆ ತೆರೆದುಕೊಂಡಿರುತ್ತಲ್ಲ, ಅಂಥ ವ್ಯಕ್ತಿತ್ವದಲ್ಲಿ ದೇಹದಲ್ಲೂ ಕೂಡ ಒಂದು ಪಾವಿತ್ರ್ಯದ ಬೋಧೆ ಉಂಟಾಗತ್ತೆ. ಹಾಗೆ ಆ ಮಗುವಿನಲ್ಲಿ ಅಂಥದ್ದನ್ನು ಆ ಗೊಲ್ಲ ಕೂಡ ಅನುಭವಿಸ್ತಾನೆ. ಅಲ್ಲಿ ಅವನು ಕಾಡಿಗೆ ಹೋದಾಗ ಹೋಮಧೇನುವಿನೊಂದಿಗೆ ಮಾತನಾಡ್ತಾನೆ. ತುಂಬ ಚೆನ್ನಾಗಿದೆ, ಸಂವಾದಗಳು ತುಂಬ ಸುದೀರ್ಘವಾಗಿವೆ, ಅದಕ್ಕೆ ನಾನು ವಿವರಕ್ಕೆ ಹೋಗ್ತಿಲ್ಲ. ಅಲ್ಲಿ ಆ ಹೋಮಧೇನುವು ಹಲವಾರು ರಹಸ್ಯಗಳನ್ನು ಹೇಳುತ್ತೆ ಪುಟ್ಟ ಮಗುವಿಗೆ. ಇವನು ಕೇಳೋ ಪ್ರಶ್ನೆಗಳು ಹಾಗೆ ಇರುತ್ತೆ. ಆ ಸಂವಾದವಾದ ಮೇಲೆ ಅವನ ಮನೆಗೆ ಬಂದು ಹೇಳ್ತಾನೆ, ನನಗೆ ಹೋಮಧೇನು ಹಲವಾರು ಉತ್ತರಗಳನ್ನು ಕೊಟ್ಟಿದೆ ಅಂತ ಹೇಳಿ ಆಶ್ಚರ್ಯವಾಗತ್ತೆ. ಆ ಉತ್ತರಗಳು ಕೇವಲ ಇಲ್ಲಿಂದ ಕೇಳಿಸ್ಕೊಂಡಿದ್ದಲ್ಲ, ಕಿವಿಯಿಂದ ಕೇಳಿಸ್ಕೊಳ್ಳೋದು ಬೇರೆ. ಆದರೆ ಹೃದಯಾಂತರಾಳದಿಂದ ಒಂದು ಜಿಜ್ಞಾಸೆ, ಪ್ರಾಮಾಣಿಕವಾದಂಥ ವ್ಯಾಕುಲತೆ ಇದ್ದಾಗ, ಹಸಿದಾಗ ಊಟ ಮಾಡ್ತೀವಲ್ಲ ಹಾಗೆ ಆ ಯಾಜ್ಞವಲ್ಕ್ಯ ಆ ವಿಚಾರಗಳನ್ನು ಹೆಂಗೆ ಗ್ರಹಿಸುತ್ತಾನೆ ಅಂದರೆ ಅದನ್ನು ಆತ್ಮಸಾತ್ ಮಾಡ್ಕೊಂಡಿರ್ತಾನೆ. ಅವನ ಅಂತರಂಗದಲ್ಲಿ ಒಂದು ವ್ಯತ್ಯಾಸಗಳಾಗತ್ವೆ. ಆ ವ್ಯತ್ಯಾಸದಿಂದಾಗಿ ಅವನಲ್ಲಿ ಒಂದು ದೇವತಾತ್ಮಕ ಶಕ್ತಿ, ಅಗ್ನಿ ಶಕ್ತಿ, ಆದಿತ್ಯಾದಿಗಳ ಒಂದು ಜಾಗರಣವಾದ ಅನುಭೂತಿಯನ್ನು ತಂದೆ ನೋಡ್ತಾನೆ. ಈ ಮಗುವಿನಲ್ಲಿ ಒಂದು ವಿಶಿಷ್ಟವಾದ ಜಾಗೃತಿ ಆಗಿದೆ ಅಂತ. ಅಷ್ಟೊತ್ತಿಗೆ ಬುಡಿಲರು ಬರ್ತಾರೆ, ವಯಸ್ಸಾದಂಥ ಋಷಿಗಳು, ತುಂಬ ಯೋಗ್ಯರು, ಮಹಾತ್ಮರು. ಈ ಮಗುವನ್ನು ನೋಡಿದಾಕ್ಷಣ ಇವನಲ್ಲಾಗ್ತಾ ಇರುವ ಪರಿವರ್ತನೆಗಳನ್ನು ಎಲ್ಲ ಚೌಲ ಸಂಸ್ಕಾರದ ದಿನವೇ ಗಮನಿಸಿರ್ತಾರೆ. ಅವ್ರು ಹೇಳ್ತಾರೆ ಹೀಗೆ ಹೀಗೆ ಅಂತ. ಅದಕ್ಕೆ ತಕ್ಕ ಹಾಗೆ ಅವ್ರಿಗೆ ಆ ಮಗುವಿಗೆ ಬೇಕಾದ ಸಂಸ್ಕಾರಗಳನ್ನೆಲ್ಲ ಕೊಡ್ತಾ ಹೋಗ್ತಾರೆ. ಆಮೇಲೆ ಗರ್ಭ ಪಂಚಮದಲ್ಲೇ ಮಗುವಿಗೆ ಉಪನಯನವಾಗತ್ತೆ. ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಮಕ್ಕಳಿಗೆ ಗರ್ಭ ಪಂಚಮದಲ್ಲಿ ಉಪನಯನವಾಗತ್ತೆ. ಅಂದರೆ ಗರ್ಭದಿಂದ ಪ್ರಾರಂಭ ಮಾಡಿದ್ರೆ 4 ವರ್ಷ 3 ತಿಂಗಳು ಏನೋ ಹಾಗೇನೋ ಲೆಕ್ಕ ಬರುತ್ತೆ. ಅಷ್ಟು ಚಿಕ್ಕ ವಯಸ್ಸಲ್ಲಿ ಯಾರಿಗೂ ಮಾಡಲ್ಲ ಸಾಮಾನ್ಯವಾಗಿ. ಆದರೆ ಸ್ಫುಟವಾದ ಉಚ್ಚಾರ ಮತ್ತು ಮಗುವಿನಲ್ಲಿ ಒಂದು ಬಗೆಯ ಫೋಕಸ್, ಕುಳಿತು ಕೇಳುವ, ಆಲಿಸುವ, ಜಪ ಮಾಡುವಷ್ಟು ಒಂದು ಗಾಂಭೀರ್ಯ, ಚಂಚಲರಾಹಿತ್ಯ ಬಂದಾಗ, ಮತ್ತು ಆ ಮಗುವಿಗೆ ಆ ಅರ್ಹತೆ ಇದೆ ಅಂತ ಅನಿಸಿದ್ರೆ ಮಾತ್ರ ಹಾಗೆ ಮಾಡ್ತಾರೆ.
ಶಂಕರಾಚಾರ್ಯರಿಗೆ ಮಾಡಿದ್ರು ಅಂತ ಹೇಳ್ತಾರಲ್ಲ, ಹಾಗೆ ಗರ್ಭಪಂಚಮದಲ್ಲಿ ಅವನಿಗೆ ಉಪನಯನವಾಗತ್ತೆ. ಉಪನಯನವು ತುಂಬ ಭರ್ಜರಿಯಾಗಿ ಆಗತ್ತೆ. ಸಾಮಾನ್ಯವಾಗಿ ನಾವೆಲ್ಲರೂ ಧಿಯೋ ಯೋನಃ ಪ್ರಚೋದಯಾತ್ ಹೇಳ್ತೀವಿ, ಎಲ್ಲ ಮಂತ್ರ ಬಾಯಲ್ಲಿ ಹೇಳ್ತೀವಿ, ಎಷ್ಟು ಲೆಕ್ಕ ಆಯಿತು ಅಂತ ನೋಡ್ತೀವಿ, ಟೈಮ್ ಆಯ್ತಾ ಅಂತ ನೋಡ್ತೀವಿ, ಎದ್ದು ಹೋಗ್ತಿರ್ತೀವಿ. ಒಂದು ರಿಚುವಲ್ ಥರ ಮಾಡಬೇಕಲ್ಲ ಅಂತ ಮಾಡ್ಕೊಂಡು ಹೋಗ್ತೀವಿ, ಆಚಾರ ಅಂತ ಮಾಡ್ತೀವಿ. ಎಂದಾರು ಒಂದು ದಿನ ಜಿಜ್ಞಾಸೆ ಇದ್ದಾಗ ಸ್ವಲ್ಪ ಮನಸ್ಸಿಟ್ಟು ಮಾಡ್ತೀವಿ. ಆದರೆ ಯಾಜ್ಞವಲ್ಕ್ಯನಿಗೆ ಪ್ರತಿಯೊಂದು ಮಂತ್ರವು ಮಂತ್ರಾರ್ಥವು ಅನುಭವಕ್ಕೆ ಪೂರಕವಾಗಿ ಇರ್ತಾ ಇತ್ತು ಅಂತ ಗೊತ್ತಾಗತ್ತೆ. ಈ ಕಥೆಯಲ್ಲಿ ನಾವು ನೋಡೋದು ಅದನ್ನು. ಎಲ್ಲವನ್ನ ಕೇಳಿಸ್ಕೊಂಡಾಗ ಆ ಮಂತ್ರೋಚ್ಚಾರಣೆ ಮಾಡುವಾಗ ಮಂತ್ರಾರ್ಥದ ಕಡೆಗೆ ಗಮನ ಯಾಜ್ಞವಲ್ಕ್ಯನಿಗೆ. ಆ ಮಂತ್ರಗಳನ್ನು ಅವನು ಸಂಪೂರ್ಣವಾಗಿ ಅರ್ಥವರಿತು ಮಾಡ್ತಾ 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 ಅವನಲ್ಲಿ ಆ ನಿಜವಾದ ಒಂದು ಸವಿತೃ ದೇವತೆಯ ಅನುಗ್ರಹ ಅವನಲ್ಲಿ ಪ್ರಾರಂಭವಾಗತ್ತೆ. ಆಮೇಲೆ ಅವನ ಉಪನಯನವಾದ ಮೇಲೆ ಆ ಕಾಲದಲ್ಲಿ ತುಂಬ ದೊಡ್ಡ ಮಹರ್ಷಿಗಳಾದಂಥ ವೈಶಂಪಾಯನ ಹತ್ರ ಕಳಿಸ್ತಾರೆ. ವೈಶಂಪಾಯನರಿಗೆ ತುಂಬ ಸಂತೋಷ, ಇಂಥವನು ನನ್ನ ಶಿಷ್ಯನಾಗಿದ್ದಾನಲ್ಲ ಅಂತ. ತನ್ನ ಎಲ್ಲ ಶಿಷ್ಯರ ಪೈಕಿ ಬಹಳ ವಿಶಿಷ್ಟ ಶಿಷ್ಯ ಇವನು. ಎಲ್ಲವನ್ನ ಗ್ರಹಿಸ್ತಾ ಇರ್ತಾನೆ. ಏಕಸಂತಾಗ್ರಾಹಿ. ಸಂತ ಅಂತಂದರೆ ಗುರು ಒಂದು ಸಲ ಹೇಳಿದ್ದನ್ನು ಶಿಷ್ಯ 2 ಸಲ ರಿಪೀಟ್ ಮಾಡ್ತಾನೆ. ಅದನ್ನು ಒಂದು ವೃತ್ತಕ್ಕೆ ಸಂತ ಅಂತ ಹೇಳ್ತಾರೆ. ಹಾಗೆ ಒಂದು ಸಂತದಲ್ಲಿ ಯಾರು ಒಂದೇ ಸಲಕ್ಕೆ ಗ್ರಹಿಸ್ತಾರೋ ಅವನನ್ನು ಏಕಸಂತಾಗ್ರಾಹಿ ಅಂತ ನಮ್ಮಲ್ಲಿ ಹೇಳ್ತಾರೆ. ಅಂಥ ಏಕಸಂತಾಗ್ರಾಹಿಯಾಗಿರ್ತಾನೆ. ಎಲ್ಲವನ್ನೂ ಕಲಿತಿರ್ತಾನೆ. ಗುರು ಸೇವೆ ಮಾಡ್ತಾ ಇರ್ತಾನೆ ಗುರುವಿನಲ್ಲಿ. ಹೀಗಿರುವಾಗ ಒಂದು ಸಲ ವೈಶಂಪಾಯನರು ತುಂಬ ಸಂತೋಷವಾಗಿರ್ತಾರೆ, ಇಂಥ ಶಿಷ್ಯ ಸಿಕ್ಕದ ಅಂತ. ನೋಡಿ, ಕಥೆ ಸ್ವಲ್ಪ ತಿರುವನ್ನು ಪಡೆಯುತ್ತೆ. ಭಗವದಿಚ್ಛೆ ಅಂತೂ ಒಂದಿರುತ್ತೆ. ಈಗ ಶ್ರೀರಾಮನು ಸಂತೋಷವಾಗಿ ಅಯೋಧ್ಯೆಯಲ್ಲೇ ಇದ್ದು ಬಿಟ್ಟಿದ್ದಿದ್ರೆ ನಮಗೆ ಇವತ್ತೇನು ಸಿಗ್ತಿರ್ಲಿಲ್ಲ ರಾಮಾಯಣ. ಆ ಕೈಕೇಯಿಗೆ ಮಂಥರೆಗೆ ಸ್ವಲ್ಪ ತಲೆ ಕೆಟ್ಟು ಇದೆಲ್ಲ ಆಗಬೇಕಾಗಿತ್ತು. ಹಾಗೆ ವೈಶಂಪಾಯನರು ಸಂತೋಷವಾಗಿರ್ತಾರೆ. ಶ್ರುತಿ ಭಗವತಿ, ಇಲ್ಲಿ ವೇದ ಅಂತ ಏನಿದೆ, ವೇದವನ್ನು ಶ್ರುತಿ ಭಗವತಿ ಅಂತನ್ನುವ ಒಂದು ದೇವಿಯ ರೂಪದಲ್ಲಿ ಹೇಳ್ತಾರೆ. ಆ ಶ್ರುತಿ ಭಗವತಿ ಬಂದು ವೈಶಂಪಾಯನರಿಗೆ ಕಾಣಿಸಿಕೊಂಡು ಹೇಳ್ತಾಳೆ, ನಿನ್ನಿಂದ ಒಂದು ತ್ಯಾಗವಾಗಬೇಕು. ಏನು ತಾಯಿ? ನಿನ್ನ ಶಿಷ್ಯನನ್ನು ನೀನು ತ್ಯಾಗ ಮಾಡಬೇಕು. ಅಯ್ಯೋಯ್ಯೋ, ಯಾಜ್ಞವಲ್ಕ್ಯನನ್ನು ತ್ಯಾಗ ಮಾಡೋದ? ಅತ್ಯಂತ ಪ್ರಿಯ ಶಿಷ್ಯ. ಹಾಗಲ್ಲ, ಅವನು ಹುಟ್ಟಿರೋದು ಈ ಲೋಕಕ್ಕೆ ಒಂದು ಸಂಹಿತೆ, ಬ್ರಾಹ್ಮಣ, ಉಪನಿಷತ್ತು 3 ಕೊಡೋದಕ್ಕಾಗಿ ಅವನು ಹುಟ್ಟಿದಾನೆ. ಅವನಿಂದ ಒಂದು ವೇದ ಪ್ರಕಾರವೇ ಬರಬೇಕಾಗಿದೆ. ಹಾಗಾಗಿ ನೀನು ನಿನ್ನ ಶಿಷ್ಯನಾಗಿ ಇಟ್ಕೊಂಡ್ರೆ ಆಗೋದಿಲ್ಲ. ಅವನನ್ನು ಏನಾದರೂ ಮಾಡಿ ನೆಪ ಮಾಡಿ ಅವನನ್ನು ಆಚೆ ಹಾಕಿಬಿಡು. ಎಂಥ ಕಷ್ಟದ ನಿರ್ಣಯ ಅದು. ಏನು ಮಾಡೋದು? ಲೋಕ ಹಿತಕ್ಕಾಗಿ. ಆಗ ವೈಶಂಪಾಯನರು ಏನು ಮಾಡೋದು? ಹುಡುಕ್ತಾರೆ, ಏನೂ ಸಿಕ್ಕಲ್ಲ. ಈ ಹುಡುಗನ ಓಡಿಸೋದಕ್ಕೆ ಒಂದೇ ಒಂದು ಕಾರಣ ಸಿಕ್ಕೋದಿಲ್ಲ. ಒಂದು ಸಂದರ್ಭದಲ್ಲಿ ಇವ್ರಿಗೆ ಸ್ವಲ್ಪ ಅಸೌಖ್ಯವಿರುತ್ತೆ ದೇಹದಲ್ಲಿ, ಯಾವುದೋ ಒಂದು ಪ್ರಾಯಶ್ಚಿತ್ತ ಮಂತ್ರಗಳನ್ನು ಹೇಳಬೇಕಾಗಿ ಬರುತ್ತೆ. ಆಗ ನಿಮ್ಮ ಪರವಾಗಿ ನಾನು ಮಾಡ್ಲಾ ಅಂತ ಕೇಳ್ತಾನೆ ಯಾಜ್ಞವಲ್ಕ್ಯ. ಪಾಪ ಅವ್ರಿಗೆ ಆಯಾಸವಾಗಿರ್ಬೋದು ಅಂತ. ಅದನ್ನೇ ನೆಪ ಮಾಡಿಕೊಂಡು, ಏನು ಅಷ್ಟೊಂದು ತಿಳ್ಕೊಂಬಿಟ್ಟಿದ್ಯಾ, ನನಗೆ ಎಲ್ಲ ಗೊತ್ತು ಅನ್ಕೊಂಬಿಟ್ಟಿದ್ಯಾ, ಬೇರೆ ಎಲ್ಲರಿಗಿಂತ ನೀನೇ ಬುದ್ಧಿವಂತ ಅನ್ಕೊಂಬಿಟ್ಟಿದ್ಯಾ, ತುಂಬ ಅಹಂಕಾರ ನನಗೆ, ನಾನು ನಿನಗೆ ಕೊಟ್ಟ ವಿದ್ಯೆಯನ್ನೆಲ್ಲ ವಾಪಸ್ ಕೊಟ್ಬಿಟ್ಟು ಹೋಗು ಅಂತ ಹೇಳ್ಬಿಡ್ತಾರೆ. ಆಘಾತವಾಗತ್ತೆ ಯಾಜ್ಞವಲ್ಕ್ಯನಿಗೆ. ಅಯ್ಯೋ ದೇವ್ರೆ, ಏನಾಯಿತು ಅಂತ ಎಲ್ಲರಿಗೂ ಆಘಾತವಾಗತ್ತೆ. ವೈಶಂಪಾಯನರ ಪತ್ನಿಯೂ ಅಡ್ಡ ಬರ್ತಾಳೆ, ಯಾರ ಮಾತು ಕೇಳೋದಿಲ್ಲ ಅವ್ರು. ಹೋಗು, ಎಲ್ಲವನ್ನ ವಮನ ಮಾಡಿ ಹೋಗು. ಏನು ಮಾಡೋದು? ಗುರುವಿನ ಅಣತಿ. ಆಘಾತವಾಗತ್ತೆ. ಆಗ ಆದಷ್ಟು ಜ್ಞಾನವನ್ನು ಅವನು ವಮನ ಮಾಡ್ತಾನಂತೆ. ಅದನ್ನು ಇತರ ಶಿಷ್ಯರು ತಿತ್ತಿರಿ ಪಕ್ಷಿಗಳ ರೂಪದಲ್ಲಿ ಬಂದು ಅದನ್ನು ಅವರು ಸ್ವೀಕರಿಸ್ತಾರೆ. ಆ ತಿತ್ತಿರಿ ಪಕ್ಷಿಗಳ ರೂಪದಲ್ಲಿ ಮುಂದುವರೆದದ್ದನ್ನು ತೈತ್ತಿರೀಯ ಅಂತ ನಾವು ಕರಿತೀವಿ. ಮತ್ತೆ ಅದನ್ನು ಕೃಷ್ಣ ಯಜುರ್ವೇದ ಅಂತ ಆಚೆ ಬಂದದ್ದಲ್ಲ, ಬಾಯಿಂದ ತ್ಯಕ್ತವಾದದ್ದು ಕೃಷ್ಣ ಯಜುರ್ವೇದ. ಈಗ ಅವರು ಗುರುವಿಂದ ಬಹಿಷ್ಕೃತನಾಗಿ ವಾಪಸ್ ಮನೆಗೆ ಬರ್ತಾನೆ. ಆಗ ತಂದೆ ತಾಯಿಗೂ ತುಂಬ ಆಘಾತವಾಗತ್ತೆ. ಏನು ಹೀಗಾಗೋಯ್ತಲ್ಲ ಅಂತ. ಎಲ್ಲರಿಗೂ ಆಶ್ಚರ್ಯ. ಆಡ್ಕೊಳ್ಳೋರು ಆಡ್ಕೊಳ್ತಿರ್ತಾರೆ, ಕೆಲವ್ರಿಗೆ ಆಶ್ಚರ್ಯ. ಯಾಜ್ಞವಲ್ಕ್ಯನಂತೂ ತುಂಬ ದುಃಖ ಪಡ್ತಾನೆ. ಆದರೂ ಕೂಡ ಅವನ ಮನಸ್ಸು ಹೇಗೆ ಅಂದರೆ ಪರಮ ಶಾಂತಿ. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಒಂದು ಸಣ್ಣ ಕೊಳದೊಳಗೆ, ಬಾವಿಯೊಳಗೆ ಆನೆ ಏನಾದರೂ ಪ್ರವೇಶ ಮಾಡಿಬಿಟ್ರೆ, ಆನೆ ಯಾಕೆ, ಒಂದು ನಾಯಿ ಪ್ರವೇಶ ಮಾಡಿದ್ರು ಎಲ್ಲ ಬಗಡವಾಗಿ ನೀರೆಲ್ಲ ಚೆಲ್ಲಾಪಿಲ್ಲಿ ಆಗುತ್ತೆ. ಆದರೆ ಒಂದು ದೊಡ್ಡ ಸಮುದ್ರದೊಳಗೆ ಆನೆಗಳ ಹಿಂಡೇ ಪ್ರವೇಶ ಮಾಡಿದ್ರು ಕೂಡ ಏನು ವ್ಯತ್ಯಾಸ ಆಗೋದಿಲ್ಲ. ಹಾಗೆ ಯಾಜ್ಞವಲ್ಕ್ಯನಿಗೆ ತುಂಬ ದುಃಖ ಆಯಿತು, ನೋವಾಯಿತು, ಅಭಿಮಾನಕ್ಕೆ ಪೆಟ್ಟಾಯಿತು, ಗುರುತ್ಯಕ್ತನು ಅಂತನ್ನುವ ಒಂದು ದುಃಖವೂ ಆಯಿತು. ಆದರೂ ಕೂಡ ದೈವೇಚ್ಛೆ ಅಂತ ಒಂದಿರುತ್ತಲ್ಲ, ಅದನ್ನು ತಾನು ನುಂಗಿಕೊಂಡು ಶಾಂತವಾಗಿದ್ಬಿಡ್ತಾನೆ.
ಈಗ ತಂದೆ ತಾಯಿ ತುಂಬ ದುಃಖಿಸುವಾಗ ಬುಡಿಲರಿಗೆ ಹೋಗಿ ವೈಶಂಪಾಯರ್ ಹೇಳ್ತಾರೆ, ಇಲ್ಲಪ್ಪ ಲೋಕ ಕಲ್ಯಾಣಕ್ಕಾಗಿ ಶ್ರುತಿ ಭಗವತಿ ಹೇಳಿದ್ಲು ಅಂತ ಹೀಗೆ ಮಾಡಬೇಕಾಗಿ ಬಂತು, ಸಮಾಧಾನ ಮಾಡು. ಆಗ ಹೋಗಿ ಹೇಳ್ತಾರೆ, ಎಲ್ಲರಿಗೂ ಅರ್ಥವಾಗುತ್ತೆ ದೇವ್ರ ಇಚ್ಛೆ ಅಂತ. ಈಗ ಯಾಜ್ಞವಲ್ಕ್ಯರನ್ನು ಯಾರು ಸ್ವೀಕರಿಸೋದು? ಈಗ ಗುರುವನ್ನು ಬದಲಾಯಿಸೋ ಹಾಗಿಲ್ಲ. ನಮ್ಮ ಪರಂಪರೆಯಲ್ಲಿ ಔಪಚಾರಿಕವಾಗಿ ಫಾರ್ಮಲ್ ಗುರು ಯಾರಿರ್ತಾರೆ ಅವರಿರುವಾಗ ಅವರ ಪರ್ಮಿಷನ್ ಇಲ್ಲದೆ ಅವರನ್ನು ಬಿಟ್ಟು ಇನ್ನೊಬ್ಬರ ಗುರುವನ್ನು ತೆಗೆದುಕೊಂಡ್ರೆ ಚಂಡಾಲತ್ವ ಬರುತ್ತೆ ಅಂತ. ನಾವು ತ್ರಿಶಂಕು ಸತ್ಯವ್ರತ ರಾಜನ ಕಥೆಯಲ್ಲಿ ನಾವು ನೋಡ್ತೀವಲ್ವ, ವಸಿಷ್ಠರನ್ನು ಬಿಟ್ಟು ಇನ್ನೊಬ್ಬ ಗುರುವನ್ನು ಪಡೆದ ಅಂತ. ಹಾಗಾಗಬಾರ್ದು. ಆದರೆ ಏನು ಮಾಡೋದು? ಅಪೂರ್ಣವಾಗಿದೆ ವಿದ್ಯಾಭ್ಯಾಸ, ಇನ್ನು ಸ್ನಾತಕನಾಗಿಲ್ಲ, ಸಮಾವರ್ತನ ಸಂಸ್ಕಾರ ಮುಗಿದಿಲ್ಲ. ಈ ಸಂದರ್ಭದಲ್ಲಿ ಏನು ಮಾಡೋದು? ಆಗ ಉದ್ಧಾಲಕರ ಬಳಿಗೆ ಅವನನ್ನು ಕಳಿಸಲಾಗತ್ತೆ, ಬುಡಿಲರ ಆಣತಿಯಂತೆ. ಉದ್ಧಾಲಕ ಮಹರ್ಷಿಗಳು ಅವರು ಮಹಾಜ್ಞಾನಿಗಳು. ಅವ್ರು ಹೇಳ್ತಾರೆ, ನಾನು ನಿನಗೆ ಕೂಡಿಸ್ಕೊಂಡು ವಿದ್ಯಾಭ್ಯಾಸ ಅಂತ ಕೊಡೋದಿಲ್ಲ, ಆದರೆ ನೀನು ಈಗಾಗಲೇ ಸುಮಾರು ಸಿದ್ಧಿಯನ್ನು ಪಡೆದಿದೆಯಲ್ಲ, ನೀನು ಪ್ರಶ್ನೆಗಳನ್ನು ಕೇಳ್ತಾ ಹೋಗು, ನಾನು ಉತ್ತರ ಕೊಡ್ತಾ ಹೋಗ್ತೀನಿ, ಸಂವಾದ ರೂಪದಲ್ಲಿ ನಾವು ವಿದ್ಯೆಯನ್ನು ಮುಂದುವರಿಸೋಣ ಅಂತ. ಯಾಜ್ಞವಲ್ಕ್ಯನು ಹಾಗೆ ಮಾಡ್ತಾನೆ. ಉದ್ಧಾಲಕರ ಆಶ್ರಮದಲ್ಲಿ ಕೆಲ ಕಾಲ ವಾಸ ಮಾಡ್ತಾನೆ. ಇಲ್ಲಿ ಉದ್ಧಾಲಕರ ಆಶ್ರಮದ ಚಿತ್ರಣ ತುಂಬ ಚೆನ್ನಾಗಿದೆ ನೋಡಿ. ನಾವು ಏನೇನೋ ಮಾತಾಡ್ತೀವಿ, ಸ್ತ್ರೀಯರಿಗೆ ಅವಕಾಶ ಕೊಟ್ಟಿಲ್ಲ, ಅದು ಇದು ಏನೇನೋ ಹಲವಾರು ಮಾತಾಡ್ತೀವಿ. ಇಲ್ಲಿ ದೇವುಡು ನರಸಿಂಹಶಾಸ್ತ್ರಿಗಳು ಉದ್ಧಾಲಕರ ಪತ್ನಿ ಆಲಾಪಿನಿ ದೇವಿ, ಅವಳು ಎಂಥ ಸಮರ್ಥಳು, ಎಂಥ ಜ್ಞಾನಿನಿ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗತ್ತೆ. ಉದ್ಧಾಲಕರ ಅನುಪಸ್ಥಿತಿಯಲ್ಲಿ ಅವಳೇ ಇಡೀ ಆಶ್ರಮದ ನಿರ್ವಹಣೆಯನ್ನು ಪಾಠನವನ್ನು ಮಾಡ್ತಾ ಇರ್ತಾಳೆ. ಅವಳೊಂದಿಗೆ ಯಾಜ್ಞವಲ್ಕ್ಯರು ಸುದೀರ್ಘವಾದ ಚರ್ಚೆ ಮಾಡ್ತಾರೆ. ಅದೆಷ್ಟು ಪ್ರೌಢವಾಗಿದೆ ಆ ಭಾಗ ಅಂದರೆ ಪುಟಗಟ್ಟಲೆ ಹೋಗುತ್ತೆ. ತುಂಬ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ. ವಿಶೇಷವಾಗಿ ಸರ್ವವೂ ಒಂದೇ ಅಂತನ್ನುವ ಅದ್ವಯ ಭಾವ ಹೇಗೆ ಅಂತನ್ನುವ ಗೊಂದಲಕ್ಕೆ ಅವಳು ಎಷ್ಟೋ ಸೂಕ್ತವಾದ ಉತ್ತರಗಳನ್ನು ಕೊಡ್ತಾ ಹೋಗ್ತಾಳೆ. ಹೀಗೆ ಆಲಾಪಿನಿ ದೇವಿ ಮತ್ತು ಆ ಉದ್ಧಾಲಕರ ಒಂದು ಒಡನಾಟದಲ್ಲಿ ಯಾಜ್ಞವಲ್ಕ್ಯನ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕತ್ತೆ. ಈಗ ಅವನು ಸ್ವಯಂ ಬೋಧನ ಆಗಬೇಕಾಗಿದೆ. ಅವನಿಗೆ ಒಂದು ಔಪಚಾರಿಕ ಗುರು ಅಂತ ಯಾರೂ ಇಲ್ಲ. ಹಾಗಾಗಿ ಅವನು ಸ್ವಯಂ ಬೋಧನ ಆಗಬೇಕಾಗಿದೆ. ಆದಿತ್ಯನೇ ಗುರು, ಸರ್ವರಲ್ಲೂ ಕೂಡ ಅಂತರಂಗದಲ್ಲಿ ಬೆಳಕನ್ನು ಕೊಡುವಂಥವನು ಅದೇ ಆದಿತ್ಯ. ಅವನೇ ನಮ್ಮ ಹೃದಯದಲ್ಲೂ ಇರುವಂಥ ಅದೇ ಪ್ರಾಣಶಕ್ತಿ. ಹಾಗಾಗಿ ಅವನು ಆದಿತ್ಯೋಪಾಸನೆಗೆ ಪ್ರಾರಂಭ ಮಾಡ್ತಾನೆ. ಆದಿತ್ಯೋಪಾಸನೆಗೆ ಪೂರ್ವದಲ್ಲಿ ಅವನು ಪ್ರಾಣಗಳ ಒಂದು ಧ್ಯಾನವನ್ನು ಮಾಡ್ತಾನೆ. ನಮ್ಮ ಈ ಪಂಚಕೋಶಗಳಿವೆಯಲ್ಲ, ಅದು ವಿಚಾರಕ್ಕೆ ಆಮೇಲೆ ಬರ್ತೀನಿ. ಆ ಪಂಚಕೋಶಗಳನ್ನು ಅದರ ಸಂಕ್ರಮಣ ಮಾಡ್ತಾ ಅದನ್ನು ದಾಟ್ತಾ ಹಲವಾರು ರಹಸ್ಯಗಳನ್ನು ತಿಳ್ಕೊಳ್ತಾನೆ, ಪ್ರಾಣಶಕ್ತಿಗಳ ರಹಸ್ಯಗಳನ್ನು ತಿಳ್ಕೊಳ್ತಾನೆ. ಆಗ ಅವನಿಗೆ ಐಹಿಕವಾದ ಭೋಗಗಳ ಎಲ್ಲ ಆಸೆಗಳು ಕಳಚಿಕೊಂಡು ಹೋಗ್ಬಿಡುತ್ತೆ. ನಮಗೆ ಈ ಹೊರಗಡೆಯ ನಾಮರೂಪಾತ್ಮಕವಾದ ಪ್ರಪಂಚ ತುಂಬ ಸತ್ಯ, ತುಂಬ ಬೇಕು, ಇದಿಲ್ಲದೆ ನಾನು ಬದುಕಕ್ಕಾಗಲ್ಲ ಅನ್ನೋ ಒಂದು ಭ್ರಾಂತಿ ಇರುತ್ತೆ. ಆ ಭ್ರಾಂತಿ ಇರೋವರೆಗೂ ನಾವು ತುಂಬ ಓವರ್ ರಿಯಾಕ್ಟ್ ಮಾಡ್ತೀವಿ ಎಲ್ಲದಕ್ಕೂ. ಇವ್ರಂಗೆ ಅಂದ್ಬಿಟ್ರು, ಹಿಂಗೆ ಆಗೋಯ್ತು, ಇದು ಸಿಕ್ಬಿಡ್ತು, ಅದು ಕಳೆದೋಯ್ತು, ಇದು ಸಿಕ್ಕಬೇಕು, ಏನೋ ಕನಸು, ಕೊನೆಗೆ ಒಂದು ಟಕ್ಕಂತ ದೇಹ ಬಿಟ್ಟು ಹೊಟ್ಟೋಗ್ಬಿಡ್ತೀವಿ. ಹಾಗೆ ಮತ್ತೆ ಇನ್ನೊಂದು ದೇಹದಲ್ಲಿ ಸೇರ್ಕೊಳ್ತೀವಿ, ಮತ್ತೆ LKG ಶುರು ಆಗತ್ತೆ. ಇದೇ ಮುಂದುವರಿತಾ ಇರುತ್ತೆ. ಯಾವಾಗ ನಮಗೆ ಈ ಪ್ರಾಣಶಕ್ತಿಗಳ ರಹಸ್ಯಗಳೆಲ್ಲ ನಮ್ಮ ಈ ವ್ಯಕ್ತಿತ್ವ, ಪಂಚಕೋಶಾತ್ಮಕವಾದ ವ್ಯಕ್ತಿತ್ವದ ಎಲ್ಲ ಪದರಗಳು ಅರ್ಥವಾಗತ್ತೋ, ಆಗ ಈ ಅನ್ನಮಯ ಕೋಶ, ಇದಕ್ಕೆ ಸಂಬಂಧಪಟ್ಟಂಥ ಭೋಗಗಳು, ಈ ಜಗತ್ತಿನ ಭೋಗವಸ್ತುಗಳು ಇದೇ ತುಂಬ ದೊಡ್ಡದು ಅಂತ ಅನಿಸೋದಿಲ್ಲ. ನಾವು ವಿಸ್ತೃತವಾಗ್ತೀವಿ, ವಿಶಾಲವಾಗ್ತೀವಿ. ನಮ್ಮ ಈ ಗೂಡಿನ ವ್ಯಕ್ತಿತ್ವ, ಆಧಾರ್ ಕಾರ್ಡ್ ವ್ಯಕ್ತಿತ್ವ ಬಿಟ್ಟು ಇನ್ನು ವಿಶಾಲವಾಗಿ ಅಖಂಡ ಸೃಷ್ಟಿಯಲ್ಲಿ, ಬ್ರಹ್ಮಮಯವಾದಂಥ ಆ ಸೃಷ್ಟಿಯಲ್ಲಿ ನಾನೂ ಒಂದು ಸಣ್ಣ ಕಿಡಿ, ನಾನೇ ಅದು ಅಂತನ್ನುವ ಒಂದು ನಾವು ಲೀನವಾಗುವಂಥ ಭಾವ ಬರುತ್ತೆ. ಅದು ಯಾಜ್ಞವಲ್ಕ್ಯನಿಗೆ ಉಂಟಾಗತ್ತೆ. ಹೀಗೆ ಅವನು ಆ ಪ್ರಾಣಗಳ ಒಂದು ಉಪಾಸನೆಯನ್ನು ಮಾಡಿ ಸಾಕಷ್ಟು ಜ್ಞಾನವನ್ನು ಪಡಿತಾನೆ. ಹಾಗೆ ಆಲಾಪಿನಿ ದೇವಿಯರೊಂದಿಗೆ ಮಾತನಾಡಿ ಚರ್ಚೆ ಮಾಡಿ ಎಷ್ಟೋ ವಿಚಾರ ತಿಳ್ಕೊಳ್ತಾನೆ. ಮುಂದೆ ಅವನು ಆದಿತ್ಯೋಪಾಸನೆಗೆ ತೊಡಗ್ತಾನೆ. ಅದು ತುಂಬ ಚೆನ್ನಾಗಿದೆ ಆ ಭಾಗ ಅಂತೂ. ಅವನು ಕಣ್ಮುಚ್ಕೊಂಡು ಧ್ಯಾನ ಮಾಡುವಾಗ ಅವನ ಪ್ರಶ್ನೆಗಳು, ಅವನ ತರ್ಕ, ಹಾಗೆ ಜಿಜ್ಞಾಸೆ, ಧ್ಯಾನ, ಹೇಗೆ ಆ ತರ್ಕವೆಲ್ಲ ಹೋಗಿ ಜ್ಞಾನವಾಗಿ, ಜ್ಞಾನವೆಲ್ಲ ಹೋಗಿ ಅನುಭವವಾಯಿತು, ದೃಶ್ಯವಾದದ್ದೆಲ್ಲ ಹೇಗೆ ಶ್ರಾವ್ಯವಾಯಿತು, ಶ್ರಾವ್ಯವಾದದ್ದು ಪ್ರಣವವಾಯಿತು ಅಂತ ಹೇಳ್ತಾರೆ ನೋಡಿ. ನಮ್ಮ ಫಿಸಿಕ್ಸಲ್ಲೂ ಹೇಳ್ತಾರೆ, ಈ ಜಗತ್ತಿನ ಎಲ್ಲ ನಾಮರೂಪಾತ್ಮಕವಾದ ಈ ಜಗತ್ತಿಗೆ ಮೂಲ ಸೌಂಡ್ ಅಂತ, ನಾದದಿಂದ ಎಲ್ಲವೂ ಅಂತ.
ಅದನ್ನೇ ನಾವಿಲ್ಲಿ ಅದರ ಸಂವಾದಿಯಾಗಿ ವೇದಗಳಲ್ಲಿ ನೋಡ್ತೀವಿ. ಆ ನಾದ ಮೂಲದ ಪ್ರಣವದ ಅನುಭವ ಅವನಿಗಾಗತ್ತೆ. ಮತ್ತು ಅವನಿಗೆ ಇಂದ್ರ ಶಚಿಯರ ಒಂದು ದರ್ಶನವಾಗತ್ತೆ. ಆ ಇಂದ್ರಾಣಿಯರು ಬಂದು ತಮ್ಮ ಸಕಲ ರಹಸ್ಯಗಳನ್ನು ಹೇಳ್ತಾರೆ. ಹೀಗೆ ಅವನ ಎಲ್ಲ ಕುತೂಹಲಗಳು, ಎಲ್ಲ ಗೊಂದಲಗಳು, ಎಲ್ಲ ಪ್ರಶ್ನೆಗಳು ಎಲ್ಲ ಕರಗಿ ಸರ್ವತ್ರ ಅಖಂಡ ಸಚ್ಚಿದಾನಂದದ ಬೋಧೆ ಅವನಿಗೆ ಆಗಿಬಿಡತ್ತೆ. ಅಂಥ ಒಂದು ಶಾಂತಿ, ನಿರ್ಲಿಪ್ತಿ, ನೆಮ್ಮದಿ, ಪ್ರೀತಿ ಅವನಲ್ಲಿ ಆ ಚಿಕ್ಕ ವಯಸ್ಸಿನಲ್ಲಿ ಇನ್ನೂ ತಾರುಣ್ಯಕ್ಕೂ ಹೆಜ್ಜೆ ಹಾಕಿರೋ ಅವನಿಗೆ ಅಂಥ ಒಂದು ಪರಿಪಕ್ವವಾದ ವ್ಯಕ್ತಿತ್ವ ಉಂಟಾಗತ್ತೆ. ಈ ಆದಿತ್ಯೋಪಾಸನೆಯಲ್ಲಿ ಅವನು ಕೂತ್ಕೊಂಡಾಗ ಎಷ್ಟೋ ದಿನ ಕೂತಿರ್ತಾನೆ, ಅವನಿಗೆ ಗೊತ್ತಾಗೋದಿಲ್ಲ. ಆಮೇಲೆ ಮೆತ್ತಗೆ ಕಣ್ ತೆಗೆದಾಗ ಎದುರುಗಡೆ ಒಂದು ಕುಮಾರಿ ಇರ್ತಾಳೆ, ಸ್ವಲ್ಪ ಪ್ರೌಢ ಕುಮಾರಿ. ಈಗ ನಮಗೆ ಆ ಕಾಲದಲ್ಲಿ 20 ಆಯಿತು ಅಂದರೆ ತುಂಬ ವಯಸ್ಸಾಯಿತು ಅಂತ, ಮದುವೆ ವಯಸ್ಸು ದಾಟ್ತು ಅಂತ ಲೆಕ್ಕ. ಹೆಚ್ಚು ಕಡಿಮೆ ತಾರುಣ್ಯದ ಒಂದು ಕುವರಿ ಇರ್ತಾಳೆ ಅಲ್ಲಿ. ಅವಳು ಮೈತ್ರೇಯಿ. ಅವಳು ಪ್ರತಿದಿನ ತಂದು ಹಾಲಿಡ್ತಿರ್ತಾಳೆ. ಅವಳು ಆಲಾಪಿನಿ ದೇವಿಯ ತಮ್ಮನ ಮಗಳು. ಅವಳು ಬ್ರಹ್ಮವಾದಿನಿ, ಅವಳು ಪರಮ ಅಂತರ್ಮುಖಿ ಅವಳು ಕೂಡ. ಇವರ ವ್ಯಕ್ತಿತ್ವವನ್ನು ನೋಡಿ ಆಶ್ಚರ್ಯ ಅವಳಿಗೆ, ತುಂಬ ಭಾಳ ಇಂಪ್ರೆಸ್ ಆಗಿರ್ತಾಳೆ. ಪ್ರತಿದಿನ ಹಾಲು ತಂದು ಕೊಡ್ತಿರ್ತಾಳೆ, ಇವ್ರು ನೋಡೋದೇ ಇಲ್ಲ. ಅವಳು ಹೇಳ್ತಾಳೆ, 1 ವಾರದಿಂದ ಹಾಲು ತಂದಿಡ್ತಾ ಇದ್ದೀನಿ, ನೀವು ಇವತ್ತೇ ಕಣ್ ತೆಗೆದಿದ್ದು, ವಾರ ಆಯ್ತಾ ಅಂತನ್ಸ. ಆಗ ಆಲಾಪಿನಿ ದೇವಿ ಮುಂದೆ ಮಾತಾಡುವಾಗ ಹೇಳ್ತಾಳೆ, 1 ಪಕ್ಷ ಕಾಲವಾಯಿತು, 15 ದಿನವಾಯಿತು ಅಂತ. 15 ದಿನಗಳ ಕಾಲ ನಿರಂತರವಾಗಿ ಕೂತ್ಕೊಂಡು ಅವನು ಆದಿತ್ಯೋಪಾಸನೆ ಮಾಡಿ ಸಕಲ ರಹಸ್ಯಗಳನ್ನು ತಿಳ್ಕೊಂಡ್ಬಿಡ್ತಾನೆ. ಆಗ ಉದ್ಧಾಲಕರು ಹೇಳ್ತಾರೆ, ನಾವೆಲ್ಲ ಜನ್ಮವೆಲ್ಲ ಕಷ್ಟಪಟ್ಟು ತಿಳ್ಕೊಳ್ದೇ ಇರೋದನ್ನು ನೀನು 15 ದಿನದಲ್ಲಿ ತಿಳ್ಕೊಂಡಿದ್ಯಾ, ನಿಜಕ್ಕೂ ಧ್ಯಾನ ಸಿದ್ಧ ನೀನು ಅಂತ. ಮತ್ತು ಅವರ ದೇಹ ಹೇಗಿರುತ್ತೆ ಅಂದರೆ, ಅವರು ನಡ್ಕೊಂಡು ಹೋಗ್ತಾ ಇದ್ರೆ ಕಮಲದ ಗಂಧ ಬರ್ತಿರುತ್ತೆ. ಯಾರು ಈ ಪಂಚಕೋಶಗಳೆಲ್ಲ ಪರಮ ಪರಿಶುದ್ಧವಾಗಿ ಬ್ರಹ್ಮಾನುಭೂತಿಗೆ ಕನೆಕ್ಟ್ ಆಗಿರ್ತಾರೋ ಅವರ ದೇಹದಲ್ಲಿ ಸಾಮಾನ್ಯರಂತೆ ಬೇರೆ ಬೆವರು ವಾಸನೆ ಆಗಲಿ, ಮಾನುಷವಾದ ಗಂಧಗಳಾಗಲಿ ಬರದೆ ಕಮಲಗಂಧ ಉಂಟಾಗತ್ತೆ ಅಂತ. ಕಮಲ ಅಂತ ಹೇಳಿದಾಗ ಕುಂಡಲಿನಿಯ ಬಗ್ಗೆ ಕೂಡ ಅಲ್ಲಿ ಬರುತ್ತೆ, ಒಂದು ಕಡೆ ಚರ್ಚೆ ಬರುತ್ತೆ. ನಮ್ಮಲ್ಲಿ ಪದ್ಮವನ ಇರುತ್ತೆ, ನಮ್ಮೆಲ್ಲರಲ್ಲೂ ಇರುತ್ತೆ. ನಾವು ಅದನ್ನು ಮಲಗಿಸ್ಬಿಟ್ಟು, ಕಂಬಳಿ ಹಾಕಿ ಮಲಗಿಸ್ಬಿಟ್ಟು ನಾವು ಅಲ್ಲಿ ಇಲ್ಲಿ ಮಾಲ್ ತಿರುಗೋದು, ಸಿನಿಮಾ ತಿರ್ಕೊಂಡು ಮಾಡ್ಕೊಂಡಿದ್ದೀವಿ. ಅದನ್ನು ವ್ಯವಸ್ಥಿತವಾಗಿ ನಾವು ಜಾಗೃತಗೊಳಿಸ್ಕೊಂಡಿಲ್ಲ. ನಮ್ಮ ಎಲ್ಲರಲ್ಲೂ ಇರುವಂಥ ಕುಂಡಲಿನಿ ಚೈತನ್ಯ ಅದು ಸುಪ್ತ ಭುಜಗದ ರೂಪದಲ್ಲಿ ಸುರುಳಿ ಸುತ್ತಕೊಂಡಿರುವ ಹಾವಿನಂತೆ ನಮ್ಮ ಮೂಲಾಧಾರ ಪ್ರದೇಶದಲ್ಲಿ ಬೆನ್ನು ಮೂಳೆಯ ಕೆಳಗಿನ ತುತ್ತ ತುದಿಯಲ್ಲಿರುತ್ತಂತೆ. ಅದು ಸುಪ್ತವಾಗಿರುವಾಗೇ ನಾವು ಇಷ್ಟೊಂದು ಕೆಲಸ ಮಾಡ್ತಿದ್ದೀವಿ. ನಮ್ಮ ಮನೋಬುದ್ಧಿಗಳ ವ್ಯಾಪಾರ ಇಷ್ಟು ಚುರುಕಾಗಿದೆ. ಅದು ಜಾಗೃತ ಆಗ್ತಾ ಆಗ್ತಾ ಒಂದೊಂದು ಪದ್ಮಕ್ಕೆ ಅಥವಾ ಚಕ್ರಕ್ಕೆ ಬರ್ತಾ 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 ನಮ್ಮ ಹಲವಾರು ಶಕ್ತಿಗಳು, ದೇವತಾತ್ಮಕ ಶಕ್ತಿಗಳೆಲ್ಲ ಜಾಗೃತವಾಗಿ ಸಹಸ್ರಾರಕ್ಕೆ ಹೋದಾಗ ನಾವು ಬ್ರಹ್ಮೈಕ್ಯ ಭಾವವನ್ನು ಪಡಿತೀವಿ ಅಂತ ಶಾಸ್ತ್ರಗಳು ಹೇಳತ್ವೆ. ಅಂಥ ಅನುಭವ ಅವನಿಗಾಗಿತ್ತು. ಈಗಾಗಲೇ ಅವನು ಪರಿಪೂರ್ಣತೆಯನ್ನು ಪಡೆದಿದ್ದಾನೆ. ಇಂಥವನನ್ನು ಕಂಡು ಎಲ್ಲೋ ಮನದಲ್ಲೂ ಒಂದು ಕಡೆ ಮೈತ್ರಿಯಿಗೆ ಅವನ ಬಗ್ಗೆ ಆಸಕ್ತಿ ಬರುತ್ತೆ. ಇವಳು ನನಗೆ ಯೋಗ್ಯರಾದ ಸಂಗಾತಿ ಆಗ್ಬೋದು ಅಂತನ್ನುವ ಒಂದು ಪರೋಕ್ಷವಾದ ಭಾವ ಯಾಜ್ಞವಲ್ಕ್ಯರಿಗೂ ಅನಿಸುತ್ತೆ. ಅಂದರೆ ಇವರು ಉಪಾಸನೆಗೆ ಪೂರಕವಾಗ್ಬೋದು ಅಂತ ಆಲಾಪಿನಿ ದೇವಿಗೂ ಅನಿಸುತ್ತೆ. ಅಷ್ಟರಲ್ಲಿ ಉದ್ಧಾಲಕರು ಹೇಳ್ತಾರೆ, ಬುಡಿಲರ ಮೊಮ್ಮಗಳು ಕಾತ್ಯಾಯಿನಿಯನ್ನು ನೀನು ಕೊಟ್ಟು ಮದುವೆ ಮಾಡಬೇಕು ಅಂತ ಮೊದಲಿನ ಮಾತಾಗಿತ್ತಲ್ಲ, ಕಾಯ್ತಾ ಇದ್ದಾರಪ್ಪ, ಬೇಗ ಒಪ್ಕೊ ಅಂತ. ಇಲ್ಲ, ನಾನು ಉಪಾಸನೆ ಇನ್ನೊಂದು ಸ್ವಲ್ಪ ಮುಂದುವರಿಬೇಕು, 1 ವರ್ಷ, ಅದಾದಮೇಲೆ ನಾನು ಮದುವೆ ಅಂತ ಹೇಳ್ತಾನೆ. ಕೊನೆಗೆ ಮದುವೆ ಆಗತ್ತೆ. ಮದುವೆ ಆದ ಮೇಲೆ ಆ ಪುಟ್ಟ ಹುಡುಗಿ ಕಾತ್ಯಾಯಿನಿ, ಅವಳಿಗೆ ಇದೆಲ್ಲ ಗೊತ್ತಿಲ್ಲ, ತಾತ್ವಿಕತೆ, ಧ್ಯಾನ, ಚಿಂತನೆ ಇದೆಲ್ಲ ಗೊತ್ತಿಲ್ಲ, ಮುಗ್ಧೆ. ಆದರೆ ಪರಮ ಪರಿಶುದ್ಧವಾದ ಮನಸ್ಸು. ಅವಳಿಗೆ ತನ್ನ ಸರ್ವಸ್ವವೂ ಯಾಜ್ಞವಲ್ಕ್ಯರೇ. ಅವ್ರು ಚೆನ್ನಾಗಿರ್ಬೇಕು, ಅವರು ಸೇವೆ ಮಾಡಬೇಕು, ಅವ್ರಿಗೆ ಅನುಕೂಲವಾಗಿರಬೇಕು. ಹಾಗಾಗಿ ಅವ್ರಿಗಾಗಿ ಅವಳು ಉಪವಾಸವನ್ನು ಬರೀ ಹಾಲಲ್ಲಿ ಪಾಯಸದಲ್ಲಿರ್ತಾರವರು, ಬರೀ ಅವಳು ಪಾಯಸನ ಇರ್ತಾಳೆ. ಅವಳೂ ಓಂ ಸವಿತ್ರೇ ನಮಃ ಅಂತ ಅವಳೂ ಜಪ ಮಾಡ್ತಾಳೆ. ಅವ್ರಿಗೆ ಹೇಗೆ ಬೇಕೋ ಹಾಗೆ ಪೂರಕವಾಗಿ ಅವಳು ತನ್ನ ಜೀವನವನ್ನು ರೂಪಿಸ್ಕೊಳ್ತಾ ಬರ್ತಾಳೆ. ನೋಡಿ, ಇಲ್ಲಿ ಭಾಳ ಚೆನ್ನಾಗಿದೆ. ಮೈತ್ರೇಯಿ ಪ್ರೌಢಮತಿ, ಅವಳು ಸ್ವತಃ ಜ್ಞಾನಿನಿ, ತಪಸ್ವಿನಿ, ಬ್ರಹ್ಮವಾದಿನಿ. ಇವಳಿದಾಳಲ್ಲ ಕಾತ್ಯಾಯಿನಿ, ಮುಗ್ಧೆ, ಆದರೆ ಕರ್ಮಯೋಗದಲ್ಲಿ ಅನಪೇಕ್ಷವಾದಂಥ ಕರ್ಮ. ನನಗೇನು ಸಿಕ್ಕತ್ತೆ, ನನ್ನ ಯಾರು ಮೆಚ್ಕೊಂಡ್ರು, ಇದೆಲ್ಲ ಪ್ರಶ್ನೆನೇ ಬರಬಾರ್ದು. ಜಗತ್ತಲ್ಲಿ ಯಾರು ಮೆಚ್ಕೊಂಡ್ರು ಅಂತ ನಾವು ಮಾಡಿದ್ರೆ ನಮಗಿಂತ ದುಃಖಿಗಳು ಯಾರೂ ಇಲ್ಲ. ನಾವೆಲ್ಲ ದುಃಖ ಪಡೋದು ಅದಕ್ಕೆ. ಬಸವಣ್ಣನವ್ರು ಹೇಳ್ತಾರಲ್ಲ, ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ಕೆಟ್ಟರೂ ನಿಜವಿಲ್ಲದೆ. ಎಲ್ಲ ಮಾಡ್ತೀವಿ, ಆದರೆ ನನಗೇನು ಸಿಕ್ತು, ನನಗೆ ಗುರ್ತಿಸ್ಲೇ ಇಲ್ಲ,
ಇಷ್ಟು ವರ್ಷ ಅಡುಗೆ ಮಾಡಾಕಿದ್ದೀನಿ, ಚೆನ್ನಾಗಿದೆ ಅಂತಲೇ ಹೇಳಿಲ್ಲ, ಅವ್ರ ಅಮ್ಮನ್ನೇ ಹೋಳ್ತಾರೆ, ಇದಕ್ಕೆ ತಾನೇ ನಾವು ದುಃಖ ಪಡೋದು. ನಮ್ಮ ಕರ್ತವ್ಯ ಅಂತ ಮಾಡ್ತಾ ಇದ್ದೀವಿ ಅಷ್ಟೆ. ನಮ್ಮ ಅಂತರಂಗದಲ್ಲಿ ನಾವು ಪಾಕವಾಗೋದಕ್ಕಾಗಿ ಈ ಜಗತ್ತಿಗೆ ಬಂದಿದ್ದೀವಿ ಹೊರತು ಯಾರಿಂದ ಬೇಡ ಅಂದರೂ ಹೊಗಳಿಕೆ ಬರುತ್ತೆ, ಬೇಡ ಅಂದರೂ ತೆಗಳಿಕೆ ಬರುತ್ತೆ. ಅದು ನಮ್ಮ ಕೈಯಲ್ಲಿಲ್ಲ. ಹಾಗಾಗಿ ಈ ಕಾತ್ಯಾಯಿನಿಯಲ್ಲಿ ನಾವು ನೋಡೋದು ನಿರ್ಲಿಪ್ತವಾದ ಕರ್ಮಯೋಗದ ಮೂಲಕ ಅವಳು ಗೆದ್ದುಕೊಂಡು ಜ್ಞಾನದ ಮೂಲಕ ಮೈತ್ರಿ ಗೆದ್ಕೊಳ್ತಾಳೆ. ಒಟ್ಟಿನಲ್ಲಿ ಇಲ್ಲಿ ಆದಿತ್ಯೋಪಾಸನೆಯಲ್ಲಿ ಅದು ಮುಗಿಯುತ್ತೆ. 1 ವರ್ಷ ಆದಮೇಲೆ ಕಾತ್ಯಾಯಿನಿ ತನಗೇ ಗೊತ್ತಿಲ್ಲದಂತೆ ಆ ಗಂಡನೊಂದಿಗೆ ಸೇರಿ ಅವಳು ಹಾಗೇ ಒಂದು ಆತ್ಮೋನ್ನತಿಯನ್ನು ಪಡಿತಾ ಇರ್ತಾಳೆ. ಆದರೆ ಅವಳಿಗೆ ಯಾವಾಗಲೂ ಎಲ್ಲ ಅಚ್ಚುಕಟ್ಟಾಗಿರಬೇಕು, ಆಶ್ರಮದಲ್ಲಿ ಕೆಲಸ ಮಾಡಬೇಕು, ಇದೇ ಮುಖ್ಯ. ಮುಂದೆ ಆಲಾಪಿನಿ ದೇವಿಯವರು ದೇಹತ್ಯಾಗ ಮಾಡೋ ಸ್ಥಿತಿ ಬರುತ್ತೆ. ಮೈತ್ರಿ ಇನ್ನೇನು ಹೊರಟು ಬಿಡ್ತಾಳೆ, ಬೇಡ ನನಗೂ ಯಾಜ್ಞವಲ್ಕ್ಯರಿಗೆ ಹೆಚ್ಚು ವಯಸ್ಸಿನ ಅಂತರ ಇಲ್ಲ, ಇಲ್ಲೇ ನಾನು ಓಡಾಡ್ಕೊಂಡಿದ್ರೆ ಅದು ಇದು ಅಪವಾದದ ಮಾತು ಬರ್ಬೋದು ನೋಡಿ. ಆ ಕಾಲದಕ್ಕೂ ಈ ಕಾಲಕ್ಕೂ ನಹಿ ಕದಾಚಿದ ಅನಿದೃಶಂ ಜಗತ್ ಅಂತ ಒಂದು ಮಾತಿದೆ. ಜಗತ್ ಹೀಗಿಲ್ಲ ಅಂತನೋ ಕಾಲವೇ ಇಲ್ಲ ಅಂತ. ಎಲ್ಲ ಕಾಲದಲ್ಲೂ ಆಡ್ಕೊಳ್ಳೋರು ಇದ್ದೇ ಇರ್ತಾರಲ್ಲ. ಹಾಗಾಗಿ ಅವಳು ಹೊರಟು ಬಿಡ್ತಾಳೆ. ಈ ಕಾತ್ಯಾಯಿನಿ ಎಂಥ ಉದಾರಿ ಅಂತಂದರೆ, ಅವಳು ನೋಡ್ತಾಳೆ, ನನ್ನ ಗಂಡನಿಗೆ ಅತ್ಯಂತ ಯೋಗ್ಯವಾದ ಚರ್ಚೆಗೆ ಧನ್ಯವಾದ, ತಾತ್ವಿಕ ಚರ್ಚೆಗೆ, ಧ್ಯಾನೋಪಾಸನೆಗೆ ತುಂಬ ಹೊಂದಿಕೊಂಡು ಹೋಗುವಂಥ ಒಂದು ವ್ಯಕ್ತಿಯನ್ನೇ ಮೈತ್ರಿ. ಇವಳು ಹೊರಟು ಬಿಟ್ರೆ ಹೇಗೆ? ನನಗದೆಲ್ಲ ಅರ್ಥ ಆಗೋದಿಲ್ಲ, ನನಗೇನಿದ್ರು ಸೇವೆ ಮಾಡೋದಷ್ಟೇ. ಅವಳು ಚಿಕ್ಕವಳು ಬೇರೆ ವಯಸ್ಸಲ್ಲಿ ಕಾತ್ಯಾಯಿನಿ. ಅಕ್ಕ ನೀನು ಹೋಗಬೇಡ ಅಂತ. ಇಲ್ಲಮ್ಮ, ಹಾಗಾಗೋದಿಲ್ಲ, ಲೋಕದ ಭಯ ಯಾಕೆ? ಹಾಗಲ್ಲ, ನಾನು ಒಬ್ಬಳಿಗೆ ಬರಲ್ಲ, ಅವ್ರಿಗೂ ಕೆಟ್ಟ ಹೆಸರು ಬರುತ್ತೆ, ಬೇಡ. ಆಗ ಅವಳು ಹೇಳ್ತಾಳೆ, ಮೋಕ್ಷ ಪತ್ನಿ ಆಗು ನೀನು ಅಂತ. ಕಾತ್ಯಾಯಿನಿಯೇ ಹೇಳ್ತಾಳೆ. ನಮ್ಮಲ್ಲಿ ಧರ್ಮಪತ್ನಿ, ಅರ್ಥಪತ್ನಿ, ಕಾಮಪತ್ನಿ, ಮೋಕ್ಷ ಪತ್ನಿ ಅನ್ನೋ ಕಲ್ಪನೆಗಳೆಲ್ಲ ಇದ್ವು ಅಂತ ಗೊತ್ತಾಗತ್ತೆ. ಧರ್ಮಪತ್ನಿ ಬಹಳ ಮುಖ್ಯ. ಆಯಾ ಸವರ್ಣದವರಾಗಿರಬೇಕು, ತಮ್ಮ ತಮ್ಮ ಧರ್ಮಕರ್ಮಗಳಿಗೆ ಪೂರಕವಾಗಿರಬೇಕು. ಇನ್ನು ಅರ್ಥಪತ್ನಿ ಆಸ್ತಿ ಸಿಕ್ಕತ್ತೆ, ಮತ್ತೊಂದು ಸಿಕ್ಕತ್ತೆ ಅಂತ, ಕ್ಷತ್ರಿಯರು ವಿಶೇಷವಾಗಿ ರಾಜ್ಯವೇ ಸಿಕ್ಕತ್ತೆ ಅಂತೆಲ್ಲ ಮಾಡ್ಕೊಳ್ತಾ ಇದ್ರು ನೆಗೋಸಿಯೇಷನ್ಸು, ಮದುವೆ. ಇವಾಗ ಹೆಚ್ಚಿನ ಮದುವೆಗಳು ಅರ್ಥ ಪತ್ನಿ ವ್ಯವಸ್ಥೆಯಲ್ಲೇ ಆಗುತ್ತವೆ. ಇನ್ನು ಕಾಮಪತ್ನಿ, ಲವ್ ಮ್ಯಾರೇಜು ಇಷ್ಟ ಆಯಿತು ಅಂತ ಮಾಡ್ಕೊಳ್ಳೋವಂಥದ್ದು. ಮೋಕ್ಷ ಪತ್ನಿಯ ಒಂದು ಉದಾಹರಣೆಗಳು ತುಂಬ ಕಡಿಮೆ. ಇತ್ತೀಚಿನ ಅರ್ವಾಚೀನ ಇತಿಹಾಸದಲ್ಲಿ ರಾಮಕೃಷ್ಣ ಪರಮಹಂಸರು ಶ್ರೀಮಾತೆಯಲ್ಲಿ ಕಾಣಿಸ್ತೀವಿ ನಾವು. ಧರ್ಮಪತ್ನಿ ಪ್ಲಸ್ ಮೋಕ್ಷ ಪತ್ನಿ ಎರಡೂ ಆಗಿದ್ರು ಅವರು. ಮೋಕ್ಷ ಪತ್ನಿತ್ವದಲ್ಲಿ ಯಾವುದೇ ಒಂದು ಲೌಕಿಕ ಪ್ರಸಕ್ತಿ ಇರೋದಿಲ್ಲ. ಅವಳು ಧರ್ಮಪತ್ನಿ ಅಂತೆ ಕೂಡ ಕೆಲಸಗಳನ್ನು ಮಾಡ್ತಾಳೆ, ಆದರೆ ಅವರ ಸಂಬಂಧದಲ್ಲಿ ವಿಶೇಷವಾಗಿ ಮೋಕ್ಷಾನುಸಂಧಾನವೇ ದೊಡ್ಡದಾಗಿರುತ್ತೆ. ಹಾಗೆ ನೀನು ಮೋಕ್ಷ ಪತ್ನಿ ಆಗು ಅಂತ. ಹಾಗೆಯೇ ಅವಳ ಕಾತ್ಯಾಯಿನಿಯ ಪ್ರೇರಣೆಯಂತೆ ಅವಳು ಮೋಕ್ಷ ಪತ್ನಿಯಾಗಿ ಅಲ್ಲೇ ಉಳ್ಕೊಳ್ತಾರೆ. ಆಮೇಲೆ ಮುಂದೆ ನಾವು ನೋಡುವಂಥ ಪ್ರಸಂಗ ಬಹಳ ಮುಖ್ಯವಾದದ್ದು, ಬೃಹದಾರಣ್ಯಕೋಪನಿಷತ್ತಲ್ಲಿ ಬರುವಂಥದ್ದು. ಜನಕರ ಸಭೆಯಲ್ಲಿ ಒಂದು ದೊಡ್ಡ ಜನಕನಿಗೆ ಒಂದು ನಿಕ್ಷೇಪ ಸಿಕ್ಕತ್ತೆ, ನಿಧಿ ಸಿಕ್ಕತ್ತೆ, ಒಂದು 2-3 ಕೊಪ್ಪರಿಗೆ ಚಿನ್ನ ಎಲ್ಲ ಸಿಕ್ಕತ್ತೆ. ಆಗ ಇದನ್ನು ಯಾಕೆ ನಾವು ಒಂದು ಯೋಗ್ಯನಿಗೆ ಕೊಡಬಾರ್ದು, ಮತ್ತು ಯಾಜ್ಞವಲ್ಕ್ಯರನ್ನು ಬರಮಾಡ್ಕೊಂಡು ಅವ್ರಿಗೆ ಸನ್ಮಾನ ಮಾಡಬೇಕು ಅಂತಿರುತ್ತೆ. ಆದರೆ ಇವ್ರಿಗೆ ಏನೂ ಬೇಕಿಲ್ಲ, ಇವರಾಯಿತು, ಇವ್ರ ಉಪಾಸನೆ ಆಯಿತು. ಈ ಸಂದರ್ಭದಲ್ಲಿ ಅವರ ಒಂದು ಮಹಾತ್ಮ್ಯ ಜಗತ್ತಿಗೆ ಪ್ರಕಟವಾಗಲಿ ಅಂತ ಹೇಳಿ ಅವನೊಂದು ಸಭೆಯನ್ನು ಆಯೋಜಿಸ್ತಾನೆ. ಆ ವರ್ಣನೆ ತುಂಬ ಚೆನ್ನಾಗಿದೆ. ಶಾರದಾ ಮಂದಿರ ಅಂತ ಮಾಡಿ, ಶಾರದಾಲಯವನ್ನು ಮಾಡಿ, ಅಲ್ಲಿ ಎಲ್ಲ ಕಡೆ ಚಿತ್ರಗಳನ್ನು ಹಾಕಿಸ್ತಾರಂತೆ. ಯಾವ್ಯಾವ ಥರ ಚಿತ್ರ ಅಂತ ಮುಂದೆ ನೋಡ್ತೀವಿ. ಅದನ್ನೆಲ್ಲ ಮಾಡಿ ಬಹಳ ಚೆನ್ನಾಗಿ ಮಾಡಿ ಎಲ್ಲ ಕಡೆಯಿಂದ ವಿದ್ವಾಂಸರನ್ನ ಕರೆಸಿ ಅವನು ಅದರ ಯಾಜ್ಞವಲ್ಕ್ಯರೂ ಬರ್ತಾರೆ, ಎಲ್ಲರೂ ಬಂದಿರ್ತಾರೆ. ಗಾರ್ಗಿ ಬರ್ತಾಳೆ, ವಾಚಕ್ನು ಮಹರ್ಷಿಯ ಮಗಳು ಅವಳು, ಗಾರ್ಗಿ ವಾಚಕ್ನವಿ. ಅವಳೊಂದು ಬ್ರಹ್ಮವಾದಿನಿ. ಅವಳಿದ್ಲು ಅಂತಂದರೆ ಸಭೆಯಲ್ಲಿ ಎಲ್ಲರೂ ಹೆದರ್ತಾ ಇದ್ರಂತೆ. ಯಾಕೆ ಅಂದರೆ ಆ ಮಟ್ಟದ ಪ್ರೌಢಿಮೆ, ತಾತ್ವಿಕತೆ, ಮತ್ತು ಅವಳು ಚರ್ಚೆಗೆ ತರ್ಕಕ್ಕೆ ಕೂತ್ರೆ ಅವಳಿಗೆ ಪ್ರತಿವಾದ ಮಾಡುವ ಶಕ್ತಿಯೇ ಯಾರಿಗೂ ಇರಲಿಲ್ವಂತೆ. ಆ ರೀತಿಯ ಒಂದು ಕೆಪಾಸಿಟಿ, ಸಾಮರ್ಥ್ಯ ಇತ್ತು. ಇಂತಹ ಕಥೆಗಳನ್ನು ನಾವು ಹೆಚ್ಚಾಗಿ ಹೇಳಬೇಕು. ಅದ್ರ ಬದಲು ವೀಪಿಂಗ್ ವಿಡೋ, ಡೌರಿ ಇದು, ಬೀಟಿಂಗ್ ಹಸ್ಬೆಂಡ್, ಇದನ್ನು ಹೇಳಿ 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 ಅಯ್ಯೋ ಹೆಣ್ಣು ಜನ್ಮವೇ ಅಂತ ಡೈಲಾಗ್ಗಳಿಗೆ ಬೇರೆ ಕೇಳಿ ಕೇಳಿ ಸಿನಿಮಾಗಳಲ್ಲಿ ನಾವು ತುಂಬ ತಪ್ಪು ತಿಳ್ಕೊಂಬಿಟ್ಟಿದ್ದೀವಿ. ಆದರೆ ಇದೆಲ್ಲ ಸ್ಯಾಂಪಲ್ಸನ್ನು ನೋಡಿದಾಗ ಎಂಥ ಉಜ್ವಲವಾದಂಥ ಸ್ತ್ರೀ ವ್ಯಕ್ತಿತ್ವಗಳಿದ್ವು ಅಂತ ಗೊತ್ತಾಗತ್ತೆ. ಆ ಗಾರ್ಗಿನೂ ಬರ್ತಾಳೆ, ಇವರೆಲ್ಲ ಸೇರ್ತಾರೆ. ಅಲ್ಲೊಂದು ದೊಡ್ಡ ಸಂವಾದವಾಗೋ ಮುಂಚೆ ಜನಕ ಹೇಳ್ತಾರೆ, ಯಾರು ತಾನು ಬ್ರಹ್ಮಜ್ಞ ಅಂತ ಹೇಳ್ಕೊಳ್ಬಲ್ಲನೋ ಅವನು ಈ ಚಿನ್ನದ ಚಿನ್ನದ ಸರಗಳಿಂದ ಸಾಲಂಕೃತವಾದಂಥ 1000 ಹಸುಗಳನ್ನು ಅವ್ರು ತೆಗೆದುಕೊಂಡು ಹೋಗ್ಬೋದು ಅಂತ. ಎಲ್ಲರೂ ಮೌನ.
ನಾನು ಬ್ರಹ್ಮಜ್ಞ ಅಂತ ಹೇಳುವ ಧೈರ್ಯ ಯಾರಿಗೂ ಇರಲಿಲ್ಲ. ಬ್ರಹ್ಮದ ಬಗ್ಗೆ ಮಾತಾಡ್ಬೋದು, ಬ್ರಹ್ಮವೇ ತಾನು ಬ್ರಹ್ಮಜ್ಞ ಅಂತ ಹೇಳೋದು ತುಂಬ ಕಷ್ಟ. ಅದು ಹಾಗಾಗೋದಿಲ್ಲ. ಆಗ ಯಾಜ್ಞವಲ್ಕ್ಯರು ನಾನು ಬ್ರಹ್ಮಜ್ಞ ಅಂತ ಹೇಳೋದಿಲ್ಲ, ತನ್ನ ಶಿಷ್ಯನಿಗೆ ಆ 1000 ಹಸುಗಳನ್ನು ಹೊಡ್ಕೊಂಡು ಹೋಗಪ್ಪ ನಮ್ಮ ಆಶ್ರಮಕ್ಕೆ ಅಂತ ಹೇಳ್ತಾರೆ. ಆಗ ಸಂವಾದ ಶುರು ಆಗುತ್ತೆ. ಅದು ಹೇಗೆ ಹೇಳ್ತೀಯಾ ಅಂತ ಒಬ್ಬೊಬ್ಬರೇ ಮಾತಾಡ್ತಾರೆ. ಬೇರೆ ಬೇರೆ ಮುನಿಗಳು ಅದು ಹೇಗೆ ಹೇಳ್ತೀಯಾ ಅಂತೆಲ್ಲ ಕೇಳ್ತಾರೆ. ಅದಕ್ಕೆ ಅವರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ತಾನೆ ಯಾಜ್ಞವಲ್ಕ್ಯ ಮಹರ್ಷಿ. ಆಮೇಲೆ ಗಾರ್ಗಿ ಬರ್ತಾಳೆ, ಬಿರುಸಾದ ವಾದವಾಗತ್ತೆ. ಅದಾದಮೇಲೆ ಮರುದಿನ ಮತ್ತೆ ಪ್ರಾರಂಭವಾಗತ್ತೆ ಅದೇ ಶಾಸ್ತ್ರ ಚರ್ಚೆ. ಆಗ ವಿದಗ್ಧ ಶಾಕಲ್ಯ ಅಂತ ಗಾರ್ಗಿಯ ಒಂದು ಗುರು, ಆತನಿಗೆ ಸ್ವಲ್ಪ ಅಹಂಕಾರ ಇರುತ್ತೆ, ಉದ್ಧಟತನ ಇರುತ್ತೆ. ಈಗ ಅನುಭವ ಮತ್ತು ಶಾಸ್ತ್ರ 2 ಥರ ಇದೆ. ಶಾಸ್ತ್ರ ಶಾಸನಾತ್ ಶಂಸನಾತ್ ಶಾಸ್ತ್ರಮಿತ್ಯಾಹುಹು ಅಂತ. ಶಾಸ್ತ್ರ ಏನು ಮಾಡುತ್ತೆ ಅಂದರೆ ನಿರ್ದೇಶನ ಮಾಡುತ್ತೆ ಅಥವಾ ದಾಖಲೆ ಮಾಡುತ್ತೆ. ಒಬ್ಬರ ಅನುಭವವನ್ನು ಜ್ಞಾನವನ್ನು ದಾಖಲಿಸಿಕೊಡೋದು ಶಾಸ್ತ್ರದ ಕೆಲಸ. ಅಥವಾ ಏನು ಮಾಡಬೇಕು ಮಾಡಬಾರ್ದು ಇದಮಿತ್ತಂ, ಏನು ಮಾಡಬೇಕು ಮಾಡಬಾರ್ದು ವಿಧಿ ನಿಷೇಧಗಳನ್ನು ನಮಗೆ ಕೊಡುವಂಥ ಶಾಸ್ತ್ರಗಳು, ಪ್ರಿಸ್ಕ್ರಿಪ್ಟಿವ್ ಅದೂ ಇದೆ. ಸೊ 2 ಥರ ಶಾಸ್ತ್ರಗಳಿರುತ್ತವೆ. ಆದರೆ ಇದರ ಆಚೆ ಅನುಭವ ಇರುತ್ತೆ. ಅನುಭವವೇ ಬೇರೆ. ಅನುಭವ ಅದನ್ನು ಎಲ್ಲವನ್ನೂ ಬಾಯಲ್ಲಿ ಹೇಳೋಕ್ಕಾಗಲ್ಲ. ಈಗ ನಾನು ನನ್ನ ಮಗನನ್ನು ಸಾಕ್ತೀನಿ ಅಂತ ಇಟ್ಕೊಳ್ಳಿ. ಊಟ ಈ ವಯಸ್ಸಿನ ಮಗುವಿಗೆ ಇಷ್ಟು ಗ್ರಾಮ್ ಊಟ ಇದು ಕೊಡಬೇಕು, ಇಷ್ಟು ಗ್ರಾಮ್ ಪ್ರೋಟೀನು, ಇಷ್ಟು ಬೇಳೆ, ಇಷ್ಟು ತರಕಾರಿ, ಹಣ್ಣು ಗಿಣ್ಣು ಅದೆಲ್ಲ ಸರಿ. ಬೇರೆ ಎಲ್ಲ ಹೊರಗಡೆ ಬಾಹ್ಯವಾದ ಎಲ್ಲವನ್ನೂ ಲೆಕ್ಕ ಹಾಕಿ ಮಾಡ್ಬೋದು. ಆದರೆ ಅದರೊಂದಿಗೆ ನಾನು ಪ್ರೀತಿ ಕೊಡ್ತೀನಿ, ಅದನ್ನು ಲೆಕ್ಕ ಮಾಡೋಕ್ಕಾಗತ್ತಾ? ಎಷ್ಟು ಗ್ರಾಮ್ ಪ್ರೀತಿ ಕೊಡಬೇಕು ದಿನ? ಮಾಡೋಕ್ಕಾಗಲ್ಲ. ಹಾಗೆ ಅಂದರೆ ಪ್ರೀತಿ ಇಲ್ವಾ? ಇದೆ. ಅದು ನನಗೆ ಮಗುಗೆ ಮಾತ್ರ ಅನುಭವಕ್ಕೆ ಬರುತ್ತೆ, ನೋಡೋರ್ಗೂ ಅನುಭವಕ್ಕೆ ಬರುತ್ತೆ. ಆದರೆ ಅದನ್ನು ಪ್ರಮಾಣದಲ್ಲಿ ನಾವು ತೋರ್ಸೋಕ್ಕಾಗೋದಿಲ್ಲ. ಪ್ರಮಾಣ ಬೇರೆ, ಅನುಭವ ಬೇರೆ. ಹಾಗಾಗಿ ಪ್ರಮಾಣ ಅನ್ನೋದು ಭೌತಿಕವಾದ ಜಗತ್ತಿಗೆ ಮೀಸಲಾದದ್ದು, ಒಂದು ಮಟ್ಟಕ್ಕೆ ಬುದ್ಧಿ ಮತ್ತು ಮನಸ್ಸಿಗೆ ಮೀಸಲು. ಅದರ ಆಚೆ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ತೈತ್ರಿಯ ಹೇಳುತ್ತಲ್ಲ, ಮನಸ್ಸು ಮಾತುಗಳು ಎಲ್ಲಿಗೆ ಹೋಗಲಾಗದೆ ವಾಪಸ್ ಬಂದವೋ ಅಲ್ಲಿಂದ ಆಚೆ ಇರುವಂಥ ಸರ್ವಾತೀತವಾದಂಥ ಸತ್ಯಗಳನ್ನು ಅನುಭವಕ್ಕೆ ಮಾತ್ರ ನಾವು ತಂದ್ಕೊಳ್ಳೋಕೆ ಸಾಧ್ಯ. ಅದರ ಬಗ್ಗೆ ಕೂಡ ಚರ್ಚೆಗೆ ತೆಗೆದುಕೊಂಡ್ಬಂದು ತುಂಬ ಅತಿವಾದವನ್ನು, ವಿತಂಡವಾದಕ್ಕೆ ಇಳಿಯೋಕ್ಕೆ ಪ್ರಯತ್ನ ಪಡ್ತಾರೆ ವಿದಗ್ಧ ಶಾಕಲ್ಯರು. ಅದರಿಂದಾಗಿ ಅವರು ವಿದಗ್ಧರೇ ಆಗ್ತಾರೆ ಅಂತ, ಸುಟ್ಟೇ ಹೋದರು ಅಂತ ಒಂದು ತಲೆ ಉರುಳೇ ಹೋಗುತ್ತೆ ಆ ಸಂವಾದದಲ್ಲಿ. ಗಾರ್ಗಿಗೆ ತುಂಬ ದುಃಖವಾಗತ್ತೆ, ನನ್ನ ಗುರುಗೆ ಹೀಗಾಯಿತು ಅಂತ. ಆದರೆ ಇಲ್ಲ, ಅವನಿಗೆ ಇನ್ನಂಥ ಶಿಷ್ಯ ಸಿಕ್ಕಿದ್ರಿಂದ ಮತ್ತು ಈ ಒಂದು ಚರ್ಚೆಯಲ್ಲಿ ಭಾಗವಹಿಸೋದ್ರಿಂದ ಉನ್ನತಿ ಆಗಲಿ ಅಂತ ಇವರು ಆಶೀರ್ವಾದ ಮಾಡ್ತಾರೆ. ಒಟ್ಟಿನಲ್ಲಿ ಯಾಜ್ಞವಲ್ಕ್ಯರ ಮಹಾತ್ಮ್ಯ ಮೊದಲೇ ಎಲ್ಲರಿಗೂ ಗೊತ್ತಿತ್ತು, ಅದಿನ್ನಷ್ಟು ಬೆಳಕಿಗೆ ಬರೋ ಹಾಗಾಗತ್ತೆ. ಅಷ್ಟೊತ್ತಿಗೆ ಇವರ ತಂದೆ ತಾಯಂದರು ಅಲಂಬಿನಿ ದೇವಿ ದೇವರಾತರು ಕೂಡ ಸ್ವರ್ಗಸ್ಥರಾಗ್ತಾರೆ. ಈಗ ಯಾಜ್ಞವಲ್ಕ್ಯರ ಉದ್ದಾಲಕರ ಆಶ್ರಮ ಇವರಿಗೆ ಬರುತ್ತೆ. ಉದ್ದಾಲಕರು ತಪಸ್ಸಿಗೆ ಹೊರಟೋಗಿರ್ತಾರೆ. ದೊಡ್ಡ ಆಶ್ರಮ, ಬೇಕಾದಷ್ಟು ಹಸುಗಳು. ಕಾತ್ಯಾಯನಿಗೆ ತುಂಬ ಸಂತೋಷ, ಕರೆದು ನೋಡಿ ಹಸುಗಳೆಲ್ಲ ಮೇಯ್ತಾ ಇವೆ ನೋಡಿ ಅಂತ ಅವಳಿಗೆ ಸಂತೋಷ. ಎಲ್ಲರೂ ಚೆನ್ನಾಗಿ ಊಟ ಮಾಡಬೇಕು, ಎಲ್ಲರೂ ಚೆನ್ನಾಗಿರಬೇಕು, ಆಕಳೆಲ್ಲ ಇರಬೇಕು, ಧನ ಸಮೃದ್ಧಿ ಇರಬೇಕು, ಭಗವಾನ್ ಯಾಜ್ಞವಲ್ಕ್ಯರೆಲ್ಲ ಚೆನ್ನಾಗಿರ್ಬೇಕು, ಇಷ್ಟೇ ಅವಳಿಗೆ ಮುಗ್ಧ ಆನಂದ. ಅವಳಿಗೂ ಹಾಗೆ ಸ್ಪಂದಿಸ್ತಾರೆ ಅವರು. ಕೊನೆಗೆ ಒಂದು ದಿನ ಮೈತ್ರೇಯಿನ ಕರೆದು ಹೇಳ್ತಾರೆ, ನಾನು ಸನ್ಯಾಸವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಅಂತ. ಈಗ ಇಷ್ಟು ಆಸ್ತಿಯನ್ನು 2 ಭಾಗ ಮಾಡ್ತೀನಿ, ಅದನ್ನು ಅವಳು ನೋಡ್ಕೊಳ್ಳಿ, ಇದನ್ನು ನೀನು ನೋಡ್ಕೊ, ನಿಮ್ಮ ಜೀವನಕ್ಕೆ ಆಶನವಸನಕ್ಕೆ ಏನೂ ತೊಂದರೆ ಇರಲ್ಲ ಅಂತ. ಕಾತ್ಯಾಯಿನಿ ಯಾವುದಕ್ಕೂ ಬೇಡ ಅನ್ನಲ್ಲ. ಗಂಡ ಒಂದು ಪ್ರಸಂಗ ಬರುತ್ತೆ, ಯಾಜ್ಞವಲ್ಕ್ಯರು ಕರೆದು ಹೇಳ್ತಾರೆ, ನಿನಗೇನು ಆಸೆ ಕಾತ್ಯಾಯಿನಿ? ನನಗೇನು ಎಲ್ಲ ಸಿಕ್ಕಿ, ನಿಮ್ಮ ಪತ್ನಿ ಆದಮೇಲೆ ನಂಗೆ ಯಾವ ಆಸೆ ಉಳಿದಿದೆ? ಹಾಗಲ್ಲ, ನಿಂಗೇನಾದ್ರು ಸಂತಾನ ಬೇಕಾ? ನಿನ್ನದೇ ಜೀವನ. ಅವಳೇನು ಹೇಳ್ತಾಳೆ ಗೊತ್ತಾ, ನಂಗೆ ಮಕ್ಕಳಾಗ್ಬಿಟ್ರೆ ಅಂತ ಭಯ ನನಗೆ, ಆಮೇಲೆ ನಿಮ್ಮ ನೋಡ್ಕೊಳಕ್ಕಾಗಲ್ವಲ್ಲ ನನಗೆ, ನಿಮ್ಮ ಸೇವೆ ಮಾಡೋದ್ರಲ್ಲೆಲ್ಲ ಅಪಚಾರವಾಗ್ಬಿಡುತ್ತೋ ಅಂತ ನಮ್ಮ ಮಕ್ಕಳೇ ಬೇಡ, ಯಾವ ಮಕ್ಕಳನ್ನ ಬೇಕಾದ್ರೂ ಹೋಗಿ ಆಟ ಆಡ್ಸ್ಕೊಂಬಂದ್ಬಿಡ್ತೀನಿ ಬೇರೆಯವ್ರ ಮಕ್ಕಳನ್ನ, ನಾನು ನಿಮ್ಮ ಸೇವೆಯಲ್ಲಿ ಇರ್ತೀನಿ. ಅಷ್ಟು ನಿಸ್ವಾರ್ಥಳವಳು. ಅವರು ಹೀಗೆ ಸನ್ಯಾಸಕ್ಕೆ ಹೊರಡ್ತೀನಿ ಅಂದರೆ ಅದಕ್ಕೂ ಅಡ್ಡ ಬರೋಲ್ಲ ಅವಳು. ಹೌದಾ, ಸರಿ ಒಪ್ಪಿಕೊಂಡ್ಬಿಡ್ತಾಳೆ. ಆದರೆ ಮೈತ್ರೇಯಿ ಜ್ಞಾನಿನಿ, ಅವಳು ಕೇಳ್ತಾಳೆ, ನೀವು ಇದನ್ನೆಲ್ಲ ಬಿಟ್ಬಿಟ್ಟು ಹೊರಡ್ತಿದ್ದೀರಾ, ಆದಮೇಲೆ ಇದಕ್ಕಿಂತ ಶ್ರೇಷ್ಠವಾದದನ್ನು ಪಡ್ಕೊಳ್ಳೋಕೆ ಹೊರಟಿದ್ದೀರ, ಅದರಲ್ಲಿ ಭಾಗ ಕೊಡಿ. ತುಂಬ ಸಂತೋಷ ಪಡ್ತಾರೆ. ಬಾ ಮೈತ್ರೇಯಿ ಅಂತ ಹೇಳಿ ಅವರು ಆ ಬ್ರಹ್ಮಜ್ಞಾನವನ್ನು ಅವಳಿಗೆ ಬೋಧಿಸ್ತಾರೆ. ಬೃಹದಾರಣ್ಯೋಪನಿಷತ್ನಲ್ಲಿ ಅದು ಬರುತ್ತೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಆ ಭಾಗ ಬರುತ್ತೆ.
ಸಂವಾದದ ಭಾಗ. ಅದನ್ನೇ ಇಲ್ಲಿ ಸರಳಗಂಡದಲ್ಲಿ ವಿವರಿಸ್ಕೊಂಡು ಹೋಗಿದ್ದಾರೆ. ಎಲ್ಲ ಹೇಳ್ತಾರೆ. ಆಮೇಲೆ ಎಲ್ಲರಿಗೂ ದುಃಖ, ಅಯ್ಯೋ ನೀವು ಹೋಗಲೇಬೇಕಾ ಅಂತ. ಕೊನೆಗೆ ಅವ್ರಿಗೆ ಎಲ್ಲರ ಮಾತುಗಳಿಂದ ಅವರು ಕನ್ವಿನ್ಸ್ ಆಗ್ತಾರೆ. ಬ್ರಹ್ಮಜ್ಞಾನಿಗೆ ನಾಡು ಯಾವುದು ಕಾಡು ಯಾವುದು ಅಲ್ವಾ? ಈ ನಾಡಿನಿಂದ ನಂಗೆ ಕಷ್ಟ, ನನಗೆ ತುಂಬ ಡಿಸ್ಟ್ರಾಕ್ಷನ್ ಆಗ್ತಾ ಇದೆ, ಎಲ್ಲ ಮನಸ್ಸು ವಿಚಲಿತವಾಗಿ ಹೋಗ್ತಾ ಇದೆ ಅಂತ ಅನಿಸಿದ್ರೆ ನಾಡು ಬಿಟ್ಟು ಕಾಡಿಗೆ ಹೋಗ್ಬೇಕಪ್ಪ ಅಲ್ವಾ? ಆದರೆ ವಿಚಲಿತವಾಗದೇ ಇರೋ ಮನಸ್ಸದು, ಸರ್ವಾತೀತವಾದಂಥ ಮನೋಬುದ್ಧಿಗಳು, ಯಾವ ಬಾಹ್ಯ ಸೆಳೆತಕ್ಕೂ ಸಿಕ್ಕದೇ ಇರುವಂಥ ಮನಸ್ಥಿತಿ ಇರುವಾಗ ಇನ್ನು ಎಲ್ಲಿದ್ದರೆ ಏನೋ, ಕೊನೆಗೆ ಆಶ್ರಮದಲ್ಲೇ ಉಳ್ಕೊಳ್ತಾರೆ. ತುಂಬ ಚೆನ್ನಾಗಿದೆ ಆ ಕನ್ಕ್ಲೂಷನ್ ಇದೆಯಲ್ಲ. ಅಂದರೆ ಅವರು ನಿತ್ಯ ತೃಪ್ತರು, ಜೀವನ್ ಅಪಿ ಮುಕ್ತರು, ಬದುಕಿರುವಾಗಲೇ ಮುಕ್ತರು. ಇನ್ನು ಕಾಡಿಗೆ ಹೋಗಿ ಏನು ಮಾಡಬೇಕಾಗಿದೆ? ಹಾಗಾಗಿ ನಮ್ಮ ಅಕ್ಕಮಹಾದೇವಿ ತುಂಬ ಚೆನ್ನಾಗಿ ಹೇಳ್ತಾಳೆ, ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ ಚನ್ನಮಲ್ಲಿಕಾರ್ಜುನ. ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ, ಎಲ್ಲವೂ ನಾನೇ ಆಗಿದ್ದೀನಿ. ಆ ಥರದ ಒಂದು ಬೋಧೆ ಅವ್ರಿಗೆ ಆಗಿರೋದ್ರಿಂದ ಸರಿ, ಎಲ್ಲರೂ ಸಂತೋಷ ಪಡೋ ಹಾಗೆ ಆಗಲಿ ಅಂತ ಅವ್ರು ಉಳ್ಕೊಳ್ತಾರೆ. ಇದಿಷ್ಟು ತುಂಬ ಚಿಕ್ಕದಾಗಿ ನಾನು ಕಥೆಯನ್ನು ಹೇಳೋ ಪ್ರಯತ್ನ ಪಟ್ಟಿದ್ದೀನಿ. ಇಲ್ಲಿ ಕೆಲವು ಅಂಶಗಳನ್ನು ನೋಡೋಣ. ಕಥಾಂಶವನ್ನು ನೋಡಿದ್ದೀವಿ, ಪಾತ್ರಗಳನ್ನು ನಾವು ನೋಡೋ ಹಾಗಿದ್ರೆ ಯಾಜ್ಞವಲ್ಕ್ಯರ ಪಾತ್ರ ನಾವು ನೋಡಿದ್ವಿ. ಅವರು ತಂದೆಯ ಪ್ರೀತಿಗಾಗಿ ಕರ್ಮಕಾಂಡವನ್ನು ಅಚ್ಚುಕಟ್ಟಾಗಿ ಪಾಲಿಸ್ತಾರೆ, ಯಾವುದನ್ನೂ ಬಿಡೋದಿಲ್ಲ. ಮದುವೆನೂ ಮಾಡ್ಕೊಳ್ತಾರೆ, ಗಾರ್ಹಸ್ಥ್ಯ ವಿಧಿಗಳು ಏನೇನು ವೈದಿಕ ಕರ್ಮಗಳು ಅಗ್ನಿಹೋತ್ರಾದಿಗಳನ್ನು ಅವರು ಮಾಡ್ತಾರೆ, ವೈಶ್ವದೇವಾದಿಗಳನ್ನು ವಿಧಿಯುಕ್ತವಾಗಿ ಮಾಡ್ತಾರೆ. ಆದರೆ ಅದಕ್ಕೆ ಅತೀತವಾಗಿಯೂ ಬದುಕ್ತಾರೆ. ಡ್ರಾಮಾ ಇಲ್ಲ, ನಾನೆಲ್ಲವನ್ನ ಬಿಟ್ಟವನು, ಎಲ್ಲದಕ್ಕೂ ಅತೀತನು, ಅದೆಲ್ಲ ಏನಿಲ್ಲ. ಸ್ವಲ್ಪ ಪಾಂಡಿತ್ಯ ಬಂದ್ಬಿಟ್ರೆ, ಒಂದು ಸ್ವಲ್ಪ ಏನೋ ಬಂದ್ಬಿಟ್ರೆ, ಕೆಲವರು ಇವಾಗ ಒಂದು ಕೆಟ್ಟ ಫ್ಯಾಷನ್ ಬಂದ್ಬಿಟ್ಟಿದೆ, ಐ ಆಮ್ ವೆರಿ ಸ್ಪಿರಿಚುವಲ್ ನಾಟ್ ರಿಲಿಜಿಯಸ್ ಅಂತ. ಅದಕ್ಕಿಂತ ಅಹಂಕಾರದ, ಅದಕ್ಕಿಂತ ಮೂರ್ಖತನದ ಮಾತು ಮತ್ತೊಂದಿಲ್ಲ. ಏನರ್ಥ ಅದಕ್ಕೆ? ಹುಟ್ಟೋವಾಗಲೇ ನಾನು ಬ್ರಹ್ಮಜ್ಞಾನಿ ಅಂತ. ರಿಲಿಜನ್, ಈಗ ನಂಗೆ ನೀರು ಬೇಕು ಅಂತಂದರೆ ಹೆಂಗೆ ಕೊಟ್ಟರು? ಒಂದು ಲೋಟದಲ್ಲಿ ತಾನೇ ಕೊಟ್ಟರು. ಈ ಲೋಟ ಇಲ್ಲದೆ ನಾನು ಹೆಂಗೆ ನೀರು ಕುಡಿಲಿ? ಇದೇ ಧರ್ಮ ಅಂತಂದರೆ, ಧಾರ್ಮಿಕ ಸಂಸ್ಕೃತಿ, ಪೂಜೆ ಪುರಸ್ಕಾರಗಳು. ಡಿ ವಿ ಜಿ ಹೇಳ್ತಾರೆ, ದಾರ್ಶನಿಕರು ಯಾವತ್ತೂ ಹಂಗೆ ಮಾತಾಡಲ್ಲ. ಡಿ ವಿ ಜಿ ಹೇಳ್ತಾರೆ, ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ, ಭಾವವಂ ಕ್ಷುಲ್ಲ ಜಗದೆನ್ ಬಿಡಿಸಿ ಮೇಲೊಯ್ವು ದಾವುದಾದೊಡಮೊಳಿತು ಮಂಕುತಿಮ್ಮ ಅಂತ ಸೊಗಸಾದ ಮಾತನ್ನು ಹೇಳ್ತಾರೆ. ಇದೆಲ್ಲ ಇರೋದು ಯಾತಕ್ಕೆ ಅಂದರೆ ಆ ಪರಮ ತತ್ವದ ಚಿಂತನೆಗೆ ಒಂದು ಆಯತನವನ್ನು, ಒಂದು ಆಧಾರವನ್ನು ನಮಗೆ ಒದಗಿಸಿಕೊಡುತ್ತೆ. ಯಾಜ್ಞವಲ್ಕ್ಯರಲ್ಲಿ ಆ ಕರ್ಮದ ಬಗ್ಗೆ ತಾತ್ಸಾರ ಕಾಣಿಸೋದಿಲ್ಲ. ಕರ್ಮಾತೀತರಾದರೂ ಕೂಡ ತಂದೆಗೆ ಕೊಟ್ಟ ಮಾತನ್ನು ಉಳಿಸ್ಬೇಕು, ಗೃಹಸ್ಥನಾಗಿ ಏನೇನು ಮಾಡಬೇಕೋ ಎಲ್ಲವನ್ನೂ ಮಾಡ್ತಾರೆ. ಆ ಒಂದು ಕರ್ಮ ಮತ್ತು ಜ್ಞಾನಗಳ ಸಮನ್ವಯವನ್ನು ನಾವು ಯಾಜ್ಞವಲ್ಕ್ಯರಲ್ಲಿ ಕಾಣ್ತೀವಿ. ಇನ್ನು ದೇವರಾತರ ಬಗ್ಗೆ ನಾವು ನೋಡಿದ್ವಿ, ಮಹಾಕರ್ಮಕಾಂಡಿ. ಕೊನೆಯಲ್ಲಿ ದೇವರಾತರಿಗೂ ಕೂಡ ಅರ್ಥವಾಗುತ್ತೆ. ಭಾಳ ಚೆನ್ನಾಗಿದೆ ಒಂದು ಸಂಭಾಷಣೆ. ಖಂಡ ಖಂಡವಾಗಿ ಈ ದೇವರು ಆ ದೇವರು, ಈ ದೇವತೆ ಆ ದೇವತೆ ಅಂತೆಲ್ಲ ಅವನು ಉಪಾಸನೆ ಮಾಡ್ತಿರ್ತಾನಲ್ಲ, ಎಲ್ಲವೂ ಅಖಂಡ ಅಂತನ್ನೋದನ್ನು ಹೇಗೆ ಬೋಧಿಸ್ತಾನೆ ಯಾಜ್ಞವಲ್ಕ್ಯ. ಅಂಥ ತಂದೆ ಕೂಡ ಆ ತನ್ನ ಅಷ್ಟು ಸುದೀರ್ಘವಾದ ಕರ್ಮಕಾಂಡದ ಜೀವನವ ಎಲ್ಲವೂ ಕೂಡ ಜ್ಞಾನದಲ್ಲಿ ಸಂಪನ್ನವಾಗತ್ತೆ. ಶ್ರೀಕೃಷ್ಣ ಹೇಳ್ತಾನಲ್ಲ, ಸರ್ವಂ ಜ್ಞಾನೇ ಪರಿಸಮಾಪ್ಯತೆ ಅಂತ. ಮಾಡಿದ್ದೆಲ್ಲವೂ ಜ್ಞಾನದಲ್ಲಿ ಹೋಗಿ ಕಡಲಲ್ಲಿ ಎಲ್ಲ ನದಿಗಳು ಸೇರೋ ಹಾಗೆ ಅವನ ಕರ್ಮಕಾಂಡದ ಧನ್ಯ ಸಾರ್ಥಕ ಸುಲಭ ಅಲ್ಲ. ಕರ್ಮಕಾಂಡ ತುಂಬ ಕಷ್ಟ ಇದೆ. ಸಣ್ಣ ಪುಟ್ಟ ಮಡಿ ಆಚಾರಗಳಿಗೆ ಇವತ್ತು ನಮಗೆ ಪೇಷನ್ಸ್ ಹೊಟ್ಟೋಗ್ಬಿಟ್ಟಿದೆ. ಇನ್ನು ವೈದಿಕ ಕರ್ಮಗಳನ್ನು ಮಾಡೋಕ್ಕೆ ತುಂಬ ಪೇಷನ್ಸ್ ಬೇಕು. ಅದನ್ನು ಅಚ್ಚುಕಟ್ಟಾಗಿ ಮಾಡಿದಂಥವನು, ಅಂಥವನು ಕೂಡ ಕೊನೆಗೆ ಅಖಂಡವಾದ ಬ್ರಹ್ಮದ ಉಪಾಸನೆಗೆ ತೊಡಗೋ ಹಾಗೆ ಅವನಿಗೆ ಯಾಜ್ಞವಲ್ಕ್ಯರೇ ಪ್ರೇರಣೆ ಕೊಡ್ತಾರೆ. ಇನ್ನು ಆಲಂಬಿನಿ ದೇವಿ ತಾಯಿ ಪರಮಸಾಧ್ವಿ, ಅವಳು ಅಷ್ಟೇ ಯಾಜ್ಞವಲ್ಕ್ಯರನ್ನು ಗರ್ಭದಲ್ಲಿ ಧರಿಸಂಥ ಮಹಾತಾಯಿ. ಅದಕ್ಕಿಂತ ಸೌಭಾಗ್ಯ ಏನಿದೆ? ಇನ್ನು ಬುಡಿಲರು, ಅವ್ರ ಬಗ್ಗೆ ನಾನು ಹೇಳಿದೆ. ಕಾತ್ಯಾಯಿನಿ, ಮೈತ್ರೇಯಿ, ವೈಶಂಪಾಯನ ಮಹರ್ಷಿ, ಎಂಥ ತ್ಯಾಗ. ಎಲ್ಲರೂ ಮುಂದೆ ಕೋಪಿಷ್ಟ ಅಂತ ಅನ್ನಿಸ್ಕೊಂಡು ಶಿಷ್ಯನನ್ನು ಉನ್ನತಿಯ ದಾರಿಗೆ ಕರ್ಕೊಂಡು ಹೋದಂಥವ್ರು. ಇನ್ನು ಉದ್ದಾಲಕ ಮಹರ್ಷಿ, ಗಾರ್ಗಿ, ಆಲಾಪಿನಿ ದೇವಿಯ ಬಗ್ಗೆ ನಾವು ನೋಡಿದ್ವಿ. ಮಹಾಬ್ರಹ್ಮಜ್ಞಾನಿನಿ ಅವಳು, ಬ್ರಹ್ಮವಾದಿನಿ ಅವಳು. ಒಂದು ಕಡೆ ಉದ್ದಾಲಕರ ಧರ್ಮಪತ್ನಿಯೂ ಹೌದು, ಮೋಕ್ಷ ಪತ್ನಿಯೂ ಹೌದು. ಅವಳೇ ಆದರ್ಶಳು ನಮ್ಮ ಮೈತ್ರೇಯಿಗೆ. ಹೀಗೆ ಎಲ್ಲ ನಾವು ನೋಡ್ತೀವಿ. ಮುಂದೆ ನಾವು ಸಾಹಿತ್ಯದ ದೃಷ್ಟಿಯಿಂದ ನೋಡೋ ಹಾಕಿದರೆ, ಇದನ್ನು ಬೇರೆ ಬೇರೆ ದೃಷ್ಟಿಯಿಂದ ನೋಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈ ವರ್ಣನೆಗಳು ತುಂಬ ಚೆನ್ನಾಗಿವೆ.
ಹೋಮ ಹೇಗೆ ನಡೆಯುತ್ತೆ, ಹೋಮ ಹವನಗಳಿಗೆ ಏನು ಪರಿಕರಗಳನ್ನು ಜೋಡಿಸ್ಕೊಳ್ತಾರೆ, ಆ ಯಜ್ಞಶಾಲೆ ಹೇಗಿರುತ್ತೆ, ಅವ್ರು ಓಡಾಡೋದು ನಮಗೆ ನಮ್ಮ ಕಣ್ಮುಂದೆನೇ ಅವ್ರು ಓಡಾಡ್ತಿರೋ ಥರ ಅನಿಸ್ಬಿಡುತ್ತೆ. ಸದ್ದಿಲ್ಲೇ ನಮ್ಮನ್ನು ಕೃತಯುಗಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ ಇವರು. ನಾನು ಇವತ್ತು ಬೆಳಗ್ಗೆ ಟ್ರೈನಲ್ಲಿ ಓದ್ತಾ ಬರ್ತಾ ಇದ್ದೆ. ನಾನು ಹೀಗೆ ಕಣ್ಣು ತೆಗೆದು ಮೇಲೆ ನೋಡಿದ್ರೆ ಮಾತ್ರ ನಾನು ಕಲಿಯುಗದಲ್ಲಿ ಇದ್ದೀನಿ ಅನ್ನಿಸ್ತಿತ್ತು. ಅಂಥ ಒಂದು ಆಕರ್ಷಣೆ ಇದೆ ಇದರಲ್ಲಿ. ಹೀಗೆ ಓದ್ತಾ ಕೂತ್ಬಿಟ್ರೆ ನಾವು ಅಲ್ಲೇ ಹೊಟ್ಟೋಗಿರ್ತೀವಿ. ಆ ಕಾಲದ ಜೀವನ ನಾವೇನೋ ತುಂಬ ಸಪ್ಪೆ ಗುಡಿಸ್ಲಲ್ಲಿ ಹೆಂಗೋ ಇದ್ರು ಹಂಗಲ್ಲ. ಈ ಟಿ ವಿ ಸಿನಿಮಾ ನೋಡ್ಕೊಂಡು ಅದನ್ನೆಲ್ಲ ನಂಬೇಡಿ. ಸಮೃದ್ಧವಾಗಿ ಚೆನ್ನಾಗಿ ಬದುಕಿದ್ರು ಅವರು. ಹಾಗಾಗಿ ಆ ಜೀವನ ಹೆಂಗಿರ್ತಿತ್ತು, ಸರಳತೆ ಇರ್ತಿತ್ತು, ಆದರೆ ಸಮೃದ್ಧಿಯೂ ಇರ್ತಿತ್ತು. ಸಮೃದ್ಧಿ ಸರಳತೆ ಒಟ್ಟಿಗೆ ಸಾಗತ್ತೆ. ಸಮೃದ್ಧಿ ಮತ್ತು ಸರಳತೆ ಅಂದರೆ ಏನು ಗೊತ್ತಾ, ಎಷ್ಟು ಬೇಕೋ ಅಷ್ಟನ್ನು ಮಾಡೋದು, ಅಗತ್ಯ ಮೀರಿ ವ್ಯಯ ಮಾಡದೇ ಇರುವಂಥದ್ದು ಸರಳತೆ. ಏನೋ ಒಂಥರ ಸಪ್ಪೆಯಾಗಿ ಎಲ್ಲರ ಮುಂದೆ ನಾವು ತುಂಬ ಸಿಂಪಲ್ಲಾಗಿ ತೋರಿಸ್ಕೊಳ್ಬೇಕು, ಮಹಾತ್ಮರ ಥರ ತೋರಿಸ್ಕೋಬೇಕು ಅನ್ನೋ ಡ್ರಾಮಾ ಬೇಕಾಗಿಲ್ಲ. ಸೀತಾರಾಮರು ನೋಡಿ, ಕಾಡಿಗೆ ಹೋದಾಗ ಕಾಡು ಥರ ಇದ್ದರು, ನಾಡಿಗೆ ಬಂದಮೇಲೆ ಅಯ್ಯೋ ನನಗೆ ಏನೂ ಬೇಡ ಅಂತ ಡ್ರಾಮಾ ಮಾಡಿದ್ನ ರಾಮ. ಅಚ್ಚುಕಟ್ಟಾಗಿ ಫಸ್ಟ್ ಕ್ಲಾಸಾಗಿ ಪಟ್ಟೆ ಪೀತಾಂಬರ ಉಟ್ಕೊಂಡು ಕಿರೀಟ ಇಟ್ಕೊಂಡು ಇದಾದ. ಸೀತೆ ಅಂತೂ ಸರ್ವ ವೇಷಭೂಷಗಳೊಂದಿಗೆ ಅವಳು ಇಡೀ ವನವಾಸವನ್ನು ಮಾಡ್ತಾಳೆ, ಆದರೆ ಅಂತರಂಗದಲ್ಲಿ ಪರಮ ನಿರ್ಲಿಪ್ತಿ. ಹಾಗಾಗಿ ನಾವು ನೋಡುವಂಥ ಆ ಪರಿಸರ ಇದೆಯಲ್ಲ, ಆಶ್ರಮಗಳ ಒಂದು ಚಿತ್ರಣ, ಆ ಪರ್ಣಕುಟೀರಗಳು, ಯಜ್ಞಶಾಲೆ, ಅತಿಥಿ ಶಾಲೆ. ಈಗ ಅಗ್ನಿಶಾಲೆಯಲ್ಲೇ ಅತಿಥಿಗಳನ್ನು ಸ್ವಾಗತಿಸೋದು, ಅದಕ್ಕೂ ಕೂಡ ಇಲ್ಲಿ ಸಂವಾದಗಳು ತುಂಬ ಚೆನ್ನಾಗಿ ಬರುತ್ತವೆ. ಅತಿಥಿಗಳನ್ನು ಅಗ್ನಿ ಸ್ವರೂಪ ಅಂತ ನಾವು ಹೇಳ್ತೀವಿ. ಪಂಚಾಗ್ನಿ ಶಮನ ಮಾಡಬೇಕಂತೆ. 5 ಅಗ್ನಿಗಳು ಆಚೆಯಿಂದ ಬಂದ ತಕ್ಷಣ 5 ಅಗ್ನಿಗಳು ಪಾದದಡಿಯಲ್ಲಿ, ಅಂದರೆ ಬಿಸಿ ಆಗಿರುತ್ತೆ ನಡೆದು. ಹಾಗೆ ಈ ಹಸ್ತದ ಮಧ್ಯದಲ್ಲಿ, ಹಾಗೆ ಬಾಯಲ್ಲಿ, ಹೊಟ್ಟೆನಲ್ಲಿ, ತಲೆ ಮೇಲೆ. ಹಾಗಾಗಿ ಅರ್ಘ್ಯ ಕೈ ತೊಳಿಯೋಕ್ಕೆ, ಪಾದ್ಯ ಕಾಲು ತೊಳಿಯೋಕ್ಕೆ, ಆಚಮನ ಬಾಯಿ ತೊಳಿಯೋಕ್ಕೆ, ಏನಾದ್ರು ಒಂದು ಬೆಲ್ಲನೋ ಮಜ್ಜಿಗೆನೋ ಹೊಟ್ಟೆಗೆ ಹೋಗಿ ಹೊಟ್ಟೆ ಶಮನ ಮಾಡೋಕ್ಕೆ, ನೆರಳು. ಈಗ ಕಾಫಿ ಕೊಡ್ತೀವಿ ಪಿತ್ತ ಕೆರಳಲ್ಲಿ ಅಂತ, ಅವಾಗೆಲ್ಲ ಬೆಲ್ಲ ಅಥವಾ ಮಜ್ಜಿಗೆ ಕೊಡೋರು. ಹೀಗೆ ಎಷ್ಟು ಚೆನ್ನಾಗಿ ವಿವರಿಸ್ಕೊಂಡು ಹೋಗ್ತಾರೆ ಅಂದರೆ, ಪಂಚಾಗ್ನಿ ಶಮನ. ಅತಿಥಿ ಅಗ್ನಿಶಾಲೆಯಲ್ಲಿ ಡ್ರಾಯಿಂಗ್ ರೂಮ್ ಥರ ಅದು, ಅಲ್ಲಿ ಕೂಡಿಸ್ಕೊಂಡು ಅವರನ್ನು ಮಾತನಾಡಿಸುವಂಥ ಜಾಗ, ಅದು ವರ್ಣನೆ ಎಲ್ಲ ತುಂಬ ಚೆನ್ನಾಗಿವೆ. ಆಮೇಲೆ ಭಾಷಾ ಸೌಷ್ಠವದ ದೃಷ್ಟಿಯಿಂದ ನೋಡಿದ್ರೆ ಇದು ಎಂಥ ಕನ್ನಡ ಅಂದರೆ ತುಂಬ ಸಂಸ್ಕೃತ ಭೂಯಿಷ್ಠವಾದ ಕನ್ನಡ. ತುಂಬ ಸಮಾಸಗಳು, ಮೀಮಾಂಸಾ, ವೇದಾಂತಗಳ ಪದಗಳನ್ನು ಹಾಗೆ ಬಳಸ್ತಾರೆ. ತುಂಬ ಕೆಲವು ಪದಗಳು ಸ್ವಲ್ಪ 2 ಸಲ ಯೋಚನೆ ಮಾಡಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ನಾತ್ಯುಷ್ಣ ಜಲ ಅಂತ ಬಳಸ್ತಾರೆ, ಅಂದರೆ ನ ಅತಿ ಉಷ್ಣ ಜಲ, ಅಂದರೆ ಬೆಚ್ಚನೆ ನೀರು ಅಂತ. ನೋಡಿ, ಈ ಥರದ ಬಳಕೆಯೆಲ್ಲ ನಾವೀಗ ಹೆಚ್ಚಾಗಿ ಮಾಡಲ್ಲ. ಕೃತ್ವಾ ಚಿಂತೆ ಮಾಡಿಬಿಟ್ಟು ಆಮೇಲೆ ಯೋಚನೆ ಮಾಡೋದು ಅದ್ರ ಬಗ್ಗೆ. ಈ ಥರದ ಕೆಲವು ಬಳಕೆಯೆಲ್ಲ ಭಾಳ ಸ್ವಾರಸ್ಯಕರವಾಗಿ ಕಾಣಿಸುತ್ತೆ. ಕಲ್ಪಸೂತ್ರಗಳು, ಯಾವ ಕಲ್ಪಸೂತ್ರಗಳೇ ನಮ್ಮ ಷೋಡಶ ಸಂಸ್ಕಾರಗಳಿಗೆ ಆಧಾರವಾಗಿವೆಯೋ ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅವರು. ಗರ್ಭ ಸಂಸ್ಕಾರದ ಸೀಮಂತೋನಯನದಿಂದ ಹಿಡಿದು ಜಾತಕರ್ಮ ಮೇಧಾಜನನದ ವರ್ಣನೆಗಳು, ನಾಮಕರಣದ ವರ್ಣನೆಗಳು, ಚೌಲಾದಿ ಸಂಸ್ಕಾರಗಳು, ಆಮೇಲೆ ವಿವಾಹದ್ದು, ಅದನ್ನು ಸರಳವಾಗಿ ತೋರಿಸ್ಬಿಡ್ತಾರೆ. ಮುಂದೆ ಬುಡೀರರ ಪ್ರಾಣೋತ್ಕ್ರಮಣದಲ್ಲಿ ಸಾಯುವಾಗ ಏನಾಗುತ್ತೆ ಅನ್ನೋದನ್ನು ಹೇಳ್ತಾರೆ. ಮನುಷ್ಯ ಸಾಯುವಾಗ ಬುಡಿಲರು ಮಹಾಜ್ಞಾನಿಗಳು, ಹಾಗಾಗಿ ಅವರ ಸಾವಲಿ ನೋವು ಕಷ್ಟ ಇರೋದಿಲ್ಲ, ಅವರು ಅದನ್ನು ಸ್ವಾಗತಿಸುವಂಥವ್ರು. ಯಾರು ಮೃತ್ಯುವನ್ನು ಸಹಜವಾಗಿ ಸ್ವಾಗತಿಸ್ತಾರೋ ಅವರೇ ವಿವೇಕಿ. ಅದಕ್ಕೆ ವಿವೇಕಾನಂದ ಹೇಳ್ತಾರೆ ಮೆಡಿಟೇಟ್ ಅಪಾನ್ ಡೆತ್ ಅಂತ. ಮೆಡಿಟೇಟ್ ಅಪಾನ್ ಡೆತ್ ಅಂತ ಯಾಕೆ ಅಂದರೆ, ನಾವು ಹುಟ್ಟೋದು ಎಷ್ಟು ಸಹಜವೋ ಸಾಯೋದು ಅಷ್ಟೇ ಸಹಜ. ನಾವು ಮಾತ್ರ ಅಯ್ಯೋ ಹೋಗ್ಬಿಟ್ರಲ್ರಿ ಅಂತ ತುಂಬ ಹೆದರ್ತೀವಿ. ನಾವು ಹೋಗೋದೇ ಇಲ್ಲ ಅಂತ ನಂಗೆ ಗೊತ್ತು, ನಾವೇ ಇರ್ಬೋದು ನೆಕ್ಸ್ಟ್ ಕ್ಯೂನಲ್ಲಿ, ಬಟ್ ತುಂಬ ಅದನ್ನು ಭಯ ಪಡ್ತೀವಿ ನಾವು. ಆದರೆ ಆ ಭೀತಿ ಇರಲಿಲ್ಲ. ಆ ಬುಡಿಲರು ಕೈ ಎತ್ತಿ ಹೇಳ್ತಾರೆ, ಪಿತೃಗಳೆಲ್ಲ ಬಾಬಾ ಅಂತ ಕರಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸಹಜವಾಗಿ ಹೋಗ್ತಾರೆ. ಸಾಯುವಾಗ ನಮ್ಮ ಪಿತೃಗಳೆಲ್ಲ ನಮಗೆ ಕಾಣಿಸ್ತಾರೆ ಅಂತ ಹೇಳ್ತಾರೆ. ಎಲ್ಲ ಬಂದು ಕಾಣಿಸ್ಕೊಂಡು ಸೂಚನೆ ಕೊಡ್ತಾರಂತೆ, ನಡಿ ಆಯಿತು ಟೈಮು ಹೋಗೋಣ ಅಂತ. ಈ ಥರದ ಈ ಷೋಡಶ ಸಂಸ್ಕಾರಗಳ ಬಗ್ಗೆ ಅಲ್ಲಲ್ಲಿ ಸಾಕಷ್ಟು ವರ್ಣನೆಗಳನ್ನು ನಾವು ನೋಡ್ತೀವಿ. ಇನ್ನು ಮೀಮಾಂಸಾ ಶಾಸ್ತ್ರದ ಪದಗಳನ್ನು ಬಳಸ್ತಾರೆ. ಮತ್ತು ಈ ಕೆಲವು ಪದಗಳೆಲ್ಲ ಭಾಳ ಚೆನ್ನಾಗಿವೆ. ನಾನು ಆಗಲೇ ಹೇಳಿದ್ನಲ್ಲ, ಶಾರದಾ ಮಂದಿರ ಎಲ್ಲರ ಶಾಸ್ತ್ರ ಚರ್ಚೆಗೆ ಜನಕ ತಯಾರು ಮಾಡಿದಂಥ ಜಾಗ ಹೇಗಿತ್ತು ಅಂತ.
ಭಾಳ ಅದನ್ನು ಓದೇ ಬಿಡೋಣ ಅನಿಸುತ್ತೆ. ಆ ಮಂದಿರದ ವರ್ಣನೆ ಬರುತ್ತೆ, ಅಲ್ಲಿ 4-6 ಚಿತ್ರಗಳನ್ನು ತಗಲು ಹಾಕಿದ್ರಂತೆ. ಶಾರದೆಯ ಚಿತ್ರ, ಆಮೇಲೆ ಗಾಯತ್ರಿಯ ಚಿತ್ರ, ಮಹಾರಾಜ ಪೂಜೆ ಮಾಡ್ತಿರೋ ಚಿತ್ರ, ಒಂದು ಋಷ್ಯಾಶ್ರಮದ ಚಿತ್ರಣ, ಆಮೇಲೆ ಆಕಳುಗಳ ಚಿತ್ರ, ಈ ಥರ ಹಲವಾರು ಚಿತ್ರಗಳನ್ನೆಲ್ಲ ತಗಲು ಹಾಕಿದ್ರಂತೆ ಶಾರದಾ ಮಂದಿರದಲ್ಲಿ. ಹಾಗೆ ಸ್ವಲ್ಪ ಓದ್ತೀನಿ, ಅವರ ಭಾಷೆ ಚೆನ್ನಾಗಿದೆ. ಯಾಗ ಮಂಟಪಕ್ಕೆ ಶಾರದಾ ಮಂದಿರವೆಂದು ಹೆಸರಿಟ್ಟರು. ಅದರಲ್ಲಿ ವೇದಿಕೆಯ ಬಲಗಡೆ ವಿಶೇಷ ಅತಿಥಿಗಳು ಕುಳಿತುಕೊಳ್ಳುವ ಕಡೆ ಗೋಡೆಗೆ ಒಂದು ಶಾರದಾದೇವಿಯ ಚಿತ್ರ. ಪುರುಷ ಪ್ರಮಾಣವಾಗಿರುವ ಆ ಚಿತ್ರದಲ್ಲಿ ದೇವಿಯು ವೀಣಾವಾದನ ಮಾಡುತ್ತಾ ಕುಳಿತಿದ್ದಾಳೆ. ಮೇಲಿನ ಕೈಗಳಲ್ಲಿ ಒಂದರಲ್ಲಿ ಅಕ್ಷಮಾಲಿಕೆಯನ್ನು, ಇನ್ನೊಂದರಲ್ಲಿ ಪುಸ್ತಕವನ್ನು ಧರಿಸಿದ್ದಾಳೆ. ತಲೆಯ ಮೇಲಿನ ರತ್ನ ಕಿರೀಟವು ಆಕೆಯ ತೇಜಸ್ಸೆಲ್ಲವೂ ಮೇಲಕ್ಕೆದ್ದು ಗೋಪುರಾಕೃತಿಯಾಗಿದೆಯೋ ಎಂಬಂತಿದೆ. ಕಿವಿಯಲ್ಲಿರುವ ರತ್ನದ ಓಲೆಗಳು ಪ್ರತಿಭಾ ಸ್ವರೂಪಳಾದ ಆಕೆಯ ಪ್ರತೀಕಗಳೆಂಬಂತೆ ಪ್ರಕಾಶಮಾನವಾಗಿ ಹೊಳೆಯುತ್ತಿವೆ. ಮೂಗಿನಲ್ಲಿ ಇಟ್ಟುಕೊಂಡಿರುವ ಮೂಗುಬೊಟ್ಟು ಸ್ವಾತಿ ನಕ್ಷತ್ರವನ್ನು ತಂದು ಸೆರೆ ಹಿಡಿದಿಟ್ಟಿರುವಂತಿದೆ. ಅದರ ಕಾಂತಿಯು ಆಕೆಯ ಸುಂದರ ಕಪೋಲದ ಮೇಲೆ ಬಿದ್ದು ಅದು ಕೊಂಚ ಕೆಂಪಾಗಿರುವಂತೆ ಕಾಣುತ್ತದೆ. ಕಂಠಾಭರಣಗಳು ಒಂದಕ್ಕೊಂದು ವಿಚಿತ್ರವಾಗಿವೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಕಾಣುವ ಆ ಬಿಲ್ವಪತ್ರೆಯ ಸರ, ಒಂದೊಂದು ದಳಕ್ಕೂ ರತ್ನಗಳು ಕೆತ್ತಿವೆ. ಅತ್ತ ಕಡೆ ಇತ್ತ ಕಡೆ ದಳಗಳು ಚಿಕ್ಕವು, ನಡುವಿನ ದಳವು ದೊಡ್ಡದು. ಎಷ್ಟು ವಿವರವಾಗಿದೆ ನೋಡಿ. ಇತ್ತ ಕಡೆ 13, ಅತ್ತ ಕಡೆ 13, ನಡುವೆ ನಾಯಕಮಣಿ ಸ್ಥಾನದಲ್ಲಿ ಒಂದು ದೊಡ್ಡದು. ಅಂತೂ 27 ದಳಗಳ ಆ ಸುಂದರ ಹಾರವು ಆಕೆಯ ತುಂಬಿದ ವಕ್ಷಸ್ಥಲದಲ್ಲಿ ವಿರಾಜಮಾನವಾಗಿದೆ. ನವರತ್ನ ಖಚಿತವಾದ ಮೇಖಲೆಯು ರಾರಾಜಿಸುತ್ತಿದೆ. ಪಾದಗಳನ್ನು ಕಡಗಗಳು, ಅಂದುಗೆಗಳು, ಉಂಗುರಗಳು ಬೆಳಗುತ್ತಿವೆ. ಹಾಗೆಯೇ ತೋಳುಗಳಲ್ಲಿ ವಂಕಿಗಳು, ಮುಂಗೈಗಳಲ್ಲಿ ರತ್ನದ ಬಿಳಿ ಕಡಗಗಳು, ಬೆರಳುಗಳಲ್ಲಿ ಉಂಗುರಗಳು ಮೆರೆಯುತ್ತಿವೆ. ತಾಯಿಯ ದರ್ಶನವಾಗುತ್ತಿದ್ದ ಹಾಗೆಯೇ ಆಕೆಯ ದಿವ್ಯ ವೀಣೆಯ ಮಂಜುಳ ಗಾನವನ್ನು ಕೇಳಿದಂತೆ ಭಾಸವಾಗುತ್ತದೆ. ಆಕೆಯು ಮುಡಿದಿರುವ ಪುಷ್ಪ ಮಾಲೆಯ ದಿವ್ಯ ಸೌರಭವನ್ನು ಆಘ್ರಾಣಿಸುತ್ತೇವೆಯೋ ಎಂಬಂತಿದೆ. ಆಕೆಯ ಕಟಾಕ್ಷವು ಹರಡಿದ ಕಡೆಯಲ್ಲೆಲ್ಲ ಪವಿತ್ರತೆಯು ತಾನೇ ತಾನಾಗಿ ಜ್ಞಾನವು ತಾಂಡವವಾಡುವಂತಿದೆ. ಹೀಗೆ ಸುಮ್ಮನೆ ಒಂದು ಸ್ಯಾಂಪಲ್ ಹೇಳಿದೆ. ಹೀಗೆ ಗಾಯತ್ರಿಯ ಚಿತ್ರ, ಆ ಗಾಯತ್ರಿಯ ನೀಲ ವರ್ಣದ ಒಂದು ಮೈಕಾಂತಿ, ಅವಳು ಕಮಲದ ಮೇಲೆ ಕೂತ್ಕೊಂಡಿರುವಂಥದ್ದು, ಆ ವರ್ಣನೆ, ಮಹಾರಾಜರು ಪೂಜೆ ಮಾಡ್ತಿರುವ ಚಿತ್ರ. ಒಂದು ಯಜ್ಞಶಾಲೆಯಲ್ಲಿ ನಾವು ಒಂಥರ ಬೋರಿಂಗ್ ಆಗಿ ಒಂದು ಚಪ್ರ ಹಾಕ್ಬಿಟ್ಟು ಕೂರಿಸ್ಬಿಡ್ತಾರೆ ಅಂತಲ್ಲ, ತುಂಬ ಎಸ್ಥೆಟಿಕ್ಸ್ ಇರ್ತಿತ್ತು ಅಂತ ಗೊತ್ತಾಗತ್ತೆ. ತುಂಬ ಚೆನ್ನಾಗಿ ಯಜ್ಞಶಾಲೆಗಳಲ್ಲಿ, ನಮ್ಮಲ್ಲಿ ಸನಾತನ ಧರ್ಮದಲ್ಲಿ ಒಂದು ನಾವು ಗಮನಿಸಬೇಕು, ವೈದಿಕ ಸಂಸ್ಕೃತಿಯ ಜೊತೆಗೆ ಜಾನಪದೀಯ ಬೆರೆತುಕೊಂಡೇ ಬಂದಿದೆ ಮೊದಲಿಂದಲೂ ಕೂಡ. ಇದೆರಡು ಬೇರೆ ಬೇರೆ ಅಂತ ಜಗಳ ಮಾಡ್ಕೊಂಡು ಕೂತ್ಬಿಟ್ಟಿದ್ದೀವಿ ನಾವೀಗ. ಹಾಗಲ್ಲ. ನಮ್ಮ ಮದುವೆ ಸಂಸ್ಕಾರಗಳನ್ನೇ ತೆಗೆದುಕೊಳ್ಳಿ, ಒಂದು 40-45 ನಿಮಿಷದಲ್ಲಿ ಆಗೋಗ್ಬಿಡತ್ತೆ ಬರೀ ವೈದಿಕ ಮಂತ್ರಗಳು ಅಂದರೆ. ಅಷ್ಟೇ ಇರೋದು ಅಲ್ವಾ, ಬಹಳ ಸರಳ. ಆದರೆ ಅಷ್ಟಕ್ಕೆ ಮದುವೆ ಮುಗಿಸ್ತೀವಾ? ಅದು ಪ್ರಿಪ್ರೇಷನ್ಗೆ ಶುರು ಆಗ್ಬಿಡತ್ತೆ ತಿಂಗಳಾನ್ಗಟ್ಲೆ ಅಲ್ವಾ. ಆ ಹೆಣ್ಮಕ್ಳದಂತೂ ಅದೇನು ಸಂಭ್ರಮ. ವರಪೂಜೆಗೆ ದೇವ್ರ ಸಮಾರಾಧನೆಗೊಂದು ಸೀರೆ, ಅಲ್ಲೊಂದು ಸೀರೆ ಓದಿಸ್ತಾರೆ, ಆಮೇಲೆ ಹೊರಡೋದಕ್ಕೊಂದು ಸೀರೆ, ಅಲ್ಲಿ ಹೋದ್ಮೇಲೆ ಒಂದು ಸೀರೆ, ಆಮೇಲೆ ಅಲ್ಲಿ ಹಸೆ ಮೇಲೆ ಕೂತ್ಕೊಳ್ಳೋಕೊಂದು ಸೀರೆ, ಆಮೇಲೆ ಅವರು ಗಂಡಿನ ಮನೆಯವ್ರು ಕೊಡ್ತಾರೆ ಅದನ್ನು ಮತ್ತೆ ಸೀರೆ ಬದಲಾಯಿಸ್ಕೊಳ್ಳೋದು, ಆಮೇಲೆ ಹೀಗೆ ಧಾರೆಗೊಂದು ಏನೋ ಸಂತೋಷ ಸಂಭ್ರಮ. ಇದನ್ನೆಲ್ಲ ವೇದ ಹೇಳಬೇಕು ಅಂತಿಲ್ಲ. ಚಕ್ಲಿ ಮಾಡಿ, ಪೇಣಿ ಮಾಡಿ, ಚಿರೋಟಿ ಮಾಡಿ ಅಂತ ವೇದ ಏನು ಹೇಳಬೇಕಾಗಿಲ್ಲ. ಸಂಭ್ರಮ, ಸಂತೋಷ, ಸಡಗರ ಅದೂ ಒಂದು ಭಾಗವೇ. ಹೀಗೆ ಎರಡೂ ಸೇರ್ಕೊಂಡು ಬಂದಿದೆ ಸನಾತನ ಸಂಸ್ಕೃತಿಯಲ್ಲಿ. ಅದನ್ನಲ್ಲಿ ತುಂಬ ಚೆನ್ನಾಗಿ ತೋರಿಸ್ತಾರೆ. ಕೆಲವು ಕಡೆ ಎಲ್ಲ ತಮಾಷೆಯಾಗೂ ಹಾಕ್ತಾರೆ. ಈ ಹೆಂಗಸು ಸಂಭ್ರಮ ಇದೆಯಲ್ಲ, ಯಾವುದೇ ಕಾರ್ಯಕ್ರಮ ನಮ್ಮನೇಲೇ ಆಗಬೇಕು ಅಂತಿಲ್ವಂತೆ, ಯಾರ್ದೋ ಮನೆ ಆದರೂ ಪರವಾಗಿಲ್ಲ, ನಾವು ಏನು ಅಲಂಕಾರ ಮಾಡ್ಕೊಂಡು ಹೋಗಿ ಗಂಡಸು ಪ್ರಾಣಿಗಿದೆ ಅರ್ಥವಾಗೋದು ಅಂತ ಹಾಕ್ತಾರೆ ಇವರಲ್ಲಿ. ಅಂದರೆ ಸನಾತನ ಧರ್ಮದಲ್ಲಿ ಇದು ಸ್ವಾರಸ್ಯ, ಇದು ಎರಡೂ ಸೇರ್ಕೊಂಡು ಬಂದಿದೆ. ನಾವು ತುಂಬ ವೈದಿಕರು ಅಂತ ಜಾನಪದವನ್ನು ಒಂಥರ ಕೀಳಾಗಿ ನೋಡೋದು, ಅಥವಾ ಜಾನಪದೀಯರು ಇದೆಲ್ಲ ಜಾನಪದ ತುಂಬ ಚೆನ್ನಾಗಿ, ವೈದಿಕ ಚೆನ್ನಾಗಿ, ಇದೆಲ್ಲ ಮೂರ್ಖತನ. ಎರಡೂ ಬೇಕು, ಎರಡೂ ಇದ್ದರೆ ಮಾತ್ರ ಚೆನ್ನ. ಎರಡೂ ಸೇರ್ಕೊಂಡೇ ಹೋಗುವಂಥದ್ದು. ಅದನ್ನು ಭಾಳ ಚೆನ್ನಾಗಿ ಇಲ್ಲಿ ಅವರು ತೋರಿಸ್ತಾರೆ. ಇನ್ನೂ ತುಂಬ ವಿಚಾರಗಳೆಲ್ಲ ಇವೆ. ಈ ಪಂಚಾತ್ಮ ಸಂಕ್ರಮಣದ ಬಗ್ಗೆ ನಾನು ಹೇಳಿದೆ. ಪಂಚಕೋಶ ವಿವೇಕ, ಒಂದೊಂದೇ ತತ್ವ ತನ್ನನ್ನು ತಾನು ಅವ್ರಿಗೆ ಪ್ರಕಟಪಡಿಸ್ತಾ ಹೋಗುತ್ತೆ. ಸಮಯ ಈಗ ಒಂದೊಂದೇ ತತ್ವ ಅಂದರೆ ಭೂತತ್ವ,
ವಾಯುತತ್ವ, ಆಕಾಶ ತತ್ವ ತನ್ನ ಸತ್ಯಗಳನ್ನು ತೆರೀತಾ ಹೋಗುತ್ತೆ, ತೋರಿಸ್ತಾ ಹೋಗುತ್ತೆ. ಯಾಜ್ಞವಲ್ಕ್ಯರು ಹೇಗೆ ಅಂದರೆ ಸ್ವಯಂಬೋಧರು, ಅವರು ತಾನಾಗಿ ಎಲ್ಲವನ್ನು ತಿಳ್ಕೊಂಡಂಥವ್ರು. ಯಾಕೆ ಅಂದರೆ ನಿರಹಂಭಾವ. ನಮಗೆ ಯಾರಾದೊಬ್ರು ಶತ್ರು ಇದ್ರೆ ನಮ್ಮ ಅಹಂಕಾರವೇ ಶತ್ರು, ಅದು ನಮ್ಮ ಅಹಂಕಾರವೇ ದೊಡ್ಡ ಬ್ಲಾಕ್ ನಮಗೆ. ಅದನ್ನು ಬಿಟ್ಟಂಥವನು ಯಾಜ್ಞವಲ್ಕ್ಯನಾಗ್ತಾನೆ. ಅವನು ಹೇಗೆ ತೆರೆಕೊಂಡಿದ್ದ ಅಂತಂದರೆ ಎಲ್ಲವೂ ಪ್ರತಿಯೊಂದು ದೇವತಾತ್ಮಕ ಶಕ್ತಿಯು, ಪ್ರತಿಯೊಂದು ನಿಸರ್ಗದ ಶಕ್ತಿಯು, ಪ್ರತಿಯೊಂದು ಕೋಶವು, ಪಂಚಕೋಶಗಳು, ಅನ್ನಮಯ, ಪ್ರಾಣಮಯ. ಆ ಪ್ರಾಣಮಯದಲ್ಲಿ ಪಂಚಪ್ರಾಣಗಳು, ಪ್ರಾಣಾಪಾನ ಉದಾನ ವ್ಯಾನ ಸಮಾನ. ನಾವೆಲ್ಲ ಸುಮ್ಮನೆ ಮಂತ್ರ ಹೇಳ್ಬಿಡ್ತೀವಿ, ಪ್ರಾಣಾಯ ಸ್ವಾಹ, ಅಪನಾಯ ಸ್ವಾಹ, ಕೇಳ್ತೀವಿ, ಮಾಡ್ತೀವಿ, ನೋಡ್ತೀವಿ, ಭಾವಿಸೋದಿಲ್ಲ, ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದನ್ನೇ ಯಾಜ್ಞವಲ್ಕ್ಯರು ಅರ್ಥ ಮಾಡಿಕೊಂಡ್ರು. ಹೇಗೆ ಆ ಪಂಚಪ್ರಾಣಗಳು, ಒಂದೊಂದು ಪ್ರಾಣ ಹೇಗೆ ಏನು ಕೆಲಸ ಮಾಡುತ್ತೆ, ಒಂದು ಹೇಗೆ ನಮ್ಮ ಜೀರ್ಣಾದಿ ಕ್ರಿಯೆಗಳು ನೋಡ್ಕೊಳುತ್ತೆ, ಹೇಗೆ ನಮ್ಮ ಅಧ ಗಮನಗಳನ್ನು ಕೆಲವು ನೋಡ್ಕೊಳತ್ವೆ, ಅಧೋ ಗಮನಗಳನ್ನು, ಇನ್ನು ಕೆಲವು ಹೇಗೆ ನಮ್ಮ ಉಸಿರಾಟವನ್ನು ನೋಡ್ಕೊಳತ್ವೆ, ಅದನ್ನೆಲ್ಲ ಆ ಪ್ರಾಣಶಕ್ತಿಗಳೇ ಬಂದು ಅವನಿಗೆ ಎಲ್ಲ ಹೇಳ್ಕೊಡತ್ವೆ. ಹಾಗೆ ಒಂದೊಂದು ಕೋಶಾಂತರ ಹೋಗ್ತಾ ಹೋಗ್ತಾ ಆ ಪಂಚಕೋಶಗಳು ಸಂಪೂರ್ಣವಾಗಿ ಅವ್ರಿಗೆ ಅರ್ಥವಾಗತ್ತೆ, ಶುದ್ಧವಾಗತ್ತೆ. ಅರ್ಥವಾದ ತಕ್ಷಣ ಶುದ್ಧಿ. ಇನ್ನೊಂದು ಕಡೆ ತುಂಬ ಚೆನ್ನಾಗಿದೆ, ಪುಣ್ಯ ಮತ್ತು ಪಾಪ ಏನು ಅಂತ ಬಹಳ ಚೆನ್ನಾಗಿ ಒಂದು ಸಂವಾದ ಬರುತ್ತೆ. ಬಹಳ ಸರಳವಾಗಿ ಹೇಳ್ತಾರೆ, ಬುಡಿಲರ ಬಾಯಲ್ಲಿ ಹೇಳಿಸ್ತಾರೆ. ಅದನ್ನು ತುಂಬ ಸಿಂಪ್ಲಿಫೈ ಮಾಡಿ ಹೇಳ್ತಾರೆ. ಜಗತ್ತಿಗೆ ಒಳ್ಳೆಯದಾಗುವಂಥದ್ದನ್ನು, ಜಗದ್ಹಿತ, ಜಗತ್ತಿನ ವಿಸ್ತಾರಕ್ಕೆ, ಜಗತ್ತಿನ ವಿಕಾಸಕ್ಕೆ ಕಾರಣವಾದದ್ದೇನಿದೆ ಅದೆಲ್ಲ ಪುಣ್ಯ. ಜಗತ್ತಿಗೆ ತೊಂದರೆ ಕೊಡೋದೆಲ್ಲ ಪಾಪ ಅಂತ. ಬಿ ಗುಡ್ ಆ್ಯಂಡ್ ಡೂ ಗುಡ್, ದಟ್ ಈಸ್ ದ ಎಸೆನ್ಸ್ ಆಫ್ ರಿಲಿಜನ್ ಅಂತ ವಿವೇಕಾನಂದರು ಹೇಳ್ತಾರಲ್ಲ. ಅದನ್ನೇ ವ್ಯಾಸರು ಹೇಳ್ತಾರೆ ಒಂದು ಕಡೆ, ಶ್ಲೋಕಾಧ್ಯಯನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿಹಿ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಇನ್ನೊಬ್ರಿಗೆ ಒಳ್ಳೇದು ಮಾಡಪ್ಪ ಅದೇ ಪುಣ್ಯ, ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಿದ್ರೆ ಅದೇ ಪಾಪ. ಇಷ್ಟನ್ನು ಅರ್ಥ ಮಾಡ್ಕೊಂಡು ಹೀಗೆ ಪುಣ್ಯ ಪಾಪಗಳ ಒಂದು ಚರ್ಚೆ ಬರುತ್ತೆ, ಹಲವಾರು ಶಾಸ್ತ್ರ ಚರ್ಚೆಗಳು ಬರುತ್ತೆ. ಇದು ಒಂಥರ ಧರ್ಮಶಾಸ್ತ್ರವನ್ನು ಓದಂತಾಗತ್ತೆ, ಅಥವಾ ಧರ್ಮಶಾಸ್ತ್ರ ಓದುವಾಗ ಬೋರ್ ಆಗ್ಬೋದು, ಶ್ಲೋಕ ಆದ್ಮೇಲೆ ಶ್ಲೋಕ. ಇಲ್ಲಿ ಹಂಗಲ್ಲ, ಕಥೆ ಒಳಗೆ ಸೇರ್ಕೊಂಡ್ಬರುತ್ತೆ. ಅಸುರ ಮತ್ತು ಸುರರ ಸ್ವಭಾವವನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಸ್ವಂತ ಬುದ್ಧಿಯಿಂದ ಎಲ್ಲವನ್ನ ನಾನೇ ಮಾಡ್ತೀನಿ, ನಾನು, ನಂದು, ನನ್ನ ಕುಲ, ನನ್ನ ಜಾತಿ, ನನ್ನ ಇಷ್ಟ, ನಾನು, ನನ್ನ ಪಂಗಡ, ನನ್ನವರು ಅಂತ ಈ ನಾನು ಅನ್ನೋದನ್ನ ತುಂಬ ಬ್ಲೋಟ್ ಮಾಡ್ಕೊಳ್ಳೋರು ಅಸುರರಂತೆ. ಆದರೆ ನಮ್ಮ ಸ್ವಂತ ಬುದ್ಧಿ ಭಗವಂತ ಕೊಟ್ಟಿದ್ದಾನೆ, ಆ ಸ್ವಂತ ಬುದ್ಧಿಯನ್ನು ಪರಂಪರೆಗೆ ಶ್ರುತಿ ಮಾಡಿಕೊಳ್ಳುತ್ತೇವೆ ಎನ್ನುವರು ಸುರರಂತೆ. ನನಗೆ ಸ್ವಂತ ಬುದ್ಧಿ ಕೊಟ್ಟಿದ್ದಾನೆ ದೇವರು, ನನಗೊಂದು ವ್ಯಕ್ತಿತ್ವ ಇದೆ, ಆದರೆ ಅಖಂಡವಾದ ಸಚ್ಚಿದಾನಂದವೆಂಬ ಒಂದು ಕಾಸ್ಮಿಕ್ ಇಂಟೆಲಿಜೆನ್ಸ್ ಯಾವುದಿದೆ, ವೈಶ್ವಿಕವಾದಂಥ ಮತಿ ಅಥವಾ ಧರ್ಮ, ವೈಶ್ವಿಕ ಧರ್ಮ ಅಥವಾ ಭಗವದ್ ಇಚ್ಛೆ, ದೇವತಾ ಇಚ್ಛೆ, ಅದಕ್ಕೆ ನನ್ನದನ್ನು ಟ್ಯೂನ್ ಮಾಡಿಕೊಳ್ಳೋದು, ಅದು ಸುರರ ಸ್ವಭಾವ ಅಂತೆ. ಹಾಗೆ ಉಪನಯನದ ವಿಧಿವಿಧಾನಗಳ ಬಗ್ಗೆ ಕೂಡ ಇಲ್ಲಿ ಹೇಳ್ತಾರೆ. ಇದು ತರ್ಕಪಾದವಲ್ಲ, ಕ್ರಿಯಾಪಾದ ಅಂತ ಹೇಳ್ತಾರೆ. ಈ ಬರೀ ತರ್ಕಕ್ಕೆ ವಾದಕ್ಕೆ ಅಲ್ಲ, ಇದು ಮಾಡಕ್ಕಿರೋ ಅಂಥದ್ದು, ಅನುಷ್ಠಾನಕ್ಕಿರೋ. ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಕರೆಕ್ಟಾಗಿ ಹೇಳಿದ್ರೆ ಸಾಲದು, ಧಿಯಃ ನಃ ಪ್ರಚೋದಯಾತ್. ನೋಡಿ, ಅಲ್ಲೂ ಬಹುವಚನ ಇದೆ, ತುಂಬ ಸ್ವಾರಸ್ಯ. ಈ ಬ್ರಾಹ್ಮಣರು ಅವ್ರು ಮಾತ್ರ ಉದ್ಧಾರ ಆಗ್ಬಿಟ್ರು ಅಂತ ಹೇಳ್ತಾರಲ್ಲ, ಆ ಮಂತ್ರ ಹೇಳತ್ತೆ ಧಿಯಃ ನಃ, ಧೀಹಿ ಮಮ ಅಂತ ಹೇಳಿಲ್ಲ, ಧಿಯಃ ನಃ. ಅವನೊಬ್ಬ ಅಲ್ಲಿ ಕೂತ್ಕೊಂಡು ಅವನು ಎಲ್ಲೋ ತನ್ನ ಕುಟೀರದಲ್ಲಿ ಅವನು ಮಂತ್ರೋಚ್ಚಾರಣೆ ಮಾಡಿದ್ರು ಕೂಡ ಅವನು ಹೇಳ್ತಾ ಇರೋದು ನಮ್ಮೆಲ್ಲರ ಧಿಯಃ, ಬಹುವಚನ, ಪ್ರಚೋದಯಾತ್, ಮೇಲ್ಮುಖವಾಗಿ ಹೋಗಲಿ, ಪ್ರೇರೇಪಿತವಾಗಲಿ, ಜಾಗೃತವಾಗಲಿ ಅಂತ. ಹೀಗೆ ಆ ಉಪನಯನದ ಸ್ವಾರಸ್ಯವನ್ನು ಬಗ್ಗೆ ಹೇಳ್ತಾರೆ. ಹಾಗೆ ಉಪನಯನವಾದ ಮೇಲೆ ಈ ನಿಜವಾದ ಅರ್ಥದಲ್ಲಿ ಉಪನಯ ಸಂಸ್ಕಾರದ ಪ್ರಭಾವ, ಈಗ ನಮ್ಮಲ್ಲಿ ನಮ್ಮ ಯೋಗ್ಯತೆ ಕೂಡ ಮುಖ್ಯ ಆಗತ್ತೆ. ಯಾಜ್ಞವಲ್ಕ್ಯ ಪ್ರಥಮಾಧಿಕಾರಿ, ಹಾಗಾಗಿ ಅವನಿಗೆ ಆ ಎಲ್ಲ ವಿಧಿವಿಧಾನಗಳು ತಕ್ಷಣವೇ ಅವನ ವ್ಯಕ್ತಿತ್ವದಲ್ಲಿ ಜಾಗೃತಿಯನ್ನು ಉಂಟು ಮಾಡತ್ವೆ. ಅಂಥ ಅವನ ಬಗ್ಗೆ ಬುಡಿಲರ್ ಹೇಳ್ತಾರೆ, ಯೋಚನೆ ಮಾಡಬೇಡ, ಅವನ ಭ್ರೂ ಮಧ್ಯದ ಮೇಲಕ್ಕೆ ಒಂದು ಕಪ್ಪುಗೆರೆ ಕಾಣಿಸ್ಕೊಳುತ್ತೆ 3-4 ದಿನದಲ್ಲಿ. ಯಾಕೆಂದರೆ ಪ್ರಾಣಮಯ ಕೋಶ ಮತ್ತು ಅನ್ನಮಯ ಕೋಶ ಎರಡೂ ಪೃಥಕ್ಕಾಗುವಂಥದ್ದನ್ನು ಅವನು ಅನುಭವಿಸ್ತಾನೆ, ಮತ್ತು ಅವನ ಮನಸ್ಸು ತುಂಬ ಶುದ್ಧವಾಗುತ್ತೆ, ಅದರ ಪ್ರತೀಕವಾಗಿ ಹಾಗೆ ಕಾಣಿಸುತ್ತೆ ಅಂತೆಲ್ಲ ಹೇಳ್ತಾರೆ. ಆಮೇಲೆ ಶುದ್ಧ ಭೂತಗಳು ಯಾವುದು, ಪಂಚೀಕೃತ ಭೂತಗಳು ಯಾವುವು ಅಂತ ಬರುತ್ತೆ. ಈ ಪ್ರಪಂಚ ಅಂತ ಹೇಳ್ತೀವಲ್ಲ, ಪ್ರಕೃಷ್ಟಂ ಪಂಚ, ಈ ಪ್ರಪಂಚ ಅಂತ ಯಾಕೆ ಹೆಸರು ಅಂದರೆ 5 ಪ್ರಕೃಷ್ಟವಾದ 5, ಪೃಥಿವ್ಯಪ್ ತೇಜೋ ವಾಯು ಆಕಾಶ, ಈ 5 ಪಂಚೀಕರಣವಾಗಿ ಜಗತ್ತಾಗಿದೆ ಅಂತ.
ಬೇರೆ ಬೇರೆ ಕಾಂಬಿನೇಷನ್ಸು. ಈ ಎಲ್ಲದರಲ್ಲೂ, ಈ ನನ್ನ ದೇಹದಲ್ಲೂ, ನಿಮ್ಮ ದೇಹದಲ್ಲೂ, ಟೇಬಲಲ್ಲೂ, ಕುರ್ಚಿಯಲ್ಲೂ, ಭವನದಲ್ಲೂ, ಸೂರ್ಯ ಚಂದ್ರ ನಕ್ಷತ್ರಗಳಲ್ಲೂ, ಬೆಟ್ಟ ಗುಡ್ಡ, ಕಾಡು, ಎಲ್ಲದರಲ್ಲೂ ಇರೋದು ಏನಪ್ಪ ಅಂದರೆ ಈ 5 ಪೃಥಿವ್ಯ ತೇಜು ವಾಯು ಆಕಾಶ, ಈ ಪಂಚಭೂತಗಳೇ ಇರೋದು. ಅದರ ಬೇರೆ ಬೇರೆ ರೇಷಿಯೋ ಪ್ರಪೋರ್ಷನ್ಸು, ಅದರಿಂದ ಪಂಚೀಕರಣದಿಂದ ಎಲ್ಲ ಆಗಿದೆ ಅಂತ. ಹಾಗೆ ಪಂಚೀಕರಣವಾದಾಗ ಆ ಭೂತದ ಒಂದು ಸ್ವಲ್ಪ ಗುಣ ವ್ಯತ್ಯಾಸಗಳಾಗತ್ವೆ, ಶುದ್ಧ ಭೂತದ ಗುಣಗಳಿರುತ್ತೆ. ಅದನ್ನೆಲ್ಲ ಇಲ್ಲಿ ಚರ್ಚೆ ಮಾಡ್ತಾರೆ. ಇನ್ನು ತುಂಬ ವಿಚಾರ ಬರುತ್ತೆ. ಆತ್ಮೋದ್ಧಾರದ ಬಗ್ಗೆ ಹೇಳ್ತಾರೆ. ಮೊದಲ ಹಂತ ಆತ್ಮೋದ್ಧಾರಕ್ಕೆ ಅಪರಿಗ್ರಹ ಅಂತೆ. ಪರಿಗ್ರಹನೇ ತೆಗೆದುಕೊಳ್ಳೋದು. ನಮಗೆಲ್ಲ ಸಿನಿಮಾ ಅಥವಾ ಅಡ್ವರ್ಟೈಸ್ಮೆಂಟ್ ನೋಡಿ ನೋಡಿ ಬೈ 1 get 1 ಫ್ರೀ, ಬಿಟ್ಟಿ ಭಾಗ್ಯದ ಆಸೆ. ಏನು ಬಿಟ್ಟಿ ಸಿಕ್ಕತ್ತೆ, ಏನು ಕಡಿಮೆಗೆ ಸಿಕ್ಕತ್ತೆ, ಏನು ಡಿಸ್ಕೌಂಟ್ ಸಿಕ್ಕತ್ತೆ, ಏನು ಜಾಸ್ತಿ ಸಿಕ್ಕತ್ತೆ, ಏನು ಅನುಕೂಲ ಆಗುತ್ತೆ. ಸೊ ನಾವು ನಮಗೆ ನಾವೇ ತಡೆ. ಇವ್ರು ಹೇಳ್ತಾರೆ ಆತ್ಮೋದ್ಧಾರಕ್ಕೆ ಮೊದಲ ಹಂತ ಯಾವ್ದು ಗೊತ್ತಾ? ಅಪರಿಗ್ರಹವಂತೆ. ನನಗೆ ಅಗತ್ಯವಿದ್ದಷ್ಟು ಮಾತ್ರ ನಾನೇ ಕಷ್ಟಪಟ್ಟು ಸಂಪಾದಿಸಬೇಕು ಅಥವಾ ಭಿಕ್ಷೆಯಲ್ಲಿ ಪಡಿಬೇಕು, ಯಾವುದನ್ನು ಕೂಡ ಅಗತ್ಯಕ್ಕಿಂತ ಜಾಸ್ತಿ ಬೇಡ ಅಂತನ್ನೋದು ಅಪರಿಗ್ರಹ. ಅದರ ಮುಂದಿನ ಹಂತ ಬಂದು ಉಪಾಸನೆ ಅಂತ. ನಾವು ಈಗಲೇ ಉಪಾಸನೆ ಶುರು ಮಾಡಿಬಿಟ್ಟಿದ್ದೀವಿ, ಅಪರಿಗ್ರಹ ಮಾಡಿಲ್ಲ. ಸೊ ಅಪರಿಗ್ರಹವಾದ್ಮೇಲೆ ಉಪಾಸನೆ ಅನ್ನೋದು ಬಹಳ ಸೊಗಸಾದಂಥ ಒಂದು ಸಂದೇಶ. ಮತ್ತು ಮುಂದೆ ಜ್ಞಾನದಿಂದ ಶಾಂತಿ, ಕರ್ಮದಿಂದ ವ್ಯವಸ್ಥೆ ಅಂತ ಮಾತನಾಡ್ತಾರೆ. ಜ್ಞಾನ ಯಾಕೆ ಬೇಕು ಅಂದರೆ ಶಾಂತಿಗಾಗಿ ಬೇಕು. ನಮ್ಮ ಗೊಂದಲವೆಲ್ಲ ಹೋಗಿ ಒಂದು ಸ್ಪಷ್ಟತೆ ಮೂಡಬೇಕು ನಮ್ಮಲ್ಲಿ, ಅದಕ್ಕಾಗಿ ಜ್ಞಾನ. ಕರ್ಮ ಬೇಡವಾ ಅಂದರೆ ಕರ್ಮ ಬೇಕು. ಯಾಕೆ? ಇಲ್ಲಿ ಬದುಕಬೇಕಲ್ಲ, ವ್ಯವಸ್ಥೆ ಬೇಕು. ಇಷ್ಟೊತ್ತಿಗೆ ಊಟ ಮಾಡೋಣ ಅಂತ ಡಿಸೈಡ್ ಮಾಡಿದ್ರೆ, ಈಗ ನಾವು ಇವತ್ತಿನ ದಿನ 24ನೇ ತಾರೀಕು ಜುಲೈ ಕರ್ನಾಟಕ ಸಂಘದ ಈ ಭವನದಲ್ಲಿ ಸಾಯಂಕಾಲ 5:30 ಇಷ್ಟೊತ್ತವರೆಗೂ ಇಲ್ಲಿ ಸೇರ್ತೀವಿ. ದೇವುಡು ನರಸಿಂಹಶಾಸ್ತ್ರಿಗಳ ಯಾಜ್ಞವಲ್ಕ್ಯದ ಒಂದು ಸಮೀಕ್ಷೆಯನ್ನು ಅಥವಾ ಅದರ ಚರ್ಚೆಯನ್ನು ಮಾಡ್ತೀವಿ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಅಲ್ವಾ. ಇದಿಲ್ಲೇ ಸ್ಟೇಜು, ನೀವಿಲ್ಲೇ ಕೂತ್ಕೋಬೇಕು, ಎಲ್ಲ ಹೀಗೆ. ಅದೇನು ಮಾಡಿದೆ, ಯಾವತ್ತೋ ಒಂದಿನ ನಾವೆಲ್ಲರೂ ಎಲ್ಲೋ ಸೇರಿಬಿಟ್ಟು ಏನೋ ಮಾತಾಡೋಣ ಅಂದರೆ ಈ ಕಾರ್ಯಕ್ರಮ ನಡೆಯುತ್ತಾ? ಯಾರೂ ಸೇರೋದೇ ಇಲ್ಲ, ಏನೂ ಆಗೋದೇ ಇಲ್ಲ. ಹಾಗಾಗಿ ಕರ್ಮ ಅನ್ನೋದು ಒಂದು ವ್ಯವಸ್ಥೆಗೆ ಬೇಕು. ಪರಿವಾರ ಅನ್ನೋದು ಒಂದು ವ್ಯವಸ್ಥೆ, ಸಮಾಜ ಅನ್ನೋದು ಒಂದು ವ್ಯವಸ್ಥೆ, ಆಡಳಿತ ಅನ್ನೋದು ವ್ಯವಸ್ಥೆ, ರಾಜ್ಯ ಅನ್ನೋದು ವ್ಯವಸ್ಥೆ, ಮದುವೆ ಅನ್ನೋದು ಒಂದು ವ್ಯವಸ್ಥೆ, ಎಲ್ಲ ಒಂದು ವ್ಯವಸ್ಥೆ. ಕೂಡಿ ಬದುಕೋದಕ್ಕೆ ಕರ್ಮ ಬೇಕು. ಅದನ್ನು ನಾವು ಅಲ್ಲಗಳೆಯೋ ಹಾಗಿಲ್ಲ, ಅದನ್ನು ಮಾಡಬೇಕು, ಅದು ನಮ್ಮ ಕರ್ತವ್ಯ. ಆದರೆ ಅದು ಮುಗಿದ ತಕ್ಷಣ ನಾವೇನು ಮಾಡಬೇಕು? ಕಟ್ ಆಫ್ ಮಾಡ್ಕೋಬೇಕು. ನಾವು ಅಲ್ಲೇ ಇದ್ಬಿಡ್ತೀವಿ. ಆದ್ರೆ ನನಗೇನು ಸಿಕ್ತು, ಯಾರು ಹೊಗಳಿದ್ರು, ನನಗೇನು ಗಿಟ್ಟಿತು, ಅವ್ರಿಗೆ ಅಷ್ಟೊಂದು ಸಿಕ್ಬಿಡ್ತು, ನಂಗೆ ಸಿಕ್ಕಲಿಲ್ಲ, ಅವ್ರ ಕ್ರೆಡಿಟ್ ಸಿಕ್ಬಿಡ್ತು, ಇದೆಲ್ಲ ಕಳೆ ಬೆಳೆಯೊಂದಿಗೆ ಕಳೆ ಬೆಳೆಯುತ್ತಲ್ಲ, ಆ ಥರ. ತಕ್ಷಣ ಏನು ಮಾಡಬೇಕು? ಜ್ಞಾನಿ ಆದವನು ಕರ್ಮವನ್ನು ಮುಗಿಸಿದ ತಕ್ಷಣ ಸ್ವಿಚ್ ಆಫ್ ಮಾಡಿಬಿಡ್ತಾನೆ. ಸ್ವಿಚ್ ಆಫ್ ಮಾಡ್ಕೊಂಬಿಡ್ಬೇಕು ನಾವು, ಟಕ್ಕಂತ ಆಯಿತು, ಕೃಷ್ಣಾರ್ಪಣ ಮಸ್ತು. ಅದಕ್ಕೆ ಹೇಳ್ಕೊಟ್ಟಿರೋದು ಆಚಾರ್ಯರು, ಯದ್ಯತ್ ಕರೋಮಿ ತತ್ತದ ಅಖಿಲಂ ಶಂಭೋತ್ತಮಾರಾಧನಂ. ಪೂಜೆ ಮಾಡಿ ಕೊನೆಯಲ್ಲಿ ಹೇಳ್ತೀವಿ, ಕಾಯನ ವಾಚ ಮನಸ ಇಂದ್ರಿಯವ ಬುದ್ಧ್ಯಾತ್ಮನವ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯಾಮಿ. ಬಾಯಲ್ಲೆಲ್ಲ ಹೇಳ್ತೀವಿ, ಆಮೇಲೆ ನನಗೇನು ಸಿಕ್ತು ಅಂತ ಹೇಳ್ಬಿಡ್ತೀವಿ. ಕೃಷ್ಣಾರ್ಪಣಂ ಹೇಳಿದ್ಮೇಲೂ ನಾವು ಕರ್ಮದಲ್ಲೇ ಪ್ರಸಕ್ತರಾಗಿರ್ತೀವಲ್ಲ, ಅದು ತಪ್ಪು. ಕರ್ಮ ಮುಗಿದ ತಕ್ಷಣ ಜ್ಞಾನಕ್ಕೆ ಹೋಗ್ಬಿಡ್ಬೇಕು. ಅವಾಗ ಅಲ್ಲೇ ನೆಮ್ಮದಿ. ಅಬ್ಬಾ, ಏನೇನಿತ್ತೋ ನನ್ನ ಹಳೆಯದೆಲ್ಲ ಒಂದಿಷ್ಟು ಧರ್ಮಕರ್ಮಗಳನ್ನು ಮಾಡಿ ದೇವತೆಗಳನ್ನು ಸಂತೋಷಪಡಿಸಿದ್ದೀನಿ, ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಒಂದು ನೆಮ್ಮದಿಗೆ ನಾವು ಜಾರ್ಬಿಡಬೇಕು. ಇದನ್ನು ಭಾಳ ಚೆನ್ನಾಗಿ ಇಲ್ಲಿ ಸಂವಾದಗಳಲ್ಲಿ ತೋರಿಸ್ತಾ ಬರ್ತಾರೆ. ಇನ್ನೂ ತುಂಬ ವಿಚಾರಗಳೆಲ್ಲ ಇವೆ, ಸಾಕಷ್ಟು ಸಮಯ ಆಗಿದೆ. ಹಾಗಾಗಿ ಒಂದು ಯಾಜ್ಞವಲ್ಕ್ಯರದೇ ಒಂದು ನುಡಿ ಇದೆ, ಭಾಳ ಚೆನ್ನಾಗಿದೆ, ವೇದದ ನುಡಿ. ಭೂಯಿಷ್ಠಾಂ ನಮ ಉಕ್ತಿಂ ವಿಧೇಮ ಅಂತ. ಒಟ್ಟಿನಲ್ಲಿ ಈ ಜಗತ್ತಿನಲ್ಲಿ ನಾವು ಅನೇಕ ಪಾಂಚಭೌತಿಕ ಪ್ರಪಂಚದಲ್ಲಿ ಬದುಕುವಾಗ ಅದರ ಬಗ್ಗೆ ಗೌರವ, ಪ್ರೀತಿ. ಯಾಕೆ ಅಂದರೆ ಎಲ್ಲವೂ ದೇವತಾತ್ಮಕವಾದದ್ದು. ಪೃಥ್ವಿ ದೇವತೆ, ವಾಯು ದೇವತೆ, ನಾವು ಉಸಿರಾಡುವ ಗಾಳಿಯೂ ದೇವತೆ, ಅನ್ನವೂ ದೇವತೆ, ಆಕಳೂ ದೇವತೆ, ಪ್ರಕೃತಿಯೆಲ್ಲ ದೇವತೆಯೇ, ಸೂರ್ಯನೂ ದೇವತೆಯೇ. ಇದು ಯಾವುದೂ ಪ್ರಪಂಚ ಅಂತ ಹೇಳುವಂಥದ್ದಲ್ಲ, ಯಾವುದೂ ತಿರಸ್ಕಾರ್ಯವಲ್ಲ, ಎಲ್ಲವೂ ದೇವತಾತ್ಮಕ ಭಾವದಲ್ಲಿ ಸ್ವೀಕಾರ್ಯವಾದದ್ದು. ಇನ್ನು ಇದು ಹೀಗೆ ಇರೋದಿಲ್ಲ, ನಮ್ಮ ದೇಹವೂ ಹೋಗುತ್ತೆ, ಇದು ಬದಲಾಗ್ತಾನೇ ಇರುತ್ತೆ. ಹಾಗಾಗಿ ಬದಲಾಗುವ ಈ ಪ್ರಪಂಚವನ್ನು ನಶ್ವರ ಅಂತ ಹೇಳಿದ್ರು. ಅಂದರೆ ಬದಲಾಗ್ತಾನೆ ಇರುತ್ತೆ. ಇವತ್ತು ಹೋಗಿ ನಾನು ಗಂಗಾ ಸ್ನಾನ ಮಾಡ್ತೀನಿ, ನಾಳೆ ಮತ್ತೆ ಗಂಗಾ ನದಿಗೆ ಅದೇ ಘಾಟಿಗೆ ಹೋಗಿ ಅಲ್ಲೇ ಮುಳುಗಿ ಹಾಕ್ತೀನಿ. ಆದರೆ ಅದೇ ನೀರಾ? ಸರಿದು ಹೋಗ್ಬಿಟ್ಟಿದೆ ನೀರು ಅಲ್ವಾ?
ಹಾಗೆಯೇ ಈ ಜಗತ್ತು ಒಂದೇ ಥರ ಇರೋದಿಲ್ಲ, ಅದನ್ನೂ ನಾವು ಒಪ್ಕೋಬೇಕು. ಇದನ್ನು ಗೌರವಿಸಬೇಕು, ಪ್ರೀತಿಸಬೇಕು, ಸ್ವೀಕರಿಸಬೇಕು. ಆದರೆ ಜಗತ್ತು ನಶ್ವರ, ಅನಿತ್ಯ, ಬದಲಾಗುವಂಥದ್ದು, ವಿಕಾರಪ್ರಾಯ. ಹಾಗಾಗಿ ಇದು ಹೀಗೆ ಮಕ್ಕಳು ಯಾಕಪ್ಪ ಹಿಂಗಾಗ್ಬಿಟ್ರು, ನನ್ನ ಮಗ ನನ್ನ ಸಗಲು ಇಟ್ಕೊಂಡೇ ಓಡಾಡ್ತಿದ್ದ, ಈ ಸೊಸೆ ಬಂದು ನೋಡಿ ಎಲ್ಲ ಹಾಳಾಯಿತು ಅಂತ ನಾವು ಅಂದ್ಕೊಳ್ತೀವಿ. ಹಾಗಲ್ಲ ಅದು. ಆಯಾ ವಯಸ್ಸಲ್ಲಿ ಹಾಗೆ ಅವ್ರವ್ರ ದಾರಿ ಹುಡ್ಕೊಂಡು ಹೋಗಬೇಕು. ನಾವು ನಮ್ಮ ದಾರಿ ಹುಡ್ಕೊಂಡು ಹೋಗಬೇಕು. ಅದನ್ನು ಒಪ್ಕೊಳ್ದೆ ಹೋದರೆ ನಮಗೆ ದುಃಖ ಬರುತ್ತೆ. ಹಾಗಾಗಿ ಈ ಯಾಜ್ಞವಲ್ಕ್ಯರ ಜೀವನ ಹೋದ್ರೆ ನನಗಂತೂ ಏನು ಶಾಂತಿ ಸಿಕ್ಕತ್ತೆ, ಏನು ಆನಂದ ಸಿಕ್ಕತ್ತೆ. ಯಾಕೆ ಇಷ್ಟು ಗಲಾಟೆ ಮಾಡ್ಕೊಂಡಿದ್ದೀನಿ ನಾನು ಅನಿಸುತ್ತೆ ನನಗಿದು ಓದಿದ್ರೆ. ಎಷ್ಟು ಗಲಾಟೆ ಜೀವನನಪ್ಪ ನಮ್ಮದು, ಏನು ಕಿಚ್ಚಾಟ, ಯಾಕೆ ಆವೇಗ, ಯಾಕೆ ಏನೋ ನಾನೇ ಎಲ್ಲ ಮಾಡಿಬಿಡ್ಬೇಕು, ಜಗತ್ತು ನಿಂತು ಹೋಗುತ್ತೇನೋ ಒಂದು ಆರ್ಭಟ ಇದೆಯಲ್ಲ, ಅದಿಲ್ಲಿಲ್ಲ. ದೊಡ್ಡ ಆಶ್ರಮ ನಡೆಸಿದಂಥವ್ರು, ಮಹರ್ಷಿಗಳು, ಜ್ಞಾನಿಗಳು, ಒಂದು ಸಂಹಿತೆ, ಬ್ರಾಹ್ಮಣ, ಅರಣ್ಯಕ, ಉಪನಿಷತ್ತುಗಳನ್ನು ಬರೆದಂಥವರು, ಜಗದ್ವಿಖ್ಯಾತರು, ಮಹಾತ್ಮರು, ಶ್ರೀಮಂತರು, ರಾಜಗುರುಗಳು ಎಲ್ಲವೂ ಆಗಿದ್ದು ಕೂಡ ಎಲ್ಲವನ್ನೂ ಮಾಡಿ ತಾನೇನೂ ಮಾಡಿಲ್ಲ ಎಂಬಂಥ ನಿರ್ಲಿಪ್ತಿಯಲ್ಲಿ ತಣಿದು ಬದುಕದಂಥ ಆ ಯಾಜ್ಞವಲ್ಕ್ಯರ ಜೀವನ ಈ ಕಾಲದ ಕಲಿಯುಗದ ನಮಗೆ ತುಂಬ ಬೇಕು ಅಂತ ನನಗನ್ನಿಸುತ್ತೆ. ಅಂಥ ಕೃತಿಯನ್ನು ನಮ್ಮ ದೇವಡು ನರಸಿಂಹಶಾಸ್ತ್ರಿಗಳು ಕೊಟ್ಟಿದ್ದಾರೆ. ಇವರು ಸ್ವತಃ ಎಷ್ಟು ಹೀಗೇ ಇದ್ದಿರಬೇಕು ಅನಿಸುತ್ತೆ ಅವ್ರ ಜೀವನ. ಇಲ್ಲದೆ ಹೋದರೆ ಈ ಥರ ಬರೆಯೋಕ್ಕಾಗೋದಿಲ್ಲ. ಇದು ಸುಮ್ಮನೆ ಬರೆದಿದ್ದಲ್ಲ, ಪದಗಳಲ್ಲಿ ಬರೆದಿದ್ದಿಲ್ಲ, ಒಂಥರ ಹೃದಯದಿಂದ ಬರೆದಿದ್ದಾರೆ. ಮತಿ ಹೃದಯ ಎಲ್ಲ ಸೇರಿಸಿ ಸ್ವತಃ ಅವರ ಜೀವನದ ಆಚಾರ ವಿಚಾರಗಳ ಪಾಕವಾಗಿ ಇದನ್ನು ಬರೆದಿದ್ದಾರೆ. ಎಲ್ಲ ಧರ್ಮಶಾಸ್ತ್ರಗಳ, ನಮ್ಮ ರಾಮಾಯಣ ಮಹಾಭಾರತಗಳ, ವೇದಾಂತಗಳ ಸಾರ ಸರ್ವಸ್ವವನ್ನು ತೆಗೆದು ಒಬ್ಬ ಋಷಿಯ ಜೀವನ ಪಾಕದ ವ್ಯಕ್ತಿತ್ವ ಹೆಂಗಿರುತ್ತೆ ಅನ್ನೋದನ್ನು ಇಲ್ಲಿ ತುಂಬಿ ನಮಗೆ ತೋರಿಸಿದ್ದಾರೆ. ಅದು ಸರಳವಾದ ರೀತಿಯಲ್ಲಿ ಅದು ಹರ್ಕೊಂಡು ಹೋಗುತ್ತೆ, ಮಹಾಗಂಗಾ ಪ್ರವಾಹದಂತೆ. ಆದರೆ ಇಷ್ಟು ಶಕ್ತಿ ಇದ್ರೂ ನೋಡೋದಕ್ಕೆ ಶಾಂತಿ. ಒಂದು ನದಿಯನ್ನು ಸುಮ್ಮನೆ ನೋಡ್ತಾ ಕೂತ್ಕೊಂಡ್ಬಿಡಿ 2 ನಿಮಿಷ, ಏನು ಶಾಂತಿ ಅಲ್ವಾ? ಆ ನದಿ ಹಾಗೇ ನೋಡ್ತಾ 5 ನಿಮಿಷ ನದಿ ನೋಡ್ತಾ ಇದ್ರೆ ನಮ್ಮ ಹೃದಯ ಶಾಂತವಾಗತ್ತೆ. ಸಮುದ್ರವನ್ನು ನೋಡಿದ್ರೆ ಶಾಂತವಾಗತ್ತೆ. ಹಾಗೆ ಯಾಜ್ಞವಲ್ಕ್ಯರನ್ನು ದೇವಡು ನರಸಿಂಹಶಾಸ್ತ್ರಿಗಳ ಈ ಮಹಾದರ್ಶನದ ಮೂಲಕ ನೋಡಿದಾಗ ನಮಗೂ ಒಂದು ಶಾಂತಿಯ ಅನುಭವವಾಗತ್ತೆ. ಅದನ್ನು ನಾವೆಲ್ಲರೂ ಪಡೆಯೋಣ. ಇದು ನಿತ್ಯ ಓದುವಂಥ ಪುಸ್ತಕವಾಗಲಿ, ಎಲ್ಲರೂ ಓದೋಣ. ನಮ್ಮ ಮಕ್ಕಳ ಕೈಲೂ ಓದಿಸೋಣ. ಹಿಡಿದು ಕೂಡಿಸಿ ಒಂದು 5 ನಿಮಿಷ ಆದರೂ ಒಂದು ಕೆಲವು ವಿಚಾರಗಳನ್ನೆಲ್ಲ ಓದೋ ಹಾಗೆ ಮಾಡೋಣ. ಇಂಥ ಒಂದು ಕೃತಿಯನ್ನು ಕೊಟ್ಟಂಥ ದೇವಡು ನರಸಿಂಹಶಾಸ್ತ್ರಿಗಳಿಗೆ ನಾವು ಕೈ ಮುಗಿದು ಅವರ ಮಾನಸಿಕವಾಗಿ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಇಂಥ ದೇವಡು ನರಸಿಂಹಶಾಸ್ತ್ರಿಗಳನ್ನು ನಮಗೆ ಕೊಟ್ಟಂಥ ಈ ಕನ್ನಡ ತಾಯಿಗೆ ನಾವು ವಿಶೇಷವಾದ ಧನ್ಯವಾದ ಹೇಳಬೇಕು. ಇಂಥ ಕರ್ನಾಟಕವನ್ನು ಆಡಿದಂಥ ಭಾರತ ಮಾತೆಗೆ ನಾವು ಧನ್ಯವಾದ ಹೇಳಬೇಕು. ನಾವೆಲ್ಲ ಭಾರತೀಯರಾಗಿ ಹುಟ್ಟಿದ್ದಕ್ಕೆ ನಾವು ನಿಜಕ್ಕೂ ಧನ್ಯರು ಅಂತ ಹೇಳ್ತಾ ಕರ್ನಾಟಕ ಸಂಘದಲ್ಲಿ ಆಹ್ವಾನವನ್ನು ಕೊಟ್ಟಿದ್ದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ನನ್ನ ಇತಿಮಿತಿಗಳಲ್ಲಿ ನಾನು ಇದನ್ನು ಸಮಯದ ಮಿತಿಯಲ್ಲಿ ಹೇಳೋ ಪ್ರಯತ್ನ ಪಟ್ಟಿದ್ದೀನಿ. ತುಂಬ ಇದೆ ವಿಚಾರ ಹೇಳೋದು, ಆದರೆ ಸಮಯದ ಮಿತಿಯಲ್ಲಿ, ನನ್ನ ಮಿತಿಯಲ್ಲಿ ಇಷ್ಟನ್ನು ಪ್ರಸ್ತಾಪನೆ ಮಾಡುವ ಪ್ರಯತ್ನ ಮಾಡಿದ್ದೀನಿ. ನಿಮ್ಮ ಪ್ರೀತಿಯ ಆಲಿಸುವಿಕೆಗಾಗಿ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ಬೋಲೋ ಭಾರತ್ ಮಾತಾ ಕಿ. ನಮಸ್ಕಾರ.